ಮಾಡ್ತೈತಿ, ಯಾವ ದೇಶಗಳನ್ನ ಬೇರ್ಪಡಿಸ್ತೈತಿ? ಹಿಂದೂ ಮಹಾಸಾಗರ ಮತ್ತು ಬಂಗಾಳ ಕೊಲ್ಲಿ. ನೆನಪಿಟ್ಕೋರಿ, ಎರಡು ಜಲ ಮೂಲಗಳನ್ನ ಕೂಡಿಸೋದಂದ್ರೆ ಹಿಂದೂ ಮಹಾಸಾಗರ ಮತ್ತು ಬಂಗಾಳ ಕೊಲ್ಲಿನ ಕೂಡಿಸ್ತೈತಿ. ಯಾವ್ಯಾವ ದೇಶಗಳನ್ನ ಡಿವೈಡ್ ಮಾಡ್ತೈತೆ ಅಂದ್ರೆ ಶ್ರೀಲಂಕಾ ಮತ್ತು ಭಾರತ. ಅದಾದ್ಮೇಲೆ ಕೆಳಗೆ ಬಂದಾಗ ಮಲಕ್ಕ ಬರ್ತೈತಿ. ಈ ಕಡೆ ನಾರ್ತ್ ಈಸ್ಟರ್ನ್ದಾಗ ಮಲಕ್ಕ ಜಲಸಂಧಿ ಯಾವ್ಯಾವ ದೇಶಗಳ ನಡು ಬರ್ತೈತೆ ಅಂದ್ರೆ ಇಂಡೋನೇಷ್ಯಾ ಮತ್ತು ಮಲೇಷಿಯಾ ನಡು ಬರ್ತೈತಿ. ಇಂಡೋನೇಷ್ಯಾದ ಯಾವ ದ್ವೀಪದ ನಡು ಅಂದ್ರೆ ಸುಮಾತ್ರ. ನೆನಪಿಟ್ಕೋರಿ, ಸುಮಾತ್ರ ಮತ್ತು ಜಾವಾ ದ್ವೀಪನ ಬೇರ್ಪಡಿಸೋ ಜಲಸಂಧಿ ಅಂದ್ರೆ ಯಾವ್ದು? ಸುಂಡಾ ಜಲಸಂಧಿ ಅಂತ ಬರ್ತೈತಿ. ಮತ್ತು 3 ಅದವನೀಗ. ಮತ್ತು ಯಾವ್ದು ಹೇಳಿದ್ದು? ಸಿಂಗಾಪುರ್ ಜಲಸಂಧಿ ಮಲಕ್ಕ ಜಲಸಂಧಿಗೆ ಕನೆಕ್ಟೆಡ್ ಐತೆ. ಅದು ಸೌತ್ ಚೀನಾ ಸೀಗೆ ಕನೆಕ್ಟೆಡ್ ಇರ್ತೈತಿ. ನೆಕ್ಸ್ಟ್ ಮತ್ತು ಯಾವ್ದು ಹೇಳಿದೆವು? ಕುಕ್ ಜಲಸಂಧಿ ಅಂತ ಬರ್ತೈತಿ. ಕುಕ್ ಜಲಸಂಧಿ ಎಲ್ಲಿ ಬರ್ತೈತಿ? ನಾರ್ತ್ ನ್ಯೂಜಿಲ್ಯಾಂಡ್ ಮತ್ತು ಸೌತ್ ನ್ಯೂಜಿಲ್ಯಾಂಡ್ ಡಿವೈಡ್ ಮಾಡೋದು ಯಾವುದಂದ್ರೆ ಕುಕ್ ಜಲಸಂಧಿ. ನ್ಯೂಜಿಲ್ಯಾಂಡ್ ಕಂಟ್ರಿ ಒಳಗೆ ಬರ್ತೈತಿ. ಸೌತ್ ನ್ಯೂಜಿಲ್ಯಾಂಡ್ ಮತ್ತು ನಾರ್ತ್ ನ್ಯೂಜಿಲ್ಯಾಂಡ್ ಡಿವೈಡ್ ಮಾಡೋ ಜಲಸಂಧಿ ಯಾವ್ದಕ್ಕೆ ಕೇಳ್ರ? ಕುಕ್ ಜಲಸಂಧಿ. ಬಾಸ್ ಜಲಸಂಧಿ ಬಂದ್ರೆ ಆಸ್ಟ್ರೇಲಿಯಾ ಮತ್ತು ತಾಸ್ಮೇನಿಯಾ. ಯಾವ ಇದನ್ನ ಕಂಟ್ರಿ ಒಳಗೆ ಕಂಡು ಬರ್ತದೆ ಅಂದ್ರೆ ಆಸ್ಟ್ರೇಲಿಯಾ ಕಂಟ್ರಿ ಒಳಗೆ. ಆಸ್ಟ್ರೇಲಿಯಾ ಆಡಳಿತದಾಗ ಐತಿ, ಬಟ್ ಆಸ್ಟ್ರೇಲಿಯಾದ ಒಂದು ದ್ವೀಪ ಬರ್ತೈತಿ. ನಮ್ದು ಹೆಂಗೆ ಲಕ್ಷದ್ವೀಪ ಇಂಡಿಯಾದಿಂದ ಹೊರಗೆ ಮಾಡಿವಲ್ಲ, ಹಂಗೆ ಸೇಮ ಆಸ್ಟ್ರೇಲಿಯಾದ ಯಾವ ದ್ವೀಪ ಅಂದ್ರೆ ತಾಸ್ಮೇನಿಯಾ. ತಾಸ್ಮೇನಿಯಾ ದ್ವೀಪದ ನಡು ಬರ್ತೈತೆ. ಅದು ಯಾವುದಕ್ಕೆ ಕನೆಕ್ಟ್ ಮಾಡ್ತೈತಿ ವಾಟರ್ ಮೂಲಗಳನ್ನಂದ್ರೆ ಹಿಂದೂ ಮಹಾಸಾಗರ ಮತ್ತು ತಾಸ್ಮೇನಿಯಾ ಸಿ. ಈ ತಾಸ್ಮೇನಿಯಾ ಸಿ ಯಾವ ದೇಶಗಳನ್ನ ಡಿವೈಡ್ ಮಾಡ್ತೈತೆ ಅಂತ ಕೇಳ್ರ? ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲ್ಯಾಂಡ್. ನೆನಪಿಟ್ಕೋರೆ, ಇದನ್ನು ಕೇಳಿರ್ತಾರೆ. ತಾಸ್ಮೇನಿಯಾ ಸಮುದ್ರ ಅಂತ ಬರ್ತೈತಲ್ಲ, ಅದು ಯಾವ ಕಂಟ್ರಿಗಳನ್ನ ಡಿವೈಡ್ ಮಾಡ್ತೈತೆ ಅಥವಾ ಬೇರ್ಪಡಿಸ್ತೈತೆ ಅಂದ್ರೆ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲ್ಯಾಂಡ್. ನ್ಯೂಜಿಲ್ಯಾಂಡ್ ಒಳಗೆ ಡಿವೈಡ್ ಮಾಡೋದು ಯಾವ ಜಲಸಂಧಿ ಅಂದ್ರೆ ಯಾವ್ದಾ? ಕುಕ್ ಸ್ಟ್ರೇಟ್. ನೆನಪಿರ್ತೈತಲ್ಲ, ಕುಕ್ ಜಲಸಂಧಿ. ಅದಾದ್ಮೇಲೆ ಇಲ್ಲಿ ಸೌತ್ದಾಗ ಇದನ್ನ ಯಾವುದೋ ಈ ವೆಸ್ಟ್ದಾಗ ಹೇಳಿದ್ವಲ್ಲ ತಳಗ ಮೊಜಾಂಬಿಕಾ ಮಡಗಾಸ್ಕರ್ ಯಾವ್ದು ಬರ್ತೈತಿ? ಮೊಜಾಂಬಿಕಾ ಜಲಸಂಧಿ ಅಂತ ಬರ್ತೈತಿ. ಮೊಜಾಂಬಿಕಾ ಹೆಂಗೆ ನಮ್ದು ಉಷ್ಣ ಪ್ರವಾಹ ಬರ್ತೈತಲ್ಲ, ಸೇಮ್ ಹಂಗೆ ಹಿಂದೂ ಮಹಾಸಾಗರದಾಗ ಕಂಡು ಬರ್ತೈತಿ. ಯಾವುದಂದ್ರೆ ಮೊಜಾಂಬಿಕಾ ಜಲಸಂಧಿ ಅಂತ ಕಂಡು ಬರ್ತೈತಿ. ಅದು ಯಾವ್ಯಾವ ದೇಶಗಳನ್ನ ಡಿವೈಡ್ ಮಾಡ್ತೈತಿ ಗೊತ್ತೈತಲ್ಲ? ಜಲಸಂಧಿಗಳಂದ್ರೆ ಜಲಮೂಲಗಳನ್ನ ಕೂಡಿಸ್ತಿರ್ತೈತಿ, ಭೂಮೂಲಗಳನ್ನ ಏನಿರ್ತಾವಲ್ಲ ಹೊಡಿತಿರ್ತೈತಿ, ಬೇರ್ಪಡಿಸ್ತಿರ್ತೈತಿ. ಅದಕ್ಕೆ ಜಲಸಂಧಿ ಅಂತ ಕರೀತಾರೆ. ಮೊಜಾಂಬಿಕಾ ಜಲಸಂಧಿ ಬಂದರೆ ಯಾವ್ಯಾವ ಕೂಡಿಸ್ತೈತಿ ರೀ? ಹಿಂದೂ ಮಹಾಸಾಗರದಾಗ ಕಂಡು ಬರ್ತೈತಿ. ಬೇರೆ ಯಾವುದು ಪೆಸಿಫಿಕ್ ಸಾಗರ್ಗೆ ಅದು ಕನೆಕ್ಟ್ ಮಾಡಂಗಿಲ್ಲ. ಅದ ಹಿಂದೂ ಮಹಾಸಾಗರದಾಗ ಕಂಡು ಬರ್ತೈತಿ. ಇನ್ನು ಯಾವ ದೇಶಗಳನ್ನ ಡಿವೈಡ್ ಮಾಡ್ತೈತಿ ಅಂದ್ರೆ ಮಡಗಾಸ್ಕರ ಮತ್ತು ಮೊಜಾಂಬಿಕಾ. ಅದಾದ್ಮೇಲೆ ಬಾಬಲ್ ಮಂಡೇಬ್ ಅಂತ ಹೇಳಿದ್ದು. ಹಿಂದೂ ಮಹಾಸಾಗರದಿಂದ ಕೆಂಪು ಸಮುದ್ರಕ್ಕೆ ಕೂಡಿಸು ಒಂದು ಜಲಸಂಧಿ ಬರ್ತೈತಿ. ಹಿಂಗೆ ಕೇಳಿರ್ತಾರೆ ನಾಳೆ ಎಲ್ಲರ. ಹಿಂದೂ ಮಹಾಸಾಗರದಿಂದ ಕೆಂಪು ಸಮುದ್ರಕ್ಕೆ ಹೋಗ್ಬೇಕಾರೆ ಯಾವ ಒಂದು ಜಲಸಂಧಿ ಮುಖಾಂತರ ಹೋಗ್ಬೋದು ಅಂದ್ರೆ ಬಾಬಲ್ ಮಂಡೇಬ್ ಅಂತ ಕರಿತೀವಿ. ಆ ಬಾಬಲ್ ಮಂಡೇಬ್ ಎರಡು ಈ ಜಲಮೂಲಗಳು ಯಾವ್ದಾವ ಅಲ್ಲಿ ಅಂದ್ರೆ ಈಗ ಹೇಳ್ರಿ, ಜಲಮೂಲಗಳು ಯಾವಿರ್ತಾವೆ? ಯಾವ ಕೊಲ್ಲಿ ಹೇಳಿದ್ನಿಲ್ಲ? ಒಂದು ಕೆಂಪು ಸಮುದ್ರ, ಇನ್ನೊಂದು ಎಡನ್ ಕೊಲ್ಲಿ. ಅದು ಎಡನ್ ಕೊಲ್ಲಿ ಒಳಗೆ ನೀರಿರೋದ ಹಿಂದೂ ಮಹಾಸಾಗರದ. ಅಥವಾ ಡೈರೆಕ್ಟ್ ಅರೇಬಿಯನ್ ಸೀದಿಂದ ಕೆಂಪು ಮಹಾಸಾಗರಕ್ಕೆ ಹೋಗ್ಬೇಕಾದ್ರೂ ಯಾವುದಂದ್ರೆ ಯಾವ್ದು? ಬಾಬಲ್ ಮಂಡೇಬ್. ಈ ಬಾಬಲ್ ಮಂಡೇಬ್ದಿಂದ ಮೆಡಿಟೇರಿಯನ್ ಸಮುದ್ರಕ್ಕೆ ಹೋಗ್ಬೇಕಾರ, ಕೆಂಪು ಸಮುದ್ರದಿಂದ ಮೆಡಿಟೇರಿಯನ್ ಸಮುದ್ರಕ್ಕೆ ಹೋಗ್ಬೇಕಾರ ಯಾವ್ದು ಬರ್ತೈತಿ? ಸೂಯೇಜ್ ಕಾಲುವೆ. ಹಿಂಗೆ ನೆನಪಿಟ್ಕೋರಿ, ಯಾಕಂದ್ರೆ ಅವಾಗ ಸಮುದ್ರ ಕನ್ಫ್ಯೂಸ್ ಆಗಲ್ಲ. ಕೆಂಪು ಸಮುದ್ರ ಮತ್ತು ಮೆಡಿಟೇರಿಯನ್ ಸಮುದ್ರನ ಕೂಡಿಸೋದು ಯಾವುದಂದ್ರೆ ಸೂಯೇಜ್ ಕೆನಲ್ ಅಂತ ಬರ್ತೈತಿ. ಸೂಯೇಜ್ ಕೆನಲ್ ಯಾವ ಕಂಟ್ರಿ ಆಡಳಿತದಾಗ ಬರ್ತೈತಿ? ಈಜಿಪ್ಟ್. ಎಷ್ಟು ಹತ್ತದಲ್ಲ? ನೆಕ್ಸ್ಟ್ ಹೋಗಾಗ ನೆನಪು ಮಾಡಿ ಮತ್ತೆ ಹತ್ತು. ನೆಕ್ಸ್ಟ್ ಸದ್ಗೋಪನ್ ಕಮಿಟಿ ಅದಕ್ಕೆ ಹೇಳ್ರಿ. ಸದ್ಗೋಪನ್ ಕಮಿಟಿ ಅಂತ ಬರ್ತೈತಲ್ಲ, ಹೇಳಿದ್ದಿಲ್ಲ? ಯಾವ್ದ? ತಾಂತ್ರಿಕ ಶಿಕ್ಷಣ ಒಳಗೆ ಏನು ಮಾಡ್ಬೇಕಂದ್ರೆ ಅಭಿವೃದ್ಧಿ ತರೋ ಸಲ್ಮಂದಿ ಯಾವ್ದು ಮಾಡ್ರಂದ್ರೆ ಸದ್ಗೋಪನ್ ಕಮಿಟಿ. ನೆನಪೈತಲ್ಲ? ಈಗ ಹೇಳ್ರಿ ನೋಡು, ಕಾಲೇಜ್ ಒಳಗೆ ಮತ್ತು ಯೂನಿವರ್ಸಿಟಿ ಒಳಗೆ ಎಲೆಕ್ಷನ್ ನಡೆಸೋ ಸಲ್ಮಂದಿ ಯಾವ ಕಮಿಟಿ? ಯಾವುದು? JM ಲಿಂಗ್ಡೋ. ಇವು ಸಮಿತಿಗಳು ಡೈರೆಕ್ಟ್ ಹಾಕಿರ್ತಾರೆ. ಈಗ JM ಲಿಂಗ್ಡೋ ಇಲ್ಲಾರ ಸದ್ಗೋಪನ್ ಕಮಿಟಿ ಯಾವುದಕ್ಕೆ ಸಂಬಂಧಿಸೈತಿ? ಜೈಲುಗಳ ಸುಧಾರಣೆ ಅಥವಾ ತಾಂತ್ರಿಕ ಶಿಕ್ಷಣ ಒಳಗೆ ಅಭಿವೃದ್ಧಿ ತರಕ. ಯಾವುದಂದ್ರೆ ತಾಂತ್ರಿಕ ಶಿಕ್ಷಣ ಒಳಗೆ ಬಂದಾಗ ಸದ್ಗೋಪನ್ ಕಮಿಟಿ ಅಂತ ಬರ್ತೈತಿ. ಈಗ ರೀಸೆಂಟಾಗಿ ಅವ್ರು ರಿಪೋರ್ಟ್ ಕೊಟ್ಟಾರ. ಅದಾದ್ಮೇಲೆ JM ಲಿಂಗ್ಡೋ ಕಮಿಟಿ ಅಂತ ಬಂದ್ರೆ JM ಲಿಂಗ್ಡೋ ಎದಕ್ಕೆ? ಯಾವ್ದಾ? ಎಲೆಕ್ಷನ್ ಎದ್ರೊಳಗೆ ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿ ಎಲೆಕ್ಷನ್ ಅಂತ ಮಾಡ್ತಿರ್ತಾರಲ್ಲ, ಅದ್ರ ಸಲ್ಮಂದ್ ನಮ್ಮ ಕರ್ನಾಟಕದಾಗೂ ಈಗ ರೀಸೆಂಟಾಗಿ ನ್ಯೂಸ್ನಾಗಿತ್ತು ನೋಡಿ. ಅದ್ರ ಸಲ್ಮಂದ್ ಕೇಳ್ಬೋದು. ಯಾವ ಕಮಿಟಿ ಅಂದ್ರೆ JM ಲಿಂಗ್ಡೋ ಕಮಿಟಿ ಅಂತ ಬರ್ತೈತಿ. ಕರ್ನಾಟಕ ರಾಜ್ಯದಾಗ ಮೊದಲು ಕಾಗದ ರಹಿತ ಆಸ್ತಿ ನೋಂದಣಿ ಮಾಡಿದ ಜಿಲ್ಲೆ ಯಾವ್ದು ಹೇಳ್ರಿ? ಹಿಂಗೆ ಕ್ವಶನ್ ಹಾಕಿರ್ತಾನೆ. ಕಾಗದ ರಹಿತ ಆಸ್ತಿ ನೋಂದಣಿ ಮಾಡಿದ ಜಿಲ್ಲೆ ಕರ್ನಾಟಕದ ಮೊದಲ ಜಿಲ್ಲೆ ಯಾವುದತ್ತಂದ್ರೆ ಚಾಮರಾಜನಗರ. ಗೊತ್ತೈತಲ್ಲ? ಯಾವ ಪೋರ್ಟಲ್? ಕಾವೇರಿ ಪೋರ್ಟಲ್ದಾಗೆಲ್ಲ ಡಿಜಿಟಲ್ ಆಗಿ ಮಾಡ್ಯಾರ ಅಂತ ಹೇಳಿದ್ದಿಲ್ಲ, ನೆನಪೈತಲ್ಲ? ಓಕೆ. ನೆಕ್ಸ್ಟ್ ಇದು ಹೇಳ್ರಿ, ವರ್ಕ್ ಲೀವ್ ಸಿಟಿ ಅಂತ ಮಾಡತ್ತಾರ. ವರ್ಕ್ ಲೀವ್ ಪ್ಲೇ ಸಿಟಿ ಅಂತ ಮಾಡತ್ತಾರ. ಕರ್ನಾಟಕದಾಗ ಎಲ್ಲಿ ಮಾಡತ್ತಾರ? ವರ್ಕ್ ಲೀವ್ ಪ್ಲೇ ಸಿಟಿಗೆ ಇನ್ನೊಂದು ಹೆಸರು ಏನತ್ತಾರ ಅಂದ್ರೆ AICT. ಕನ್ಫ್ಯೂಸ್ ಆಗಬಾರ್ದು. AICT ಅಂದ್ರೂ ಒಂದು, ವರ್ಕ್ ಲೀವ್ ಪ್ಲೇ ಸಿಟಿ ಅಂದ್ರೂ ಒಂದು. ಎಲ್ಲಿ ಮಾಡತ್ತಾರ ಅಂದ್ರೆ ಬಿಡದಿ ಒಳಗೆ. ಇನ್ನು ಕ್ವಾಂಟಮ್ ಸಿಟಿ ಎಲ್ಲಿ ಮಾಡತ್ತಾರ? ಎಲ್ಲಿ? ಕ್ವಾಂಟಮ್ ಸಿಟಿ ಬಂದ್ರೆ ಹೆಸರಘಟ್ಟ. ಸ್ವಿಫ್ಟ್ ಸಿಟಿ ಬಂದ್ರೆ ಸ್ವಿಫ್ಟಾಸ್. ಎಸ್ ಹೊಂತಾವ್ ನೋಡಿ, ಹಂಗೆ ನೆನಪಿಟ್ಕೋರು. ಸ್ವಿಫ್ಟ್ ಸಿಟಿ ಬಂದ್ರೆ ಸರ್ಜಾಪುರ್. ಇನ್ನೊಂದು ಯಾವ್ದೊಳಗೆ ಕ್ವೀನ್ ಸಿಟಿ ಅಥವಾ ಕಿರ್ ಸಿಟಿ ಅಂತ ಕರೀತಾರೆ. ಅದೆಲ್ಲಿ? ಎಲ್ರಿ? ದಾಬಸ್ಪೇಟೆ. ನೆನಪಿರ್ತೈತಲ್ಲ? ನೆಕ್ಸ್ಟ್ ಇದು ಹೇಳ್ರಿ, ನಮ್ಮ ಕರ್ನಾಟಕದಾಗ ಎಷ್ಟು ಕಡೆ ಸುಸ್ಥಿರ ಡಾಟಾ ಪಾರ್ಕ್ಗಳು ಮಾಡತ್ತಾರ? ದತ್ತಾಂಶ ಪಾರ್ಕ್ ಅಂತ ಕರೀತಾರೆ. ಎಲ್ಲಿ? ಬೆಂಗಳೂರು, ಮಂಗಳೂರು, ಮೈಸೂರು. ನೆನಪಿರ್ತಾವೆ? ಬೆಂಗಳೂರು, ಮಂಗಳೂರು, ಮೈಸೂರು. ನಾಲೆಜ್ ಪಾರ್ಕ್ ಎಲ್ಲಿ ಮಾಡತ್ತಾರೆ ಹೇಳ್ರಿ?
ಜೇವರ್ಗಿ ಬಜೆಟ್ನಾಗ ಮಂಡನೆ ಮಾಡ್ಯಾರ. ನಾಲೆಜ್ ಪಾರ್ಕ್ ಅಂತ ಬಂದ್ರೆ ಜೇವರ್ಗಿ. ಈಗ ಇದನ್ನ ಹೇಳ್ರಿ ನೋಡು, ಟೆಕ್ಸ್ಟೈಲ್ ಪಾರ್ಕ್ ಅಥವಾ ಇದನ್ನು ಕೇಳ್ತಾರೆ ಜವಳಿ ಪಾರ್ಕ್ ಅಂತ ಹೇಳಿ. ಇವೆರಡು ಕನ್ಫ್ಯೂಸ್ ಆಗಬೇಡ್ರಿ. ಮತ್ತು ಜವಳಿ ಪಾರ್ಕ ಸೆಂಟ್ರಲ್ ಗೌರ್ಮೆಂಟ್ದು ಒಂದು ಸ್ಕೀಮ್ ಐತಿ, ಯಾವ್ದು PM ಮಿತ್ರ ಸ್ಕೀಮ್ ಅಂತ. ಅದ್ರೊಳಗೆ ನಮ್ಮ ಕರ್ನಾಟಕದಿಂದ ಒಂದು ಜಿಲ್ಲೆನ ಕನ್ಸಿಡರ್ ಮಾಡಿ ಅಲ್ಲಿ ಏನು ಮಾಡತ್ತಾರ ಅಂದ್ರೆ ಜವಳಿ ಪಾರ್ಕ್ನ ಅಭಿವೃದ್ಧಿ ಮಾಡತ್ತಾರ. ಎಲ್ಲಿ ಮಾಡತ್ತಾರ? ಯಾವ್ದಾ? ಕಲಬುರಗಿ ಒಳಗೆ. ನೆನಪಿಟ್ಕೋರಿ. ಇವು ಪಾರ್ಕ್ ಅಂದ್ರೆ ಗೊತ್ತಾಕವಲ್ಲ, ನಾಲೇಜಾ ಜವಳಿ ಪಾರ್ಕ್ ಅಂದ್ರೆ ಏನೋ ಜವಳಿಯಿಂದ ಉತ್ಪಾದನೆ ಮಾಡೋದು, ಅಂದ್ರೆ ಏನು ಟೆಕ್ಸ್ಟೈಲ್ಸ್ ಇರ್ತೈತಲ್ಲ ಅದರಿಂದ ಉತ್ಪನ್ನ ಮಾಡಿದ ಪ್ರಾಡಕ್ಟ್ಗಳೆಲ್ಲ ಒಂದೇ ಪಾರ್ಕ್ ಒಳಗೆ ಸಿಗ್ತಿರ್ತಾವೆ. ಅದಕ್ಕೆ ಅದ್ರದ್ದು ರಿಸರ್ಚು ಅಲ್ಲೇ ಮಾಡ್ತಿರ್ತಾರೆ. ಪಾರ್ಕ್ ಅಂದ ಕೂಡಲೇ ಬರೀ ಹಿಂಗೆ ಹೋಗಿ ಕುಂಡ್ರೋದು ನೋಡೋದು ಬರೋದು ಇರಂಗಿಲ್ಲ. ಅಲ್ಲಿ ರಿಸರ್ಚ್ ಮಾಡೋಕ್ಕೂ ಅವೈಲೇಬಿಲಿಟಿ ಇರ್ತೈತಿ. ಮತ್ತು ಜವಳಿಯಿಂದ ಏನೇನು ಉತ್ಪಾದನೆ ಮಾಡಬೇಕು ಅಥವಾ ಅದರಿಂದ ಬೇರೆ ಏನು ಮಾಡ್ಬೋದು ಅನ್ನೋದೆಲ್ಲ ರಿಸರ್ಚ್ ಮಾಡೋ ಸೆಂಟರ್ಗಳು ಇರ್ತಾವಲ್ಲ, ಅದಕ್ಕೆ ಪಾರ್ಕ್ ಅಂತ ಕರಿತೀವಿ. ನಮ್ಮ ಸೆಂಟ್ರಲ್ ಗೌರ್ಮೆಂಟಿಂದ ಎಷ್ಟು ಸ್ಯಾಂಕ್ಷನ್ ಆಗ್ಯಾವ್ರಿ ಹಂಗೆ PM ಮಿತ್ರ ಒಳಗೆ 7 ಅದಾವ. ನೆನಪದಾವಲ್ಲ 7? ಒಮ್ಮೆ ಹೇಳ್ರಿ ನೋಡು. 7 ಗುಜರಾತ್ದಿಂದ ಜಾಮ್ನಗರ, ಗುಜರಾತ್ದಿಂದ ನವಸಾರಿ, ನೆಕ್ಸ್ಟ್ ಗುಜರಾತಿನ ನವಸಾರಿ, ಮಹಾರಾಷ್ಟ್ರದಿಂದ ಅಮರಾವತಿ, ಕರ್ನಾಟಕದಿಂದ ಕಲಬುರ್ಗಿ. ಇವು 3 ಈ ಕಡೆ ಅದು. ಆದ್ಮೇಲೆ ಈ ಕಡೆ 2 ಹೇಳಿದ್ನಿ, ಮ್ಯಾಲೆ 2 ಹೇಳಿದ್ವನ್, ಈ ಕಡೆ 3 ಹೇಳಿದ್ವಲ್ಲ. ಈ ಕಡೆ 3 ಆದ್ವಲ್ಲ. ಈಗ ಗುಜರಾತ್ದಿಂದ ನವಸಾರಿ, ಮಹಾರಾಷ್ಟ್ರದಿಂದ ಅಮರಾವತಿ, ಕರ್ನಾಟಕದಿಂದ ಗುಲ್ಬರ್ಗ ಅಥವಾ ಕಲಬುರ್ಗಿ. ಅದಾದ್ಮೇಲೆ ವೆಸ್ಟ್ ಈಸ್ಟ್ದಾಗ ಹೋದಾಗ ಯಾವ್ದು ಬರ್ತೈತೆ? ತಮಿಳ್ನಾಡ್ದ ವಿರುದ್ನಗರ್ ಅಂತ ಬರ್ತೈತೆ. ತಮಿಳ್ನಾಡಿನ ವಿರುದ್ನಗರ್. ನೆಕ್ಸ್ಟ್ ತಮಿಳ್ನಾಡು ಆದ್ಮೇಲೆ ವಾರಂಗಲ್. ಎಲ್ಲಿದ್ದು ಬರ್ತೈತೆ? ತೆಲಂಗಾಣದ ವಾರಂಗಲ್. ಎಷ್ಟದು? 5 ಆದ್ವಲ್ಲ. 5 ಆದ್ಮೇಲೆ ನಾರ್ತ್ದಾಗ 2 ಬರ್ತಾವೆ, ಒಂದು ಉತ್ತರ ಪ್ರದೇಶದಾಗ ಒಂದು ಮಧ್ಯಪ್ರದೇಶದಾಗ. ಉತ್ತರ ಪ್ರದೇಶದಾಗ ಯಾವ್ದು? ಲಕ್ನೋ. ಮತ್ತು ಮಧ್ಯಪ್ರದೇಶದಾಗ ಬಂದಾಗ ದಾರಿ. ಇವು 7 ನೆನಪಿಟ್ಕೊಂಡು ರಿವಿಷನ್ ಮಾಡಿ ಇನ್ನೊಮ್ಮೆ ಹೇಳ್ರಿ. ಗುಜರಾತ್ದಿಂದ ನವಸಾರಿ, ಮಹಾರಾಷ್ಟ್ರದಿಂದ ಅಮರಾವತಿ. ಇವು ಹೊಂದಿಸಿ ಬರೆಯಿದಾಗ ಎಲ್ಲರ PM ಮಿತ್ರ ಒಳಗೆ ಅಮರಾವತಿ ಆಂಧ್ರ ಪ್ರದೇಶ ಕೊಟ್ಟಾಗ ಕರೆಕ್ಟಾಗಿ ಹಾಕಿ ಬಂದಿರಿ. ಈಗ ಮಹಾರಾಷ್ಟ್ರದಾಗೂ ಅಮರಾವತಿ ಕಂಡು ಬರ್ತೈತೆ, ನೆನಪಿಟ್ಕೋರ. ಗುಜರಾತ್ದಿಂದ ಯಾವುದಂದ್ರೆ ನವಸಾರಿ, ಮಹಾರಾಷ್ಟ್ರದಿಂದ ಅಮರಾವತಿ, ಕರ್ನಾಟಕದಿಂದ ಕಲಬುರ್ಗಿ, ಆಮೇಲೆ ತಮಿಳ್ನಾಡದಿಂದ ವಿರುದ್ನಗರ್ ಅಂತ ಬರ್ತೈತೆ. ನೆಕ್ಸ್ಟ್ ತೆಲಂಗಾಣದಿಂದ ವಾರಂಗಲ್. ಅದಾದ್ಮೇಲೆ ನಾರ್ತದಾಗ ಹೋಗೋದು ಡೈರೆಕ್ಟ್ ಉತ್ತರ ಪ್ರದೇಶ, ಮಧ್ಯಪ್ರದೇಶ. ಉತ್ತರ ಪ್ರದೇಶದಿಂದ ಬಂದಾಗ ಲಕ್ನೋ, ಮಧ್ಯಪ್ರದೇಶದಿಂದ ಬಂದಾಗ ಓಕೆ. ಉತ್ತರ ಪ್ರದೇಶ ಯಾವ ಇದ್ರೊಳಗೆ ಸಿಟಿ ಒಳಗೆ ಮಾಡತ್ತಾರೆ ಹೇಳ್ರಿ? ಬಾಸ್ಮತಿ ರಿಸರ್ಚ್ ಸೆಂಟರ್ ಅಂತ ಮಾಡತ್ತಾರೆ. ಇಂಡಿಯಾದಾಗ ಫಸ್ಟ್ ಟೈಮ್ ಬಾಸ್ಮತಿ ರಿಸರ್ಚ್ ಸೆಂಟರ್ ಉತ್ತರ ಪ್ರದೇಶದಾಗ ಬರ್ತೈತಲ್ಲ. ಇದು ಬರ್ತೈತಲ್ಲ ಉತ್ತರ ಪ್ರದೇಶದಾಗ. ಉತ್ತರ ಪ್ರದೇಶದಲ್ಲಿ ಪಿಲ್ಬಿಟ್. ನೆನಪಿಟ್ಕೋರಿ. ಇದು ಇಂಡಿಯಾದಾಗ ಫಸ್ಟ್ ಟೈಮ್ ಏನು ಮಾಡತ್ತಾರ ಅಂದ್ರೆ ಬಾಸ್ಮತಿ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಸೆಂಟರ್ ಅಂತ ಮಾಡತ್ತಾರೆ. ಎಲ್ಲಿ? ಉತ್ತರ ಪ್ರದೇಶದ ಪಿಲ್ಬಿಟ್. ನೆನಪಿರ್ತೈತಲ್ಲ ಉತ್ತರ ಪ್ರದೇಶದ ಪಿಲ್ಬಿಟ್. ಇದು ಅರ್ಬನ್ ರೂಪೇ ಸಿಸ್ಟಮ್ ಎಲ್ಲಿ ಮಾಡಿದ್ರು? ಉತ್ತರ ಪ್ರದೇಶದಾಗ ಬರ್ತೈತಲ್ಲ ಅದು. ನೆಕ್ಸ್ಟ್ ಅದು ಅಲ್ಲೇ. ನೆಕ್ಸ್ಟ್ ಇದು ಹೇಳ್ರಿ, ಕಾರ್ಮಿಕ ದಿನಾಚರಣೆ ದಿನ ಒಂದು ಟೋಲ್ ಫ್ರೀ ನಂಬರ್ ಹೇಳಿದ್ನಲ್ಲ, ಸಹಾಯವಾಣಿ 155-214. ಟೋಲ್ ಫ್ರೀ ನಂಬರ್ಗಳು ರಿವಿಷನ್ ಮಾಡಿ ನೆನಪಿಟ್ಕೋರೆ. 155-214. 1926 ಬಂದ್ರೆ 1 GB. 1930 ಬಂದ್ರೆ 1930. ಸೈಬರ್ 1912 ಬಂದ್ರೆ 1912. ಎಸ್. KPTCL. ಇವು ಎಲೆಕ್ಟ್ರಿಸಿಟಿ ಅದು ಹೋಗೋಲ್ಲ, ಡೈಲ್ ಮಾಡೋದು ಬರೀ. ಇಲ್ಲಿ ಎಲ್ಲರ ವಿದ್ಯುತ್ ಹೋದ್ರೆ ಈಗೂ ಇದನ್ನು ಮಾಡ್ತಾರೆ. 1912 ಅಂತ ಬರ್ತೈತೆ, ನೆನಪಿರ್ತೈತಲ್ಲ 1912 ಅಂತ. ನೆಕ್ಸ್ಟ್ 14416 ಅಂತ ಬರ್ತೈತಿ. ಇದು ಕೇಳ್ರಿ. ಎಸ್. ಟೆಲಿಮನಸ್ 14416. ಟೆಲಿಮನಸ್ ಹೇಳಿದಿಲ್ಲ. ಮಾನಸಿಕ ಸಾಮರ್ಥ್ಯ ಅಥವಾ ಡಿಪ್ರೆಸ್ ಅದು ಆಗಿರ್ತಾರಲ್ಲ ಅವ್ರ ಸಲ್ಮಂದ ಒಂದು ಟೋಲ್ ಫ್ರೀ ನಂಬರ್ ಐತಿ. ಯಾವ್ದು? 14416. ನಿಮ್ಮ ಮಾನಸಿಕ ಕಾಲ್ ಹೋಗ್ತದೆ. ಯಾವ್ದು? 14416. ಓಕೆ. ನೆಕ್ಸ್ಟ್ ಇದು ಹೇಳ್ರಿ, ಫಸ್ಟ್ ಟೈಮ್ ನ್ಯೂಕ್ಲಿಯರ್ ವೇಸ್ಟ್ ವಾಲ್ಟ್ ಅಂತ ಮಾಡತ್ತಾರೆ. ಯಾವ ಕಂಟ್ರಿದವ್ರ? ಫಿನ್ಲ್ಯಾಂಡ್. ನೆನಪೈತಲ್ಲ ನ್ಯೂಕ್ಲಿಯರ್ ವೇಸ್ಟ್ ವಾಲ್ಟ್ ಅಂದ. ಎಕ್ಸಸೈಸ್ ಪ್ರಗತಿ ಅಂತ ಫಸ್ಟ್ ಎಡಿಷನ್ ಹೋಸ್ಟ್ ಮಾಡತೈತಿ. ಯಾವ ಕಂಟ್ರಿ? ಎಷ್ಟನೇ ಎಡಿಷನ್ ಅಂದ್ರೆ ಫಸ್ಟ್ ಎಡಿಷನ್. ಯಾವ ಕಂಟ್ರಿ ಇದನ್ನು ಯಾವ ಕಂಟ್ರಿ ಹೋಸ್ಟ್ ಮಾಡತೈತೆ ಅಂದ್ರೆ ಇಂಡಿಯಾ. ಎಲ್ಲಿ ಮಾಡತ್ತಾರ ಅಂದ್ರೆ ಮೇಘಾಲಯದ ಉಮ್ರೋಯಿ. ನೆನಪಿಟ್ಕೋರು. ಮೇಘಾಲಯದ ಉಮ್ರೋಯಿ. ಮಲ್ಟಿ ನ್ಯಾಷನಲ್ಲು ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ ಇದೆ. ಯಾವ್ದು? ಮಲ್ಟಿ ನ್ಯಾಷನಲ್. ನೆನಪಿಟ್ಕೋರು. ಬೇರೆ ಕಂಟ್ರಿಗಳು ಇದ್ರೊಳಗೆ ಹೆಸರಿನಾಗ ಐತಿ. ಏನಂದ್ರೆ ಇಂಡಿಯನ್ ಓಷಿಯನ್ ರೀಸನ್ ಒಳಗೆ ಏನು ಕಂಟ್ರಿಗಳು ಬರ್ತಲ್ಲ ಅವೆಲ್ಲ ಪಾರ್ಟಿಸಿಪೇಟ್ ಮಾಡ್ತೇವೆ. ಆಗ್ನೇಯ ಏಷ್ಯಾದ ರಾಷ್ಟ್ರಗತಿಗಳ ವಿಯೆಟ್ನಾಮ, ಥೈಲ್ಯಾಂಡ್ ಇವೆಲ್ಲ ಪಾರ್ಟಿಸಿಪೇಟ್ ಮಾಡಿರ್ತಾವೆ. ಎಕ್ಸಸೈಸ್ ಪ್ರಗತಿ ಗೊತ್ತಾತಲ್ಲ. ಈಗ ಹೇಳ್ರಿ, ಇದನ್ನು ಕಾಕಡು ಎಕ್ಸಸೈಸ್ ಎಲ್ಲಿ ಆಗಿರ್ತೈತಿ? ಆಸ್ಟ್ರೇಲಿಯಾದ ಮುಂದೆ ಸಿಡ್ನಿ. ಆಸ್ಟ್ರೇಲಿಯಾದ ಸಿಡ್ನಿ ಒಳಗೆ ಕಾಕಡು ಎಕ್ಸಸೈಸ್ ಅಂತ ಹೇಳಿದೆವು. ನೆಕ್ಸ್ಟ್ ದಸ್ತಲಿಕ್ ಎಕ್ಸಸೈಸ ಉಜ್ಬೇಕಿಸ್ತಾನ್ದ ಎಲ್ಲಿ ಆಗೈತಿ? ಉಜ್ಬೇಕಿಸ್ತಾನ್ದ ನಮಗಂಗ. ನೆಕ್ಸ್ಟ್ ಬ್ರಹ್ಮಾಸ್ತ್ರ ಎಕ್ಸಸೈಸ್ ಅಂತ ಮಾಡ್ತಾರೆ. ಎಲ್ಲಿ? ರಾಜಸ್ಥಾನದ ಪೋಖ್ರಾನ್. ನೆಕ್ಸ್ಟ್ ಮತ್ತೆ ಯಾವ್ದು ಎಕ್ಸಸೈಸ್ ಬಿಟ್ಟಿದ್ದು? ದ್ವೀಪ ಶಕ್ತಿ ಎಕ್ಸಸೈಸ್ ಬಂದಾಗ ಅಂಡಮಾನ್ ನಿಕೋಬಾರ್. ಓಕೆ. ನೆಕ್ಸ್ಟ್ ಇದು ಹೇಳಿದ್ರಲ್ಲ ಪಿಲ್ಬಿಟ್ ಅಂತ ಎಲ್ಲಿ ಬರ್ತೈತೆ ಅಂದ್ರೆ ಉತ್ತರ ಪ್ರದೇಶದಾಗ. ಎದಕ್ಕೆ ನ್ಯೂಸ್ನಾಗಿದ್ದು ಪಿಲ್ಬಿಟ್ ಅಂತ ಕೇಳ್ರ? ಯಾವ್ದ? ಎಸ್. ಬಾಸ್ಮತಿ ರಿಸರ್ಚ್ ಸೆಂಟರ್. ಓಕೆ. JM ಲಿಂಗಡೋ ಕಮಿಟಿ ಅಂತ ಬಂದ್ರೆ ಇದೇಗಾರ ಬಂದ್ ಕೂಡ ಹೇಳಿ. ತಾಂತ್ರಿಕನೋ ಏನು ಚುನಾವಣೆ ಸಲ್ಮಂದ್? ಚುನಾವಣೆ ಸಲ್ಮಂದ. ತಾಂತ್ರಿಕ ಶಿಕ್ಷಣ ಸಲ್ಮಂದ್ ಬಂದ್ರೆ ಎಸ್. ಸದ್ಗೋಪನ್ ಕಮಿಟಿ. ಓಕೆ. ಇದು ಹೇಳ್ರಿ, ಫಸ್ಟ್ ಜೀರೋ ಎಮಿಷನ್ ಫೈರ್ಡ್ ಬ್ಯಾಟ್ರೀಸ್ ಅಂತ ಮಾಡತ್ತಾರ. ವರ್ಲ್ಡ್ದಾಗ ಫಸ್ಟ್ ಟೈಮ್ ಜೀರೋ ಎಮಿಷನ್ ಪವರ್ಡ್ ಬ್ಯಾಟ್ರೀಸ್ ಅಂತ ಕರೀತಾರೆ.
ಫೈರ್ಡ್ ಬ್ಯಾಟ್ರಿ. ಜೀರೋ ಎಮಿಷನ್ ಫೈರ್ಡ್ ಬ್ಯಾಟ್ರೀಸ್ ಅಂದರೆ ಈಗ ಪ್ರೆಸೆಂಟ್ ಏನು ಬ್ಯಾಟ್ರಿ ಇರ್ತಾವಲ್ಲ, ಈ ಬ್ಯಾಟ್ರಿ ಅಭಿವೃದ್ಧಿ ಮಾಡ್ಬೇಕು. ಹೌದು, ಬ್ಯಾಟ್ರಿಯಲ್ಲಿ ಇದನ್ನು ಎಮಿಷನ್ ಮಾಡ್ತಾವನಾಕ ಬ್ಯಾಟ್ರಿ ರೆಡಿ ಮಾಡ್ಬೇಕಾರೆ ಲಿಥಿಯಂ ಯೂಸ್ ಮಾಡ್ತಿರ್ತಾರಲ್ಲ, ಅದನ್ನು ಮಾಡ್ಬೇಕಾರೆ ಬರ್ನ್ ಮಾಡಿರ್ತಾರಲ್ಲ, ಏನು ಬರ್ನ್ ಮಾಡಿರ್ತಾರೆ ಅದರಿಂದ ಎಮಿಷನ್ ಆಗಿರ್ತೈತಿ. ಅಂಥವು ಜೀರೋ ಎಮಿಷನ್ ಫೈರ್ಡ್ ಬ್ಯಾಟ್ರೀಸ್ ಅಂದ್ರೆ ಅದ್ರೊಳಗೆ ಎಮಿಷನ್ ಇರಂಗಿಲ್ಲ. ಜೀರೋ ಎಮಿಷನ್ ಅಂದರೆ ಏನೂ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗಿರಂಗಿಲ್ಲ, ವಾಯು ಮಾಲಿನ್ಯ ಆಗಿರಲ್ಲ. ಅಂಥ ಬ್ಯಾಟ್ರಿಗಳು ಮಾಡತ್ತಾರೆ ಜಗತ್ನಾಗ ಫಸ್ಟ್ ಟೈಮ್. ಯಾವ ಕಂಟ್ರಿ? ಚೀನಾ. ನೆನಪೈತಲ್ಲ, ಹೇಳಿದ್ವಲ್ಲ ಚೀನಾದವ್ರು ಹೆಂಗೆ ಮಾಡ್ತಾರೆ ಅಂದ್ರೆ ಕೋಲ್ ಇರ್ತೈತಲ್ಲ ಅದನ್ನ ವಿದೌಟ್ ಬರ್ನ್ ಮಾಡಲ್ದ. ಕೋಲ್ ಬರ್ನ್ ಮಾಡ್ರೆ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಕತಿ. ಕಲ್ಲಿದ್ದನ್ನ ಬರ್ನ್ ಮಾಡಿದಾಗ ಅಷ್ಟೇ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗಿರ್ತದೆ. ಅದನ್ನ ಬರ್ನ್ ಮಾಡಲ್ದ ಬರೀ ಕಂಬರ್ಷನ್ ಅಂದರೆ ಕಂಬರ್ಷನ್ ಮಾಡಂಗಿಲ್ಲ, ಅದನ್ನ ಒಡೆದು ಬರೀ ಪುಡಿ ಮಾಡಿ ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ಕೋತಾರೆ. ಅದ್ರ ಸಲ್ಮಂದಿ ಯಾವ್ದತ್ತಾರ ಅಂದ್ರೆ ಚೀನಾದವ್ರು ಮಾಡೋರು ಏನತ್ತಾರ ಅಂದ್ರೆ ಜೀರೋ ಎಮಿಷನ್ ಫೈರ್ಡ್ ಬ್ಯಾಟ್ರೀಸ್ ಅಂತ ಕರೀತಾರೆ, ನೆನಪಿಟ್ಕೊಂಡು. ನೆಕ್ಸ್ಟ್ ಈ ಪ್ರಾಪ್ತಿ ಪೋರ್ಟಲ್ ಅಂತ ಬಂದರೆ ಯಾರ್ದು ಹೇಳ್ರಿ? ಈ ಪ್ರಾಪ್ತಿ ಪೋರ್ಟಲ್ ಎದಕ್ಕೆ ಬರ್ತೈತಿ? EPFOದವ್ರು ಎದ್ರ ಸಲ್ಮಂದ? EPFOದವ್ರು ಎದ್ರ ಸಲ್ಮಂದ ಮಾಡ್ಯಾರಂದ್ರೆ PF ಇರ್ತಾವಲ್ಲ, ಅನ್ಅಲೋಕೇಟೆಡ್ ಫಂಡ್ಸ್ ಏನಿರ್ತಾವಲ್ಲ ಅದನ್ನು ರಿವ್ಯೂ ಮಾಡ್ಬೇಕಂತ ಈ ಪ್ರಾಪ್ತಿ ಪೋರ್ಟಲ್ ಡೈರೆಕ್ಟ್ ಕೇಳ್ತಿರ್ತಾರೆ. ಈ ಪ್ರಾಪ್ತಿ ಪೋರ್ಟಲ್ ಯಾರಿಗೆ ಜಾರಿಗೆ ತಂದಾರ ಅಂತೇಳಿ RBI, EPFO, ಅಪೇಡಾ ಹಿಂಗೆ ಕ್ವಶನ್ ಕೊಟ್ಟಿರ್ತಾರಲ್ಲ. ಯಾರಂದ್ರೆ EPFO ಫುಲ್ ಫಾರ್ಮ್ ಬಂದ್ರೆ ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಜೇಷನ್. ಯಾವ ಮಿನಿಸ್ಟ್ರಿ ಇದೆ? ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ವೆಲ್ಫೇರ್, ಮಿನಿಸ್ಟ್ರಿ ಆಫ್ ಲೇಬರ್ ಆ್ಯಂಡ್ ಎಂಪವರ್ಮೆಂಟ್. ಯಾವ್ದು? ಮಿನಿಸ್ಟ್ರಿ ಆಫ್ ಲೇಬರ್ ಆ್ಯಂಡ್ ಎಂಪವರ್ಮೆಂಟ್ದಾಗ ಬರ್ತದೆ. ನೆಕ್ಸ್ಟ್ ಈಗ ಹೇಳ್ರಿ, ರೀಸೆಂಟಾಗಿ G ಸತ್ಯವತಿ ಅಂತ ನೇಮಕ ಮಾಡ್ಯಾರ ನಮ್ಮ ಕರ್ನಾಟಕದಾಗ. ಎದ್ರದ ಆಯೋಗದ ಮುಖ್ಯಸ್ಥರನ್ನಾಗಿ ನೇಮಕ ಮಾಡ್ತಾರೆ? ಮಾಹಿತಿ ಆಯೋಗದ. ಮಾಹಿತಿ ಆಯೋಗ ಯಾವಾಗ ಬರ್ತೈತೆ? ರೈಟ್ ಟು ಇನ್ಫಾರ್ಮೇಷನ್ 2005. ರೀಸೆಂಟಾಗಿ ಅದ್ರದ್ದು ಇನ್ನೊಂದು ಕೊಟ್ಟಾರ ನೋಡ್ರಿ. ಯಾರ ಇದನ್ನ ಇರ್ತಾರಲ್ಲ ಸಂಗಾತಿಗಳು ಅಥವಾ ಹೆಂಡತಿದದು ಏನರ ನಾವು ಇನ್ಕಮ್ ಸರ್ಟಿಫಿಕೇಟ್ ಇದನ್ನು ಎಷ್ಟು ಇನ್ಕಮ್ ಬರ್ತೈತೆ ಅಂತ ಹೇಳಿದ್ನ RT ಅದು ಹಾಕಿರತ್ತೀನಿ. ಅದ್ರೊಳಗೆ RTIದಾಗ ಅಲವ್ ಇಲ್ಲ, ನೆನಪಿಟ್ಕೊಳ್ರಿ. ಈಗ ಹೆಂಗೆ PMO ಆಫೀಸ್ನಾಗ RTO ಹಾಕಿ ಕೇಳ್ರೆ ಕೊಡಂಗಿಲ್ಲ, ಅಥವಾ ನಮ್ಮಲ್ಲಿ ಡಿಫೆನ್ಸ್ ಒಳಗೂ ನಾವು ಈಗ ಆಪ್ಷನ್ನಾಗ ಕೊಟ್ಟಿರ್ತಾರೆ. ಇದು RTI ಅಂದರೆ ಏನೈತೆ ಅಂದ್ರೆ ರೈಟ್ ಟು ಇನ್ಫಾರ್ಮೇಷನ್ ಅಂತೈತಿ. ಕಡಿಮೆ ರೊಕ್ಕದಾಗ ಇನ್ಫಾರ್ಮೇಷನ್ ಎಲ್ಲ ಪೀಪಲ್ ಸಿವಿಲಿಯನ್ಸಿಗೆ ಎಲ್ಲರಿಗೂ ಸಿಗಬೇಕಂತ ಮಾಡಿದ್ದು. ಯಾವ ಇಯರ್ದಾಗ ತರ್ತಾರಂದ್ರೆ ಆಗ್ತಿದ ಇದು ಸಂವಿಧಾನಬದ್ಧ ಅಥವಾ ಸಂವಿಧಾನೇತರ ಅಂದ್ರೆ ಸಂವಿಧಾನೇತರ. ಇದು ಸಂವಿಧಾನಬದ್ಧ ಬರಂಗಿಲ್ಲ, ಇದಕ್ಕೆ ಆರ್ಟಿಕಲ್ ಅದು ಬರಂಗಿಲ್ಲ. ಯಾವ ಇಯರ್ದಾಗ ತರ್ತಾರೆ ಅಂದ್ರೆ 2005. ಎಲ್ಲ ಕಡೆಯಿಂದ ಇನ್ಫಾರ್ಮೇಷನ್ ಗ್ರ್ಯಾಬ್ ಮಾಡ್ಬೋದು. ಇಲ್ಲಿ ನಮ್ಮಲ್ಲಿ ಯಾವ್ದಾರ DC ಆಫೀಸ್ನಾಗ ಯಾವ್ದಾರ ಒಂದು ಟೆಂಡರ್ ಬಂದ್ರೂ ಕರಿಬೋದು ನಾವು. ಅದರದ್ದು ರೈಟ್ ಟು ಇನ್ಫಾರ್ಮೇಷನ್ ಯಾಕೆ ಟೆಂಡರ್ ಹಾಕ್ಬೋದು. ಬಟ್ ಇಲ್ಲಿ DC ಆಫೀಸ್ನಾಗ ಹಾಕಿದಂಗೆ ನಮ್ಮ ಆಪರೇಷನ್ ಸಿಂಧೂರ್ ಟೈಮ್ನಾಗ ಏನೇನು ಯೂಸ್ ಮಾಡಿರತ್ತೆ ಹಾಕಿರ ಕೊಡಂಗಿಲ್ಲ. ಇಂಥವು ಯಾವ ಇಂಟರ್ನ್ಯಾಷನಲ್ ಸೆಕ್ಯೂರಿಟಿ ಅಥವಾ ಏನು ಭದ್ರತೆ ಒದಗಿಸು ಇರ್ತಾವಲ್ಲ ಅಂಥದ್ರ ಕೊಡಂಗಿಲ್ಲ. ಈಗ ರೀಸೆಂಟಾಗಿ ಅದರೊಳಗೆ ಇನ್ನೊಂದು ಏನು ಹೈಕೋರ್ಟ್ ಡಿಸಿಷನ್ ಕೊಟ್ಟೈತೆ ಅಂದ್ರೆ, ಮೊದಲು ಕೊಡ್ತಿದ್ರು ಯಾರ್ದಾರ ನಾವು ವೈಯಕ್ತಿಕವಾಗಿ ದತ್ತಾಂಶನ ಕಲೆಕ್ಟ್ ಮಾಡ್ಕೋದು. ಬಟ್ ರೀಸೆಂಟ್ ಏನು ಮಾಡ್ರಂದ್ರೆ ವೈಯಕ್ತಿಕ ದತ್ತಾಂಶ ಮೂಲಭೂತ ಹಕ್ಕೊಳಗೆ ಬರ್ತೈತೆ. ಹೇಳ್ರಿ ನೋಡು, ರೈಟ್ ಟು ಪ್ರೈವೇಸಿ ಅಂತ ಬರ್ತೈತಲ್ಲ. ಯಾವ್ದು? ಆರ್ಟಿಕಲ್ 21 ಬರ್ತೈತಲ್ಲ, ರೈಟ್ ಟು ಪ್ರೈವೇಸಿ ಅಂತ. ಯಾವ ಪ್ರಕರಣದಾಗ ಹೇಳ್ತಾರೋ ನಮಗೆ ರೈಟ್ ಟು ಪ್ರೈವೇಸಿ ಐತತ್ತ ಹೇಳಿದ್ನಿಂದ? ಯಾವ್ದ? ಪುಟ್ಟಸ್ವಾಮಿ ಪ್ರಕರಣದಾಗ ರೈಟ್ ಟು ಪ್ರೈವೇಸಿ ಅಂತ ಕರೀತಾರೆ. ಅಂದ್ರೆ ನಮ್ದು ಪ್ರೈವೇಸಿ ಹೆಂಗಂದ್ರೆ, ಈಗ ಸ್ಟಾರ್ಗಳು ಇರ್ತಾರೆ, ಹೀರೋಗಳು. ಆ ಹೀರೋಗಳು ಫೋಟೋ ತೊಗೊಂಡು ಯಾವ್ದಾರ ಒಂದು ಅಡ್ವರ್ಟೈಸ್ಮೆಂಟ್ಗೆ ಅಥವಾ AI ವಿಡಿಯೋ ಮಾಡಿ ಯೂಸ್ ಮಾಡ್ಕೊಳತ್ತೇಳಿ ನಂದು ರೈಟ್ ಟು ಪ್ರೈವೇಸಿ ಐತಿ, ಅದನ್ನು ಬ್ಲಾಕ್ ಮಾಡಂದ್ರೆ ಬ್ಲಾಕ್ ಮಾಡ್ತಾರೆ. ಮೊದಲು ಇದ್ದಿದ್ದಿಲ್ಲ ಇದು. ಹೆಂಗೆ ರೈಟ್ ಟು ಪ್ರೈವೇಸಿ ಬಂದೈತಲ್ಲ, ಸೇಮ್ ಹಂಗೆ RTI ಒಳಗೂ ರೈಟ್ ಟು ಪ್ರೈವೇಸಿ. ನಮ್ದು ಇನ್ಕಮ್ ಎಷ್ಟೈತೆ ಮತ್ತೊಬ್ರಿಗೆ ಹೇಳ್ಬೇಕಾಗಿಲ್ಲ, ಅವ್ರು ನಮ್ಮ ಧರ್ಮಪತ್ನಿ ಆದ್ರೂ ಹೇಳ್ಬೇಕತ್ತಿಲ್ಲ, ಅಥವಾ ಅವ್ರದ್ದು ನಾವು ಇನ್ಕಮ್ನು ಕೇಳಂಗಿಲ್ಲ. ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಅಂಡರ್ ಯಾವ ಇಯರ್ದಾಗ ಬರ್ತೈತಿ? ಈಗ ಹೇಳ್ರಿ, ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಯಾರ್ದಾರ ಈಗ ಪ್ರೆಸೆಂಟ್ ನಮ್ಮಲ್ಲಿ? 2 ಬರ್ತಾವೆ. ರೈಟ್ ಟು ಇನ್ಫಾರ್ಮೇಷನ್ ಸ್ಟೇಟ್ ಲೆವೆಲ್ ಒಂದು ಬರ್ತೈತಿ ಮತ್ತು ಸೆಂಟ್ರಲ್ ಲೆವೆಲ್ಗೆ ಒಂದು ಬರ್ತೈತಿ. ನ್ಯಾಷನಲ್ ಇನ್ಫಾರ್ಮೇಷನ್ ಅಲ್ಲಿ ರೈಟ್ ಟು ಇನ್ಫಾರ್ಮೇಷನ್ ಅಲ್ಲಿ ಯಾರು ಹೆಡ್ ಅದಾರು? ಯಾರ? ಹೀರಾಲಾಲ್ ಸಮಾರಿಯಾ. ಸೆಂಟ್ರಲ್ದಾಗ 2 ನೆನಪಿಟ್ಕೋರ. ಸೆಂಟ್ರಲ್ದಾಗ ಬಂದಾಗ ಹೀರಾಲಾಲ್ ಸಮಾರಿಯಾ ಅದ್ರ ಮುಖ್ಯಸ್ಥರು ಇರ್ತಾರೆ. ಇದಕ್ಕೆ ಮುಖ್ಯಸ್ಥರು ಯಾಕೆ ಇರ್ತಾರಂದ್ರೆ, ಈಗ ಹೆಂಗೆ ಚೀಫ್ ಎಲೆಕ್ಷನ್ ಕಮಿಷನರ್ ಅದಾರಲ್ಲ, ಈಗ ಎಲೆಕ್ಷನ್ ನಡೆದಿದ್ದು ಏನರ ಕ್ರೈಸಿಸ್ ಆದ್ರೆ ಚೀಫ್ ಎಲೆಕ್ಷನ್ ಕಮಿಷನರ್ ಯಾರು ಇರ್ತಾರಲ್ಲ ಅವ್ರನ್ನ ಕೇಳ್ತಾರೆ. ಸೇಮ್ ಹಂಗೆ ರೈಟ್ ಟು ಇನ್ಫಾರ್ಮೇಷನ್ ಏನೋ ಗ್ರೇವಿಯನ್ಸಸ್ ಅಥವಾ ನಮ್ಮದು ತೊಂದರೆಗಳಿದ್ದು ಅಥವಾ ಏನರ ಪ್ರಾಬ್ಲಮ್ಸ್ ಇದ್ದು ಅಂತೇಳಿ ಅದನ್ನ ಯಾರು ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ ಮುಖ್ಯ ಆಯುಕ್ತರಿಗೆ. ಸೆಂಟ್ರಲ್ದಾಗ ಯಾರು ಅದಾರಂದ್ರೆ ಹೀರಾಲಾಲ್ ಸಮಾರಿಯಾ ರೈಟ್ ಟು ಇನ್ಫಾರ್ಮೇಷನ್ದು. ಕೆಳಗೆ ಸ್ಟೇಟ್ದಾಗ ಬಂದಾಗ ರೀಸೆಂಟಾಗಿ ಅಪಾಯಿಂಟ್ ಆಗ್ಯಾರು, ನೆನಪಿಟ್ಕೋರು. ಯಾರು ರೀ? G ಸತ್ಯವತಿ. KPS ಇದ್ದಿದ್ರ ನೀವು? ಹಾಂ, ಕಾರ್ಯದರ್ಶಿ. ಎಸ್. ನೆಕ್ಸ್ಟ್ ರೀಸೆಂಟಾಗಿ ಮಿಷನ್ ದೃಷ್ಟಿ ಅಂತ ನ್ಯೂಸ್ನಾಗ ಐತೆ ನೋಡ್ರಿ. ಇದು ಮಿಷನ್ ದೃಷ್ಟಿ ಅದಕ್ಕೆ ಮಾಡ್ತಾರೆ ಹೇಳ್ರಿ? ಮಿಷನ್ ದೃಷ್ಟಿ ಅಂತ ರೀಸೆಂಟಾಗಿ ನ್ಯೂಸ್ನಾಗ ಬಂದೈತಿ. ಇದು ನಮ್ಮ ಬೆಂಗಳೂರು ಬೇಸ್ಡ್ ಒಂದು ಸ್ಟಾರ್ಟಪ್ ಕಂಪ್ನಿ ಬರ್ತೈತೆ, ಗ್ಯಾಲಕ್ಸಿ ಐ ಅಂತ. ಇದು ಮಿಷನ್ ದೃಷ್ಟಿ ಏನು ವಿಶೇಷತೆ? ವರ್ಲ್ಡ್ದಾಗ ಫಸ್ಟ್ ಎದರ್ದಿದ್ದು? ಎಸ್, ಉಪಗ್ರಹ. ಎಂಥದ್ದು ಉಪಗ್ರಹ ಇದೆ? ಫಾಲ್ಕನ್ 9ದಿಂದ ರಾಕೆಟ್. ಅದು ಫಾಲ್ಕನ್ 9 ಪೂರ್ತಿ ಐತೆ ನೋಡಿ. ಮಿಷನ್ ದೃಷ್ಟಿ ಅಂತ ಬಂದ್ರೆ ನೆನಪಿಟ್ಕೋರಿ. ಇದು ವರ್ಡ್ದಾಗ ಫಸ್ಟ್ ಏನಂದ್ರೆ ಆಪ್ಟೋಸಾರ್ ಅಂತ ಕರೀತಾರೆ. ಇದಕ್ಕೆ ಆಪ್ಟೋಸಾರ್ ಅಂತ. ಆಪ್ಟೋಸಾರ್ ಅಂದ್ರೆ ಆಪ್ಟಿಕಲ್ ಅಂದ್ರೆ ಏನೋ ಆಪ್ಟಿಕಲ್ಸ್ ಅಂತ ಹಾಕ್ತೀವಲ್ಲ ಸ್ಪೆಕ್ಟ್, ಹಂಗೆ ಆಪ್ಟಿಕಲ್ ಅಂದ್ರೆ ಹೈಟ್ ಇದನ್ನು ಟೆಕ್ನಾಲಜಿ ಅಥವಾ ಪ್ರಿಸಿಷನ್ ಯೂಸ್ ಮಾಡ್ಕೊಂಡ ಕ್ಯಾಮ್ರಾ ಇರ್ತಾವೆ, ಅದಕ್ಕೆ ಆಪ್ಟಿಕಲ್ ಅತ್ತೀವಿ. SAR ಅಂತ ಕರೀತಾರೆ. ಆಪ್ಟೋಸಾರ ವರ್ಡ್ದಾಗ ಫಸ್ಟ್ ಟೈಮ್ ಯೂಸ್ ಮಾಡಿದ್ದೀವಿ, 2 ಮಿಕ್ಸ್ ಮಾಡಿ. ಯಾಕಂದ್ರೆ ಹೆಂಗೆ ಲಾಂಚ್ ಮಾಡಿರ್ತಾರೆ ಅಂದ್ರೆ ವರ್ಡ್ದಾಗ ಯಾವಾರ ಸೆಟಲೈಟ್ಗಳು ಮಾಡೋಕೆ SAR ಅಂದ್ರೆ ಸಿಂಥೆಟಿಕ್ ಅಪರ್ಚರ್ ರೇಡಾರ್ ಅಂತ ಕರೀತಾರೆ. ಒಂದು ಅದನ್ನು ಯೂಸ್ ಮಾಡಿರ್ತಾರೆ, ಇಲ್ಲಾರ ಆಪ್ಟಿಕಲ್ ಯೂಸ್ ಮಾಡಿರ್ತಾರೆ. ಇವು 2 ಮಿಕ್ಸ್ ಮಾಡಿ ಯೂಸ್ ಮಾಡಿದ್ದು ಯಾವುದಂದ್ರೆ ನಮ್ದು ಈಗ ಪ್ರೆಸೆಂಟ್ ಯಾವುದಂದ್ರೆ ಮಿಷನ್ ದೃಷ್ಟಿ ಒಳಗೆ. ಆ ಮಿಷನ್ ದೃಷ್ಟಿ ಒಳಗೆ ಯಾವ ಒಂದು ಕಂಪ್ನಿದವ್ರು ಲಾಂಚ್ ಮಾಡಿದ್ರು ಅಂದರೆ ಇದನ್ನು
ಬೆಂಗಳೂರು ಬೇಸ್ಡ್ ಐತಿ ಇದು ನಮ್ದು ಸ್ಟಾರ್ಟಪ್ ಕಂಪ್ನಿ ಬೆಂಗಳೂರದವ್ರದ್ದು ಯಾವ್ದಂದ್ರೆ ಗ್ಯಾಲಕ್ಸಿ ಐ ಎತ್ ಕಂಪ್ನಿದವ್ರು ಬರ್ತಾರೆ. ಅವ್ರು ಯಾವ ಸೆಟಲೈಟ್ ಮಾಡ್ಯಾರ ಅಂದ್ರೆ ಮಿಷನ್ ದೃಷ್ಟಿ ಸೆಟಲೈಟ್ ಅಂತ ಮಾಡ್ಯಾರ. ಅದ್ರದ್ದು ವಿಶೇಷತೆ ಏನಂದ್ರೆ ಆಪ್ಟಿಕಲ್ ಮತ್ತು ಸಿಂಥೆಟಿಕ್ ಅಪರ್ಚರ್ ರೇಡಾರ್ಗಳು ಯೂಸ್ ಮಾಡ್ಕೊಂಡಿರ್ತಾರೆ. ರೇಡಾರ್ ಯಾಕಂದ್ರೆ ದೂರ ಇದ್ದಿದ್ದು ಡಿಸ್ಟೆನ್ಸ್ ಎಲ್ಲ ಕಂಡು ಹಿಡಿಬೇಕಾದ್ರೆ ರೇಡಾರ್ ಯೂಸ್ ಮಾಡ್ಕೋತೀವಲ್ಲ. ನಮ್ದು ಹೆಂಗೆ ಈಗ ಇದನ್ನ ನಾಟಿಕಲ್ ಮೈಲ್ ಅದೆಲ್ಲ 12 ನಾಟಿಕಲ್ ಮೈಲ್ ಅದ್ರೊಳಗಿಂದ ಯಾವಾರ ಹಡಗ್ ಬಂದ್ರೆ ಡಿಟೆಕ್ಟ್ ಮಾಡಕ್ಕೆ ಏನಿರ್ತೈತಿ ರೇಡಾರ್ ಸಿಸ್ಟಮ್ ಅಂತ ಇರ್ತೈತಲ್ಲ, ಸೇಮ್ ಹಂಗೆ ಇದ್ರೊಳಗೂ ರೇಡಾರ್ ಯೂಸ್ ಮಾಡ್ಕೊಂಡಾರ. ಇದು ದೃಷ್ಟಿ ಏನು ಮಾಡ್ತೈತೆ ಅಂದ್ರೆ ಅರ್ತ್ ಅಬ್ಸರ್ವೇಷನ್ ಸೆಟಲೈಟ್ ಅಂತ ಕರಿತಾರೆ. ಭೂಮಿ ಮೇಲೆ ಏನು ವೇರಿಯೇಷನ್ಸ್ ಆಗಿರ್ತಾವ ಅಥವಾ ಹವಾಮಾನ ಬದಲಾವಣೆಗಳಾಗಿರ್ತಾವಲ್ಲ ಅದ್ರ ಬಗ್ಗೆ ಅವೇರ್ನೆಸ್, ಅದ್ರ ಬಗ್ಗೆ ರಿಸರ್ಚ್ ಮಾಡೋ ಸಂಬಂಧ ಮಿಷನ್ ದೃಷ್ಟಿ ಅಂಡರ ದೃಷ್ಟಿ ಸೆಟಲೈಟ್ ಅಂತ ಲಾಂಚ್ ಮಾಡ್ಯಾರ. ಏನು ಕೇಳ್ಬೋದು ಅಂದ್ರೆ ನಾಳೆ ದೃಷ್ಟಿ ಅನ್ನೋದ ಸೆಟಲೈಟ್ ಉಪಗ್ರಹ. ಈ ಉಪಗ್ರಹಗಳನ್ನ ಲಾಂಚ್ ಮಾಡ್ಬೇಕಾರೆ ಏನು ಬೇಕ್ರಿ, ಡೈರೆಕ್ಟ್ ಉಪಗ್ರಹಗಳು ಹೋಗಂಗಿಲ್ಲ. ಎದರಲ್ಲೇ ಲಾಂಚ್ ಮಾಡ್ತಾರ, ಯಾವ ರಾಕೆಟ್ಗಳು ಬೇಕು. ಉಪಗ್ರಹ ಒಯ್ಬೇಕಾರೆ ರಾಕೆಟ್ ಬೇಕಲ್ಲ. ಈಗ ನಾವು ಎಲ್ಲರ ಹೋಗ್ಬೇಕಾರೆ ಬಸ್ ಹೆಂಗೆ ನಮ್ಗೆ ಟ್ರಾನ್ಸ್ಪೋರ್ಟೇಷನ್ ಒಂದು ಸಿಸ್ಟಮ್ ಅಂತ ಕರಿತೀವಲ್ಲ, ಸೇಮ್ ಹಂಗೆ ಅದು ಉಪಗ್ರಹ ಇಲ್ಲಿ ಇರ್ತೈತಿ. ಅದನ್ನ ರೆಡಿ ಮಾಡಿದ ಮ್ಯಾಲೆ ಒಯ್ಬೇಕಾರೆ ಅದಕ್ಕೆ ಏನು ಬೇಕಂದ್ರೆ ಒಂದು ರಾಕೆಟ್ ಬೇಕು. ನಮ್ಮಲ್ಲಿ ಎಷ್ಟು ರಾಕೆಟ್ ಅದಾವು? 3 ಅದಾವೆ. ನೆನಪೈತಲ್ಲ 3 ಯಾವ್ಯಾವ? PSLV, GSLV, SSLV ಅದಾವೆ. ಬಟ್ ನಾಳೆ ಎಲ್ಲರೇ ಯಾವ ರಾಕೆಟ್ ಮುಖಾಂತರ ಮಾಡ್ಯಾರ ನಮ್ದು ಯಾವ್ದಾರ ಹೆಸರು ಕೊಟ್ಟರೆ ಎಲಿಮಿನೇಟ್ ಮಾಡ್ಬೇಕು. ನಮ್ಮ ರಾಕೆಟ್ಲೇ ಲಾಂಚ್ ಮಾಡಿಲ್ಲ ಇದನ್ನು ದೃಷ್ಟಿನ. ಯಾವ ರಾಕೆಟ್ಲೇ ಲಾಂಚ್ ಮಾಡ್ಯಾರಂದ್ರೆ ಫಾಲ್ಕನ್ 9. ಫಾಲ್ಕನ್ 9 ಯಾವ ಕಂಟ್ರಿದ? ಅಮೇರಿಕಾ ಕಂಟ್ರಿದು. ಯಾರ್ದದು ಕಂಪ್ನಿ? ನಾಸಾದವ್ರದ, ಸ್ಪೇಸ್ ಎಕ್ಸ್ದವ್ರದ್ದು. ಎಸ್, ಸ್ಪೇಸ್ ಎಕ್ಸ್ದವ್ರದ್ದು ನೋಡ್ರಿ. ಫಾಲ್ಕನ್ 9 ವಿಶೇಷತೆ ಏನು ಹೇಳ್ರಿ? ಇದು ನೆನಪಿಟ್ಕೋರಿ. ಜಗತ್ನಾಗ ಫಸ್ಟ್ ಟೈಮ್ ರೀಯೂಸೇಬಲ್ ರಾಕೆಟ್ಗಳು ರೀಯೂಸೇಬಲ್ ರಾಕೆಟ್ ವೆಹಿಕಲ್ ಯಾರು ಮಾಡಿದ್ರಂದ್ರೆ ಸ್ಪೇಸ್ ಎಕ್ಸ್ದವ್ರು. ಜಗತ್ನಾಗ ಫಸ್ಟ್ ಇದು ನೆನಪಿಟ್ಕೋರಿ. ಯಾಕಂದ್ರೆ ಯಾವ ದೇಶನೂ ಫಸ್ಟ್ ಮಾಡಿದ್ದಂದ್ರೆ ಅಮೇರಿಕಾ ಮಾಡಿದ್ದ. ಯಾವ್ದಂದ್ರೆ ಫಾಲ್ಕನ್ 9. ಅದು ಹೆಂಗೆ ಮಾಡ್ತೈತೆ ಅಂದ್ರೆ ರಾಕೆಟ್ ಹೋಗಿ ಅದನ್ನ ಉಪಗ್ರಹ ಬಿಟ್ಟು ಮತ್ತೆ ವಾಪಸ್ ರಿಟರ್ನ್ ಬರ್ತೈತೆ. ಅದ ಯಾವ್ದಂದ್ರೆ ಫಾಲ್ಕನ್ 9. ಈಗ ಹೇಳ್ರಿ ನೋಡು, ಮಿಷನ್ ದೃಷ್ಟಿ ಬಗ್ಗೆ ಬಂದಾಗ ಮಿಷನ್ ದೃಷ್ಟಿ ಲಾಂಚ್ ಮಾಡಿದ ಕಂಪ್ನಿ ಯಾವ್ದತ್ ಕೇಳ್ರ. ಈಗ ಅಕಸ್ಮಾತ್ ಹಿಂಗೆ ಕೇಳ್ರ, ಮಿಷನ್ ದೃಷ್ಟಿನ ನಮ್ಮ ಇಂಡಿಯಾದಾಗ ಮಾಡ್ಬೋದಿತ್ತಲ್ಲ, SSLV, PSLV, GSLV. ಬಟ್ ನಮ್ಮ ಇಂಡಿಯಾದವ್ರು ಅದಾರಲ್ರಿ, ಇಸ್ರೋ ಪ್ರೋಗ್ರಾಮ್ಗಳು ಅಷ್ಟೇ ಲಾಂಚ್ ಮಾಡ್ತಾರೆ. ಕಮರ್ಷಿಯಲ್ ಆಗಿ ಲಾಂಚ್ ಮಾಡ್ಬೇಕಂತ 2 ಸಂಸ್ಥೆಗಳನ್ನ ಇಟ್ಟಾರ. ಈಗ ನಾಳೆ ಎಲ್ಲಿ ಕೇಳ್ಬೋದು, ಮಿಷನ್ ದೃಷ್ಟಿನ ಡೈರೆಕ್ಟ್ ಫಾಲ್ಕನ್ 9ಗೆ ಅವ್ರು ಗ್ಯಾಲಕ್ಸಿ ಐ ಕಂಪ್ನಿದವ್ರು ಕಾಂಟ್ಯಾಕ್ಟ್ ಮಾಡಿರಂಗಿಲ್ಲ. ಯಾವುದೋ ಪ್ರೈವೇಟ್ ಕಂಪ್ನಿಗಳು ಹೋಗಿ ಯಾವ್ದಾರ ಒಂದು ಇಂಟರ್ನ್ಯಾಷನಲ್ ಕಂಪ್ನಿಗಳಿಗೆ ಇದನ್ನು ಮಾಡ್ತಾರಲ್ಲ, ಅವಾಗ ಸಪೋರ್ಟ್ ಮಾಡೋಂಗಿಲ್ಲ. ಅದರ ಸಂಬಂಧ ಸೆಟಲೈಟ್ಗಳನ್ನ ಲಾಂಚ್ ಮಾಡ್ಬೇಕಾದ್ರೆ ನಮ್ಮಲ್ಲಿ 2 ಪ್ರೈವೇಟ್ ಕಮರ್ಷಿಯಲ್ ಮೇಂಟೈನ್ ಮಾಡಕತ್ತ 2 ಕಂಪ್ನಿ ಮಾಡ್ಯಾರ. ಯಾವ ಹೇಳ್ರಿ? NSIL ಮತ್ತು ಇನ್ ಸ್ಪೇಸ್ ಅಂತ ಬರ್ತೈತಿ. NSIL ಎಲ್ಲೈತಿ? ಬೆಂಗಳೂರಾಗ. ಈಗ ಬೆಂಗಳೂರಾಗ ಇದು ಗ್ಯಾಲಕ್ಸಿ ಐತಿ, NSILದವ್ರು ಸಪೋರ್ಟ್ ಮಾಡ್ಯಾರ. ನೆನಪಿಟ್ಕೊಡಿ. ಯಾಕಂದ್ರೆ ಅದಕ್ಕೆ ರಿಸರ್ಚ್ ಮಾಡ್ಬೇಕಾರೆ ಏನೋ ಮಾಡ್ಬೇಕಾರೆ ಉಪಗ್ರಹಗಳು ಏನಿರ್ತಾವಲ್ಲ ಪ್ರೈವೇಟಾಗಿ ಡಿಸೈನ್ ಮಾಡ್ರು ಅದು ಇಸ್ರೋ ಅಥವಾ ಗೌರ್ಮೆಂಟ್ ಅಂಡರ್ ಅದೊಮ್ಮೆ ರಿವ್ಯೂ ಆಗಲ್ದ ಮ್ಯಾಲೆ ಕಳ್ಸಂಗಿಲ್ಲ. ಅಕಸ್ಮಾತ್ ಇವ್ರು ಗ್ಯಾಲಕ್ಸಿ ಐದವ್ರು NSIL ಸಪೋರ್ಟ್ ಇರಲ್ದ ಡೈರೆಕ್ಟ್ ಮಾಡಿದ್ರೆ ತಿಳಿ ನಾಳೆ ಎಲ್ಲರ ಅವ್ರು ಎಲ್ಲರದು ವೈಯಕ್ತಿಕ ಡಾಟಾಗಳು ಅಥವಾ ಏನರ ಡೀಟೇಲ್ಸ್ಗಳು ಕಲೆಕ್ಟ್ ಮಾಡಿ ಯಾವ್ದಾರ ಬೇರೆ ದೇಶಕ್ಕೆ ಕೊಟ್ಟರೆ ಅದ್ರ ಸಂಬಂಧ ಅದ್ರ ರಿವ್ಯೂ ಮಾಡ್ತಿರ್ತಾರೆ. ಅದಕ್ಕೆ ಯಾವುದೊಂದು ಗೌರ್ಮೆಂಟ್ ಏಜೆನ್ಸಿ ಅಥವಾ ಯಾವ್ದು ಕಂಪ್ನಿ ಸಪೋರ್ಟ್ ಮಾಡೈತೆ ಅಂದ್ರೆ NSIL. ನೆನಪಿಟ್ಕೊಳ್ಳಿ. ಅದು ಇಸ್ರೋದವ್ರದ NSIL ಅನ್ನೋದು ಎದಕ್ಕಂದ್ರೆ ಪ್ರೈವೇಟ್ ಸೆಟಲೈಟ್ಗಳು ಏನು ರೆಡಿ ಮಾಡ್ತಿರ್ತೀವಲ್ಲ ಅದಕ್ಕೆ ಹೆಲ್ಪ್ ಮಾಡ್ಬೇಕಂತ ಡೈರೆಕ್ಟ್ ಇಸ್ರೋ ಪಾರ್ಟಿಸಿಪೇಟ್ ಮಾಡಕ್ಕೆ ಬರಂಗಿಲ್ಲ. ಯಾವ್ದು ಮಾಡ್ತಾರಂದ್ರೆ NSIL ಮತ್ತು ಇನ್ ಸ್ಪೇಸ್ ಅಂತ ಮಾಡ್ತಾರೆ. ಎರಡು ಥರದ್ದು ಇಯರ್ ಹೇಳ್ರಿ. ಒಂದೇ ಇಯರ್ ಗ್ಯಾಪ್ನೇ ಮಾಡ್ಯಾರ. 2019 ಮತ್ತು 2020 ನೆನಪಿರ್ತೈತಲ್ಲ. ಈಗ ಮಿಷನ್ ದೃಷ್ಟಿ ಮಾಡಿದ ಕಂಪ್ನಿ ಯಾವುದಂದ್ರೆ ಗ್ಯಾಲಕ್ಸಿ ಐ. ಈಗ ಹೇಳ್ರಿ ನೋಡು, ಬೆಂಗಳೂರದಾಗ ಒಂದು ಬೇಸ್ಡ್ ಓಕ್ಸಲ್ ಗ್ರಿಡ್ ಅಂತ ಒಂದು ಕಂಪ್ನಿ ಬರ್ತೈತೆ. ಅದು ನ್ಯೂಸ್ನಾಗ ಇತ್ತು. ಎದ್ರ ಸಲ ಮಂದಿ ವಿಶೇಷತೆ ಹೇಳ್ರಿ, ಬೆಂಗಳೂರು ಬೇಸ್ಡ್ ಕಂಪ್ನಿ ಬರ್ತೈತಿ. ಇದು ಇಂಡಿಯಾದಾಗ ಫಸ್ಟ್ ಟೈಮ್ ಏನೋ ಹೊಸದು ಮಾಡಿತ್ತು ನೋಡು, ಓಕ್ಸಲ್ ಗ್ರಿಡ್ ಅಂತ ಬೆಂಗಳೂರು ಬೇಸ್ಡ್. ಎಸ್, ಇಂಡಿಯಾಸ್ ಫಸ್ಟ್ MRI ಮಿಷನ್. ನೆನಪಿಟ್ಕೋರಿ. ಈ MRI ಮಿಷನ್ದಾಗ ಈಗ ಎಲ್ಲರ ಸ್ಕ್ಯಾನಿಂಗ್ ಹೋದ್ರೆ ಈ CT ಸ್ಕ್ಯಾನ್ ಅವ ಸಣ್ಣ ಮಾಡಿಸ್ತೀವಲ್ಲ, ಎಕ್ಸ್ರೇ ಅವಕ್ಕೆ 200, 300 ಅದು ಇರ್ತೈತಿ. ಬಟ್ MRIಗೆ ಹೋದ್ರೆ 5,000, 10,000, 20,000 ಇರ್ತೈತಲ್ಲ. ಇದು ರೇಟ್ ಯಾಕೆ ಇಷ್ಟು ಇನ್ಕ್ರೀಸ್ ಆಗಿರ್ತೈತೆ? MRI ಮಷಿನ್ಗಳು ಇಂಡಿಯಾದಾಗ ಇಲ್ರಿ. ಇಂಡಿಯಾದಾಗ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಈಗ ನೋಡ್ರಿ, ಬೇರೆ ದೇಶದಿಂದ ಯಾವುದೋ ಮೊಬೈಲ್ ತರಿಸಲಿ ಅಥವಾ ಇಕ್ವಿಪ್ಮೆಂಟ್ಸ್ ತರಿಸಲಿ ಅದ್ರ ಮೇಲೆ ಡಬಲ್ ತ್ರಿಬಲ್ ಟ್ಯಾಕ್ಸ್ ಹಾಕ್ತಿರ್ತಾರಲ್ಲ, ಆ ಟ್ಯಾಕ್ಸ್ದಿಂದ ಅದ್ರ ರೇಟ್ ಜಾಸ್ತಿ ಹಾಕಿರ್ತದೆ. ಆ ಇಕ್ವಿಪ್ಮೆಂಟ್ ರೇಟ್ ಜಾಸ್ತಿ ಇರಂಗಿಲ್ಲ. ಈಗ ಅಮೆರಿಕಾದಾಗ iPhone 2 ಅಂದ್ರೆ 1 ಲಕ್ಷಕ್ಕೆ ಸಿಗ್ತಿದ್ರೆ ಅದು ಇಲ್ಲಿ ಬಂದ್ರೆ 50,000 ರೂಪಾಯಿ ಇನ್ಕ್ರೀಸ್ ಆಗಿರ್ತದೆ. 150 ಸಿಗ್ತದೆ. ಸೇಮ್ ಹಂಗೆ ಟ್ಯಾಕ್ಸ್ ಹೆಂಗೆ ಇನ್ಕ್ರೀಸ್ ಆಕವಲ್ಲ, MRI ಮಿಷನ್ಗಳು ನಮ್ಮ ಇಂಡಿಯಾದಾಗ ಎಲ್ಲರ ಮ್ಯಾನುಫ್ಯಾಕ್ಚರ್ ಮಾಡಿರತ್ತೇಳಿ ಈಗ ಏನು 5,000 ರೂಪಾಯಿ ನಾವು ಸ್ಕ್ಯಾನಿಂಗ್ ಕೊಡ್ತೀವಲ್ಲ, ಅದು 1,000ಕ್ಕೆ ಡಿಕ್ರೀಸ್ ಮಾಡ್ಬೋದು ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಇಂಡಿಯಾದಾಗ. ಆದ್ರೆ ಅದರೊಳಗೆ ಫಸ್ಟ್ ಇದನ್ನು ಯಾವುದೋ ಒಂದು ಕಂಪ್ನಿ ಇಂಡಿಯಾದಾಗ ಫಸ್ಟ್ MRI ಸ್ಕ್ಯಾನಿಂಗ್ ಮಷಿನ್ನ ಮ್ಯಾನುಫ್ಯಾಕ್ಚರ್ ಮಾಡೈತೆ ಅಥವಾ ರೆಡಿ ಮಾಡೈತೆ ಅಂದ್ರೆ ಓಕ್ಸಲ್ ಗ್ರಿಡ್. ಅದು ಎಲ್ಲಿ ಬೆಂಗಳೂರು ಬೇಸ್ಡ್ ಬರ್ತದೆ. ನೆನಪಿಟ್ಕೋರಿ. 2 ಓಕ್ಸಲ್ ಗ್ರಿಡ್ ಒಂದು ಹೇಳಿ ಮತ್ತು ಬೆಂಗಳೂರು ಬೇಸ್ಡ್ ಇನ್ನೊಂದು ಸ್ಟಾರ್ಟಪ್ ಯಾವ್ದು ಹೇಳಿ ಮಿಷನ್ ದೃಷ್ಟಿ ಅಂಡರ ಗ್ಯಾಲಕ್ಸಿ ಐ 2 ನೆನಪಿರ್ತಾವಲ್ಲ. ಓಕೆ, NSIL ಬಂದರೆ NSIL ಸಪೋರ್ಟ್ ಮಾಡೈತೆ ಅಂತ ನೆನಪಿಟ್ಕೋರಿ. ನೆಕ್ಸ್ಟ್ ಇದು ಹೇಳ್ರಿ, ಸಿನ್ಬ್ಯಾಕ್ ಎಕ್ಸಸೈಸ್ ಅಂತ ಬರ್ತದೆ. ಸಿನ್ಬ್ಯಾಕ್ ಎಕ್ಸಸೈಸ್ ಯಾವ ಕಂಟ್ರಿ ಜೋಡ ಮಾಡ್ತೀವಿ? ಜಾಯಿಂಟ್ ಮಿಲಿಟ್ರಿ ಅಥವಾ ಮಲ್ಟಿನ್ಯಾಷನಲ್. ಸಿನ್ಬ್ಯಾಕ್ ಎಕ್ಸಸೈಸ್ ಶ್ರೀಲಂಕಾ ಅಲ್ಲೋ. ಸಿನ್ಬ್ಯಾಕ್ಸ್ ಅಂತ ಕೇಳತ್ತಿಲ್ಲ, ಸಿನ್ಬ್ಯಾಕ್ ಸಿ ನಾ ಸಿ ಕೇಳತ್ತೀನಿ. ಎಸ್ ಅಲ್ಲ. ಸಿನ್ಬ್ಯಾಕ್ಸ್ ಎಕ್ಸಸೈಸ್ ಬಂದ್ರೆ ಸಿಂಗಾಪುರ್. ಸಿನ್ಬ್ಯಾಕ್ಸ್ ಎಕ್ಸಸೈಸ್ ಅಂತ ಬರ್ತದೆ. ಈಗ 2nd ಎಡಿಷನ್ ನಡೆದೈತಿ.
ಕಾಂಬೋಡಿಯಾ ಜೋಡ ಮಾಡ್ತಾರೆ. ಇದು ಸಿನ್ಬ್ಯಾಕ್ ಎಕ್ಸರ್ಸೈಸ್ ಸೆಕೆಂಡ್ ಎಡಿಷನ್ ನೆನಪಿಟ್ಕೋರೆ, ಎರಡು ಕನ್ಫ್ಯೂಸ್ ಆಗಬೇಡ. ನಾಳೆ ಕ್ವಶನ್ನಾಗ ಹಾಕಿದಾಗ ಸಿನ್ಬ್ಯಾಕ್ಸ್ ಅಂತ ಬಂದಾಗ ಮತ್ತೆ ಇದು ಕಾಂಬೋಡಿಯಾ ಅಂತ ಹಾಕಿರಿ. ಸಿನ್ಬ್ಯಾಕ್ಸ್ ಅಂತ ಬರ್ತೈತೆ, SCIN ಅಂತ ಬರ್ತೈತೆ. ಸಿನ್ಬ್ಯಾಕ್ಸ್ ಎಕ್ಸರ್ಸೈಸ್ 2ನೇ ಎಡಿಷನ್ ಇದು ನಡೆಯೋದು. 2ನೇ ಎಡಿಷನ್ ಎಲ್ಲಿ ಮಾಡತ್ತಾರಂದ್ರೆ ಕಾಂಬೋಡಿಯಾದಾಗ ನೆನಪಿಟ್ಕೋರಿ. ಫಸ್ಟ್ ಎಡಿಷನ್ ನಡೆದಿತ್ತಂದ್ರೆ ಇಂಡಿಯಾದಾಗ ಇಂಡಿಯನ್ ಆರ್ಮಿದವ್ರು ಕಂಡಕ್ಟ್ ಮಾಡ್ತಾರೆ. ಇವೆರಡು ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರ್ತಾವೆ. ಸಿನ್ಬ್ಯಾಕ್ಸ್ ಅಂದ್ರೆ ಎಸ್ ಹತ್ ಬರ್ತೈತಿ, ಸಿನ್ಬ್ಯಾಕ್ಸ್ ಅಂತ ಬಂದ್ರೆ ಸಿ ಹತ್ ಬರ್ತೈತಿ. ಸಿ ಹೆಸರು ಬಂದ್ರೆ ಕಾಂಬೋಡಿಯಾ, ಎಸ್ ಹೆಸರು ಬಂದ್ರೆ ಸಿಂಗಾಪುರ್. ನೆನಪಿರ್ತಾವಲ್ಲ, ಇವು ಜಾಯಿಂಟ್ ಮಿಲಿಟರಿ ಎಕ್ಸರ್ಸೈಸ್ ಐತಿ. ಇವು 2 ಕಂಟ್ರಿಗಳು ಭಾಗವಹಿಸ್ತಿರ್ತಾವೆ, ನೆನಪಿರ್ತೈತಲ್ಲ. ಸಿನ್ಬ್ಯಾಕ್ ಎಕ್ಸರ್ಸೈಸ್ ರೀಸೆಂಟ್ ಆಗೈತಿ. ಯಾವ ಕಂಟ್ರಿ ಜೋಡ ಅಂದ್ರೆ ಕಾಂಬೋಡಿಯಾ. ಹೇಳ್ರಿ, ಜಗತ್ನಾಗ ಅತಿ ದೊಡ್ಡ ಟೆಂಪಲ್ನು ಕಾಂಬೋಡಿಯಾದಾಗ ಕಂಡು ಬರ್ತೈತಿ. ಯಾವುದು? ಅಂಗೋರ್ ವಾಟ್. ಎಷ್ಟನೇ ಅದ್ಭುತ ಅದ? 8ನೇ ಅದ್ಭುತ ಅಲ್ಲ. ಈಗ ರೀಸೆಂಟಾಗಿ ಕಾಂಬೋಡಿಯಾದಾಗ ಒಂದು ಟೆಂಪಲ್ ನ್ಯೂಸ್ನಾಗ ಇತ್ತು, ಅದಕ್ಕೆ ಇಂಡಿಯಾದವರು ಸಪೋರ್ಟ್ ಮಾಡಿದ್ರು ಅಂತ ಹೇಳಿದ್ರು. ಯುನೆಸ್ಕೋ ಹೆರಿಟೇಜ್ದಾಗೂ ಇತ್ತು. ಯಾವ್ದು ಹೇಳ್ರಿ? ಇದು ಕಾಂಬೋಡಿಯಾ ಬಿಟ್ಟ ಅಂಗೋರ್ ವಾಟ್ ಟೆಂಪಲ್ ಬಿಟ್ಟ ಇನ್ನೊಂದು ಟೆಂಪಲ್ ನ್ಯೂಸ್ನಾಗ ಇತ್ತು. ಅಲ್ಲಿ ವಾರ್ ನಡೆದಿತ್ತು ನೋಡ್ರಿ, ಕಾಂಬೋಡಿಯಾ ವಿಯೆಟ್ನಾಂ ಜೋಡ. ಯಾವ್ದ? ಪ್ರೇಮ್ ವಿಹಾರಿ ಅಂತ ಟೆಂಪಲ್ ಬರ್ತೈತೆ. ಡೈರೆಕ್ಟ್ ಕೇಳ್ಬೋದು, ಪ್ರೇಮ್ ವಿಹಾರಿ ಟೆಂಪಲ್ ಎಲ್ಲಿ ಕಂಡು ಬರ್ತೈತೆ ಅಂತ ಕೇಳ್ರಿ. ಇದು ಕರೆಂಟ್ ನ್ಯೂಸ್ನಾಗಿತ್ತು ನೋಡ್ರಿ. ಅಲ್ಲಿ ವಾರ್ ಯಾವಾಗ ನಡೆದಿರ್ತಾವಲ್ಲ, ಯಾವ್ದಾರ ದೇಶನಾಗ ವಾರ್ ಗೀರ್ ನಡೆದು ಅಂತೇಳಿ ಅಲ್ಲಿ ಯಾವ ದ್ವೀಪಗಳಾಗಲಿ ಅಥವಾ ಯಾವ ಟೆಂಪಲ್ಗಳಾಗಲಿ ಅವು ನ್ಯೂಸ್ನಾಗ ಬರ್ತಾವೆ. ಈ ಟೆಂಪಲ್ ಏನಾಗಿತ್ತು ಅಂದ್ರೆ ಡಿಫೆಂಡ್ ಮಾಡತ್ತಿರು ಕಾಂಬೋಡಿಯಾದವ್ರು ಅನ್ನತ್ತಿರು, ವಿಯೆಟ್ನಾಂದವ್ರು ನಮ್ದು ಅಂತ ಹೇಳತ್ತಿರು. ಆ ಕ್ರೈಸಿಸ್ ನಡೆದಿತ್ತಲ್ಲ, ಯಾವ ಟೆಂಪಲ್ ಅಂದ್ರೆ ಪ್ರೇಮ್ ವಿಹಾರ್ ಟೆಂಪಲ್ ಅಂತ ಬರ್ತದೆ. ಎರಡು ನೆನಪಿಟ್ಕೊರಿ. ಅಂಗೋರ್ ವಾಟ್ ಟೆಂಪಲ್ ಅಂದ್ರೆ ಜಗತ್ನಾಗ ಅತಿ ದೊಡ್ಡ ಟೆಂಪಲ್. ಯಾರು ನಿರ್ಮಾಣ ಮಾಡಿದ್ದು? 2ನೇ ಸೂರ್ಯವರ್ಮ. ಯಾವ ದೇವ್ರಿಗೆ ಸಂಬಂಧಿಸೈತಿ? ಇದಕ್ಕೆ 8ನೇ ಅದ್ಭುತ ಅಂತ ಕರೀತಾರೆ ನೋಡ್ರಿ. ಮೊದಲು ಜಗತ್ನಾಗ 7 ಅದ್ಭುತಗಳಿದ್ವಲ್ಲ, ಅದು 8ನೇ ಅದ್ಭುತ ಯಾವುದಂದ್ರೆ ಅಂಗೋರ್ ವಾಟ್. ಈಗ ಹೇಳ್ರಿ ಎಕ್ಸರ್ಸೈಸ್ ಯಾವ್ದು ಹೇಳಿ? ಸಿನ್ಬ್ಯಾಕ್ಸ್ 1ನೇ ಎಡಿಷನ್ ಎಲ್ಲಿ ನಡೆದಿತ್ತ? ಇಂಡಿಯಾದಾಗ. ಅದ ಪುಣೆದಾಗ ನಡೆದಿತ್ತು 1ನೇ ಎಡಿಷನ್. ಬಂದ್ರೆ ಸೆಕೆಂಡ್ ಎಡಿಷನ್ ಎಲ್ಲಿ ನಡೆಯತೈತೆ ಅಂದ್ರೆ ಯಾವಾದರೂ ಜಾಯಿಂಟ್ ಮಿಲಿಟರಿ ಎಕ್ಸರ್ಸೈಸ್ ಒಂದು ಸರಿ ನಮ್ಮಲ್ಲಿ ನಡೆದ್ರೆ ಸೆಕೆಂಡ್ ಎಡಿಷನ್ ಅವರಲ್ಲಿ ನಡೆಸ್ತಿರ್ತಾರೆ. ಓಕೆ, ನೆಕ್ಸ್ಟ್ ಇದು ರೀಸೆಂಟಾಗಿ ಹೇಳ್ರಿ, ಪೇಪರ್ಲೆಸ್ ಸ್ಟೇಟ್ ಜುಡಿಷಿಯರಿ ಅಂತ ಮಾಡ್ಯಾರ. ಯಾವ ಒಂದು ರಾಜ್ಯದ ನ್ಯಾಯಾಂಗ ಪೂರ್ತಿ ಪೇಪರ್ಲೆಸ್ ಆಗೈತಿ? ಕ್ವಶನ್ ಕೇಳತ್ನ ಇನ್ನೊಮ್ಮೆ ನೆನಪಿಟ್ಕೋರಿ. ಕ್ವಶನ್ ನೆನಪಿಟ್ಕೋರಿ. ಜುಡಿಷಿಯರಿ ಅಂದ್ರೆ ನ್ಯಾಯಾಂಗ. ಆ ನ್ಯಾಯಾಂಗದೊಳಗೆ ಒಂದು ಪೇಪರ್ ಇರಂಗಿಲ್ಲ, ಡೈರೆಕ್ಟ್ ಎಲ್ಲ ಡಿಜಿಟಲ್. ಈಗ ಸುಪ್ರೀಂ ಕೋರ್ಟ್ದಾಗ ಒಡಕ್ ನಡಿಬೇಕಾದ್ರೆ ಟ್ಯಾಬ್ ತೊಗೊಂಡು ಹೋಗಿರ್ತಾರೆ ನೋಡ್ರಿ. ಟ್ಯಾಬ್ನಾಗ ಅವ್ರು ರಿಪೋರ್ಟ್ಗಳು ಓದಿ ಹೇಳ್ತಿರ್ತಾರಲ್ಲ. ಬಟ್ ಆ ಸುಪ್ರೀಂ ಕೋರ್ಟ್ ಪೇಪರ್ಲೆಸ್ ಐತತ್ತಲ್ಲ, ಪೇಪರ್ ಯೂಸ್ ಮಾಡ್ತಾರೆ. ಬಟ್ ಯಾವ ಒಂದು ಸ್ಟೇಟ್ ಒಳಗೆ ಪೂರ್ತಿ ಪೇಪರ್ಲೆಸ್ ಜುಡಿಷಿಯರಿ, ಅಲ್ಲಿ ಏನೋ ಕೋರ್ಟ್ ಹಿಯರಿಂಗ್ ಆಗಲಿ ಏನಾಗಲಿ ಎಲ್ಲ ಡಿಜಿಟಲ್ ಫಾರ್ಮೆಟ್ನಾಗ ಬರ್ಬೇಕು. ಯಾವ ಸ್ಟೇಟ್? ಎಸ್, ಅಸ್ಸಾಂ ಅಲ್ಲಪ್ಪಿ, ಸಿಕ್ಕಿಂ ನೆನಪಿಟ್ಕೋರಿ. ಭಾರತದ ಮೊದಲ ಆರ್ಗ್ಯಾನಿಕ್ ಸ್ಟೇಟ್ ಅಂದ್ರು ಯಾವ್ದಂದ್ರೆ ಸಿಕ್ಕಿಂ. ಆಮೇಲೆ ಪೇಪರ್ಲೆಸ್ ಸ್ಟೇಟ್ ಅಂದ್ರೂ ಪೇಪರ್ಲೆಸ್ ಜುಡಿಷಿಯರಿ ಅಂದ್ರೆ ಅಷ್ಟ ಸಿಕ್ಕಿಂ. ಅಕಸ್ಮಾತ್ ನಾಳೆ ಎಲ್ಲರ ಕೇಳ್ತಾರೆ ಯಾವುದೊಂದು ಪೇಪರ್ಲೆಸ್ ವಿಧಾನಸಭಾ ಭಾರತದಾಗ ಮೊದಲು ಅಂದ್ರೆ ಮತ್ತೆ ಸಿಕ್ಕಿಂ ಅಂತ ಹಾಕಿ ಬಂದಿರಿ. ಯಾವ್ದಾ? ಇನ್ನೊಮ್ಮೆ ಕೇಳತ್ನ ಕ್ವಶನ್ ನೋಡ್ರೆ, ಪೇಪರ್ಲೆಸ್ ವಿಧಾನಸಭಾ ನೇವಾ ಅಂತ ಬರ್ತೈತಿ. ನ್ಯಾಷನಲ್ ಇ ವಿಧಾನ ಅಂತ ಬರ್ತೈತಿಲ್ಲ, ಆ ನ್ಯಾಷನಲ್ ಇ ವಿಧಾನ ಅಂಡರ್ ಏನು ಮಾಡಿದ್ರು ಅಂದ್ರೆ, ಯಾರ ಈಗ ಬಜೆಟ್ ಮಂಡನೆ ಮಾಡ್ಬೇಕಾರ ಇಲ್ಲಿ ನಮ್ಮಲ್ಲಿ ಸಿದ್ದರಾಮಯ್ಯ ಅವ್ರು ಪೇಪರ್ ತೊಗೊಂಬರ್ತಾರಲ್ಲ, ಅಂಥವು ಪೇಪರ್ ಇದ್ದದ್ದು ಏನಾಕೈತೆ ಅಂದ್ರೆ ಆ ವಿಧಾನಸಭೆ ಒಳಗೆ ಹೋದ್ರೆ ಎಲ್ಲ ಪೇಪರ್ಲೆಸ್, ಎಲ್ಲ ಟ್ಯಾಬ್ನಾಗ ಓದ್ಬೇಕು. ಯಾವುದೋ ಬಿಲ್ ಮಂಡನೆ ಮಾಡಲಿ ಅಥವಾ ಯಾರ ಮಿನಿಸ್ಟರ್ಗಳು ಕ್ವಶನ್ ಇರಲಿ ಏನೇ ಇರಲಿ ಎಲ್ಲ ಟ್ಯಾಬ್ನಾಗ ಇರ್ತಾವೆ. ಅದು ನೇವಾ ಅಡಾಪ್ಟ್ ಮಾಡ್ಕೊಂಡಿದ್ದು ಫಸ್ಟ್ ಸ್ಟೇಟ್ ಯಾವುದು? ನಾಗಾಲ್ಯಾಂಡ್. ಅದ ಫಸ್ಟ್ ಪೇಪರ್ಲೆಸ್ ವಿಧಾನಸಭಾ. ಕ್ವಶನ್ ಕನ್ಫ್ಯೂಸ್ ಆಗಬಾರ್ದ, ಬರೀ ಪೇಪರ್ಲೆಸ್ ವಿಧಾನಸಭಾ ಅಂದ್ರೆ ನಾಗಾಲ್ಯಾಂಡ್, ಪೇಪರ್ಲೆಸ್ ಎಲ್ಲರ ಜುಡಿಷಿಯರಿ ಅಂದ್ರೆ ಕನ್ಫ್ಯೂಸ್ ಆಗಂಗಿಲ್ಲಲ್ಲ. ಮತ್ತು ಅಲ್ಲಿ ಎಲ್ಲರ ಪೇಪರ್ಲೆಸ್ ಆಡಳಿತ ಪೂರ್ತಿ ಸ್ಟೇಟ್ ಒಳಗೆ ಇರಂಗಿಲ್ಲ, ಡಿಸ್ಟಿಕ್ ಒಳಗೆಲ್ಲ ಪೇಪರ್ ನಡೀತಿರ್ತಾವೆ. ಓನ್ಲಿ ವಿಧಾನಸಭೆ ಒಳಗೆ ಅಂದ್ರೆ ನಮ್ಮಲ್ಲಿ ಹಂಗೆ ಈಗ ಚಳಿಗಾಲದ ಅಧಿವೇಶನಕ್ಕೆ ಬೆಳಗಾಂಗೆ ಬರ್ತಾರೆ ರೀ ಅಧಿವೇಶನ, ಇಲ್ಲಿ ಸುವರ್ಣ ವಿಧಾನಸೌಧಕ್ಕೆ. ಅಲ್ಲಿ ಬಂದಾಗ ಅವ್ರು ಪೇಪರ್ ತೊಗೊಂಬಂದಿರ್ತಾರೆ ಬಿಲ್ ಮಂಡನೆ ಮಾಡೋಕೆ ಅಥವಾ ಯಾವ್ದಾರ ಕ್ವಶನ್ ಕೇಳಕ್ಕೆ ಅಥವಾ ಅವ್ರದ್ದು ಏನಾರ ಅಪೀಲ್ ಇದ್ರು ಅವ್ನು ಹೇಳಕ್ಕೆ, ಅವನ್ನೆಲ್ಲ ಏನು ಮಾಡಿರ್ತಾರೆ ಅಂದ್ರೆ ಡಿಜಿಟಲ್ ಮಾಡಿರ್ತಾರೆ. ಅದು ನೇವಾ ತಂದಿರ್ತಾರಲ್ಲ, ಅದನ್ನು ಅಡಾಪ್ಟ್ ಮಾಡ್ಕೊಂಡಿದ್ದು ಫಸ್ಟ್ ಸ್ಟೇಟ್ ಅಂದ್ರೆ ನಾಗಾಲ್ಯಾಂಡ್. ಈಗ ಜುಡಿಷಿಯರಿ ಒಳಗೆ ಮಾಡ್ಯಾರ ಫಸ್ಟ್ ಪೇಪರ್ಲೆಸ್ ಜುಡಿಷಿಯರಿ ಅಂದ್ರೆ ಸಿಕ್ಕಿಂ. ಈಗ ಹೇಳ್ರಿ, ಸಿಕ್ಕಿಂ ಎಷ್ಟು ಕಂಟ್ರಿ ಜೋಡ ಬಾರ್ಡರ್ ಹಂಚ್ಕೊಂಡೈತಿ? ಇನ್ನೊಂದು ಕ್ವಶನ್ ಕೇಳತ್ನಿ, ಎಷ್ಟು ಕಂಟ್ರಿ ಜೋಡ ಬಾರ್ಡರ್ ಹಂಚ್ಕೊಂಡೈತಿ? 3. ಯಾವ್ಯಾವ? ಭೂತಾನ, ನೇಪಾಳ, ಚೈನಾ. ನೆನಪಿಟ್ಕೋರಿ. ಸಿಕ್ಕಿಮ ಇಂಡಿಯಾದ ಒಂದು ಸ್ಟೇಟ್ ಜೋಡ ಬಾರ್ಡರ್ ಹಂಚ್ಕೊಂಡೈತಿ. ಯಾವ್ದು? ನೆನಪಿಟ್ಕೋರಿ. ಸಿಕ್ಕಿಂ ಇಂಡಿಯಾದ ಒಂದು ರಾಜ್ಯದ ಜೋಡ ಬಾರ್ಡರ್ ಹಂಚ್ಕೊಂಡೈತಿ ಅಂದ್ರೆ ವೆಸ್ಟ್ ಬೆಂಗಾಲ್. ನೆನಪಿರ್ತೈತಿಲ್ಲ, ವೆಸ್ಟ್ ಬೆಂಗಾಲ್ದಾಗ ಸಿಲಿಗುರಿ ಕಾರಿಡಾರ್ ಇಲ್ಲಿ ಕಂಡು ಬರ್ತೈತಿ. ಸಿಲಿಗುರಿ ಕಾರಿಡಾರ್ ನಮ್ಮ 7 ಹೈ ಸ್ಪೀಡ್ ರೈಲ್ ಕಾರಿಡಾರ್ ಒಳಗೆ ಐತೋ ಇಲ್ಲೋ? ನೆನಪಿಟ್ಕೋರಿ. ಅದನ್ನು ಈಗ ರೀಸೆಂಟಾಗಿ ಎಲೆಕ್ಷನ್ ನಡೀತಲ್ಲ, ಹೋತಾನ ಮಮತಾಕನ ಆಡಳಿತ ಹೋತಲ್ಲ, ನೆನಪಿಟ್ಕೋರಿ. ಎಲೆಕ್ಷನ್ ಬಂದಾಗ ಎಷ್ಟು 4-5 ಸ್ಟೇಟ್ ಅಲ್ಲ? ಓಕೆ, ಹಾಂ, ಒಂದು ಯೂನಿಯನ್ ಟೆರಿಟರಿ ಕರೆಕ್ಟ್. ಪುದುಚೇರಿ ಒಂದು, ತಮಿಳ್ನಾಡು, ಇಲ್ಲಿ ತಳಗೆಲ್ಲ ಪ್ರಾದೇಶಿಕ ಬಂದ್ವಲ್ಲ, ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂದಾಗ 2 ಕಡೆ BJP. ಓಕೆ, ಎಲೆಕ್ಷನ್ ಕಮಿಷನರ್ ಯಾರು ಅದಾರ ಹೇಳ್ರಿ ನೋಡು? ಜ್ಞಾನೇಶ್ ಕುಮಾರ್ ಅವ್ರ ಜೊತೆ ಸುಖ್ಬೀರ್ ಸಿಂಗ್ ಸಂಧು ಮತ್ತು
ವಿವೇಕ್ ಜೋಶಿ. ಈಗ ಹೇಳ್ರಿ ನೋಡು, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಬಂದಾಗ ಈಗ ಎಲೆಕ್ಷನ್ ಕಂಡಕ್ಟ್ ಮಾಡ್ತಿರ್ತಾರೆ ಕರೆಕ್ಟಾ. ಈಗ ಎಲೆಕ್ಷನ್ ಇಲ್ಲೆಲ್ಲ ಕಂಡಕ್ಟ್ ಮಾಡಲ್ಲ, 5 ಕಡೆ ಯೂನಿಯನ್ ಟೆರಿಟರಿ ಮತ್ತು ಸ್ಟೇಟ್ ಹಿಡಿದು ಅದ್ರೊಳಗೆ ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್, ಹಿಂಗೆ ಡಿಸ್ಟಿಕ್ ಆಫೀಸರ್ಗಳು ಇರ್ತಾರೆ ಕರೆಕ್ಟಾ. ಡಿಸ್ಟಿಕ್ ಲೆವೆಲ್ ರಿಟರ್ನ್ ಆಫೀಸರ್ ಯಾರು ಇರ್ತಾರೆ? ಇವು ಕ್ವಶನ್ ಕೇಳ್ಯಾರ ನೋಡ್ರಿ. ಒಂದೇದ ಹೇಳ್ಬಿಡ್ತಾನು, ನೆನಪಿಟ್ಕೋರಿ. ಒಂದೇದ ಸೆಂಟ್ರಲ್ ಲೆವೆಲ್ ಬತ್ತೇಳಿ ನ್ಯಾಷನಲ್ ಲೆವೆಲ್ ಅಂತ ಕರಿತೀವಿ. ನ್ಯಾಷನಲ್ ಲೆವೆಲ್ದಾಗ ಯಾರು ಇರ್ತಾರೆ ಅಂದ್ರೆ ಚೀಫ್ ಎಲೆಕ್ಷನ್ ಕಮಿಷನರ್ ಯಾರು ಇರ್ತಾರಲ್ಲ ಅವರೇ ಇರ್ತಾರೆ. ಅದರೊಳಗೆ ಸ್ಟೇಟ್ ಒಳಗೆ ಬತ್ತೇಳಿ ಸ್ಟೇಟ್ ಚೀಫ್ ಎಲೆಕ್ಷನ್ ಕಮಿಷನರ್ ಇರ್ತಾರಲ್ಲ ಇವ್ರು ಹೆಡ್ ಇರ್ತಾರೆ, ಇವ್ರಿಗೆ ಹೋಗ್ತಾವ ಲಾಸ್ಟ್. ಅದಾದ್ಮೇಲೆ ಇನ್ನು ಡಿಸ್ಟಿಕ್ಕಿಗೆ ಎದಕ್ಕೆ ಬರ್ತೈತೆ ಅಂದ್ರೆ, ಒಂದು ಡಿಸ್ಟಿಕ್ ಒಳಗೆ ಎಷ್ಟು ತಾಲೂಕು ಇರ್ತಾವಲ್ಲ, ತಾಲೂಕು ಒಂದೊಂದು ಕಾನ್ಸ್ಟಿಟ್ಯೂಯೆನ್ಸಿ ಅಂತ ಇರ್ತಾವೆ, ಮತಕ್ಷೇತ್ರಗಳು. ಮತಕ್ಷೇತ್ರಕ್ಕೆ ಒಳಗೊಬ್ಬ ಆಫೀಸರ್ ಇರ್ತಾರೆ. ಅವ್ರು ಹೆಂಗೆ ಡಿವೈಡ್ ಮಾಡ್ತಾರೆ ಅಂದ್ರೆ, ನ್ಯಾಷನಲ್ ಸ್ಟೇಟಾಗಿ ಗೊತ್ತಾತ. ನ್ಯಾಷನಲ್ ಸ್ಟೇಟ್ ಗೊತ್ತಾದ್ಮೇಲೆ ಡೈರೆಕ್ಟ್ ಡಿಸ್ಟಿಕ್ದು ರಿಟರ್ನಿಂಗ್ ಆಫೀಸರ್ ಅಂತ ಕರೀತಾರೆ. ಯಾರು ಇರ್ತಾರೆ ಅಂದ್ರೆ DC ಅಂತ ಇರ್ತಾರೆ. ಇದಾದ್ಮೇಲೆ ಡೈರೆಕ್ಟ್ ಕಾನ್ಸ್ಟಿಟ್ಯೂಯೆನ್ಸಿ ಲೆವೆಲ್ ಅಥವಾ ಮತಕ್ಷೇತ್ರದ ಮಟ್ಟದ ಬೂತ್ ಅಧಿಕಾರಿ ಅಥವಾ ಅವ್ರಿಗೆ ಏನತ್ತಾರ ಅಂದ್ರೆ AC ಅಥವಾ ತಹಸೀಲ್ದಾರ್ ಯಾರು ಇರ್ತಾರಲ್ಲ ಅವ್ರು ಅದಕ್ಕೆ ಏನತ್ತಾರ ರಿಟರ್ನಿಂಗ್ ಆಫೀಸರ್ ಅತ್ತಾರ. ಇಲ್ಲಾರ ಏನು ಕೇಳ್ಬೋದು ಅಂದ್ರೆ, ತಾಲೂಕು ಮಟ್ಟದ ಅಥವಾ ಮತಕ್ಷೇತ್ರದ ಮಟ್ಟದ ರಿಟರ್ನಿಂಗ್ ಆಫೀಸರ್ ಯಾರಾಗಿರ್ತಾರೆ ಅಂದ್ರೆ AC ಅಥವಾ ತಹಸೀಲ್ದಾರ್ ಆಗಿರ್ತಾರೆ. ಗೊತ್ತಲ್ಲ 4. ಇದಾದ್ಮೇಲೆ ಡೈರೆಕ್ಟ್ ಇನ್ನು ಬೂತ್ ಸೆಕ್ಟರ್ ಅಂತ ಬರ್ತೈತಿ. ಬೂತ್ ಲೆವೆಲ್ ಅಂದ್ರೆ ಒಂದು ಹಳ್ಳಿ ಇರ್ತೈತೆ ಅಂತ ತಿಳ್ಕೊರಿ. ಹಳ್ಳಿ ಒಳಗೆ ಒಂದು ಸ್ಕೂಲಿಗೆ ಬೂತ್ ಅಂತ ಕರಿತೀವಿ. ಆ ಬೂತ್ ಲೆವೆಲ್ ಆಫೀಸರ್ ಯಾರು ಇರ್ತಾರಂದ್ರೆ, ಬೂತ್ ಲೆವೆಲ್ ಆಫೀಸರ್ ಗೌರ್ಮೆಂಟ್ ಅಪಾಯಿಂಟ್ ಮಾಡಿದ್ದು ಒಬ್ಬ ಅಧಿಕಾರಿ ಇರ್ತಾನೆ. ಬೂತ್ ಲೆವೆಲ್ಗೆ ಯಾರನ್ನ ಬೇಕಾದ ಅಪಾಯಿಂಟ್ ಮಾಡ್ಬೋದು. PDOನ ಅಪಾಯಿಂಟ್ ಮಾಡಿಡ್ಬೋದು, ಅಥವಾ ಅಲ್ಲಿ ಯಾವ್ದಾರ ಇದನ್ನ ವಿಲೇಜ್ ಅಕೌಂಟೆಂಟ್ ಅಪಾಯಿಂಟ್ ಮಾಡಿಬಿಡೋದು. ಅದಕ್ಕೆ ಬೂತ್ ಲೆವೆಲ್ ಆಫೀಸರ್ ಅತ್ತಾರ. ಇನ್ನೊಬ್ಬ ಪೋಲಿಂಗ್ ಆಫೀಸರ್ ಅಂತ ಬರ್ತಾರೆ. ಇದು ಪೂರ್ತಿ ಸೀರೀಸ ಬರ್ತೈತೆ. ಪೋಲಿಂಗ್ ಆಫೀಸರ್ ಯಾವ ಲೆವೆಲ್ಗೆ ಇರ್ತಾರೆ ಹೇಳ್ರಿ? ಲಾಸ್ಟ್ ಹಿಂಗೂ ಕೇಳ್ಬೋದು. ಎಲೆಕ್ಷನ್ ಒಳಗೆ ನಡಿಬೇಕಾರ ಒಂದು ಯಾವುದೋ ವಿಧಾನಸಭೆ ಒಳಗೆ ಎಲೆಕ್ಷನ್ ನಡೀತೈತಲ್ಲ, ಪೂರ್ತಿ ಲೋ ಲೆವೆಲ್ದು ಯಾರು ಮಟ್ಟದ್ದು ಇರ್ತಾರೆ ಅಂದ್ರೆ ಪೋಲಿಂಗ್ ಆಫೀಸರ್ ಅಂತ ಕರಿತಾರೆ, ಅಥವಾ ಪೋಲಿಂಗ್ ಆಫೀಸರ್. ಅವ್ರು ಎಲ್ಲಿ ಇರ್ತಾರೆ ಅಂದ್ರೆ ವೋಟಿಂಗ್ ಹಾಕ್ತಿರ್ತೀವಲ್ಲ ಅಲ್ಲಿ ಒಳಗೆ ಇರ್ತಾರಲ್ಲ ಅವ್ರಿಗೆ ಪೋಲಿಂಗ್ ಆಫೀಸರ್ ಇರ್ತಾರೆ. ಇನ್ನೊಂದು ಸೀರೀಸ್ ಹೇಳ್ತಾನೆ ನೋಡ್ರಿ ಮ್ಯಾಲೆ. ನ್ಯಾಷನಲ್ ಲೆವೆಲ್ಗೆ ಇರೋರು ಯಾರಂದ್ರೆ ಹೆಡ್ಗಳು ಇರ್ತಾರೆ. ಆಮೇಲೆ ಸ್ಟೇಟ್ ಲೆವೆಲ್ಗೆ ಬಂದ್ರೆ ಸ್ಟೇಟ್ ರಾಜ್ಯ ಚುನಾವಣಾ ಆಯೋಗ ಯಾರು ಇರ್ತಾರಲ್ಲ ಅದ್ರದ್ದು. ಅದಾದ್ಮೇಲೆ ಡಿಸ್ಟಿಕ್ ಲೆವೆಲ್ಗೆ ಯಾಕೆ ಡಿವೈಡ್ ಮಾಡ್ತಾರೆ ಅಂದ್ರೆ, ರಾಜ್ಯದಿಂದ ನಾವು ಮತಕ್ಷೇತ್ರಗಳನ್ನ ಚೂಸ್ ಮಾಡ್ಬೇಕಾದ್ರೆ ಡಿಸ್ಟಿಕ್ ಹೋಗತ್ತೆ, ಡಿಸ್ಟಿಕ್ದಿಂದ ಮತಕ್ಷೇತ್ರಕ್ಕೆ. ಡಿಸ್ಟಿಕ್ಕಿಗೆಲ್ಲ ಈಗೇನು ತಾಲೂಕೊಳಗೆ ಏನು ಎಲೆಕ್ಷನ್ ಆಗಿರ್ತಾವಲ್ಲ ಅದ್ರದ್ದು EVM ಮಷೀನ್ ಆಗಲಿ VVPAT ಆಗಲಿ ಯಾರಿಗೆ ರಿಟರ್ನ್ ಹಾಕೋ ಅಂದ್ರೆ ಡಿಸ್ಟಿಕ್ ಆಫೀಸರ್ಗೆ. ಅದೇ ಯಾರು ಇರ್ತಾರೆ ಡಿಸ್ಟಿಕ್ ಲೆವೆಲ್ಗೆ ಅಂದ್ರೆ DC ಇರ್ತಾರೆ. ಡಿಸ್ಟಿಕ್ ಲೆವೆಲ್ಗೆ ಆದ್ಮೇಲೆ ಡೈರೆಕ್ಟ್ ತಾಲೂಕು ಲೆವೆಲ್ಗೆ ಅಥವಾ ಮತಕ್ಷೇತ್ರದ ಮಟ್ಟಕ್ಕೆ ಬಂದ್ರೆ AC ಅಥವಾ ತಹಸೀಲ್ದಾರ್ ಇರ್ತಾರೆ. ಅವ್ರಿಗೆ ತಾಲೂಕ್ ಲೆವೆಲ್ ರಿಟರ್ನಿಂಗ್ ಆಫೀಸರ್ ಅಂತ ಕರೀತಾರೆ. ಅವ್ರು ಆದ್ಮೇಲೆ ಬೂತ್ ಲೆವೆಲ್ ಆಫೀಸರ್ ಅಂತ ಬಂದಾಗ ಯಾರಂದ್ರೆ, ಬೂತ್ ಲೆವೆಲ್ ಅಂದ್ರೆ ನೆನಪಿಟ್ಕೋರಿ, ಯಾವುದೋ ಒಂದು ಹಳ್ಳಿ ಒಳಗೆ ಎಲೆಕ್ಷನ್ ನಡೆದೈತಿ. ಆ ಸ್ಕೂಲ್ ಒಳಗೆ ಏನಾದ್ರು 2-3 ಬೂತ್ ಅಂತ ಮಾಡಿರ್ತಾರೆ. ಬೂತ್ ಅಂದ್ರೆ ಮತ್ತೆ ಅದು ಪೂರ್ತಿ ಬೂತ್ ಅಂದ್ರೆ ಒಂದೇ ಕನ್ಸಿಡರ್ ಮಾಡ್ತಾರೆ. ಬಟ್ ಅಲ್ಲಿ ಎಲೆಕ್ಷನ್ ಮಾಡೋದ್ರೊಳಗೆ ಒಂದು ಆಚೆ ಕಡೆ ಒಂದು ಸೆಕ್ಷನ್, ಈಚೆ ಕಡೆ ಒಂದು ಸೆಕ್ಷನ್ ಡಿವೈಡ್ ಮಾಡಿರ್ತಾರೆ. ಒಂದು 1600 ಓಟಿಂದ ಒಂದು ಸೆಕ್ಷನ್, ಇನ್ನೊಂದು 1600 ಓಟಿಂದ ಅಂತ ಮಾಡಿರ್ತಾರಲ್ಲ ಅದ್ರೊಳಗೆ ಪೂಲಿಂಗ್ ಆಫೀಸರ್ಗಳು ಇರ್ತಾವೆ. ಕನ್ಫ್ಯೂಸ್ ಆಗಬಾರ್ದು. ಬೂತ್ ಲೆವೆಲ್ ಮಟ್ಟ ಅಂದ್ರೆ ಆ ಪೂರ್ತಿ ಒಂದು ಹಳ್ಳಿ ಒಳಗೆ ಏನು ಬೂತ್ ಲೆವೆಲ್ ಏನೋ ಆಫೀಸರ್ ಬಂದ್ರೆ ಅವನ ರೆಸ್ಪಾನ್ಸಿಬಲ್ ಇರ್ತಾನೆ. ಅವನಕ್ಕಿಂತ ಕೆಳಗೆ ವೋಟಿಂಗ್ ಹಾಕೋ ಟೈಮ್ನಾಗ ಯಾರು ಇರ್ತಾರಲ್ಲ ಅವ್ರಿಗೆ ಪೋಲಿಂಗ್ ಆಫೀಸರ್ ಇರ್ತಾರೆ. ಕನ್ಫ್ಯೂಸ್ ಆಗಲ್ಲ. ಗೊತ್ತಾತಲ್ಲ? ಗೊತ್ತಾದು. ಇದಾದ್ಮೇಲೆ ಹೇಳ್ರಿ, ಈಗ EVM ಯಾವ ಇಯರ್ದಾಗ ತರ್ತೀವಿ ನಾವು? EVM ಕಿಂತ ಮೊದಲು ಪೇಪರ್ ಮೇಲೆ ಇತ್ತು ಎಲೆಕ್ಷನ್ ವೋಟಿಂಗ್ ಹಾಕೋದು. EVM ಯಾವ ಇಯರ್ ಬರ್ತೈತಿ ಇನ್ನು ಕೇಳ್ಬೋದು. EVM ಯಾವ ಇಯರ್ದಾಗ ಬರ್ತೈತಿ? 1982ರಾಗ EVM ಅಂತ ತರ್ತಾರೆ. EVM ಫುಲ್ ಫಾರ್ಮ್ ಅಂದ್ರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್. ನಾವೆಲ್ಲ ಓಟ್ ಹಾಕಕ್ಕೆ ಹೋಗಿರ್ತೀವಲ್ಲ ನೆನಪಿರ್ತೈತಿ, ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್. ಇದಕ್ಕೆ ಬ್ಯಾಟ್ರಿ ವರ್ಕ್ ಆಕತ್ತೇವ ಅಥವಾ ಎಲೆಕ್ಟ್ರಿಸಿಟಿ ಮೇಲೆ ವರ್ಕ್ ಆಕತ್ತೇವ? ಯಾವ್ದಾ? ಇದು ನೆನಪಿಟ್ಕೋರಿ. EVMಗಳು ಏನಿರ್ತಾವಲ್ಲ ಎಲ್ಲಿ ಬ್ಯಾಟ್ರಿ ಮೇಲೆ ವರ್ಕ್ ಹಾಕಿರ್ತಾವೆ, ಎಲೆಕ್ಟ್ರಿಸಿಟಿ ಮೇಲೆ ವರ್ಕ್ ಮಾಡೋಂಗಿಲ್ಲ. ಯಾಕಂತ ಹೇಳ್ತೀನಿ ಅದನ್ನು. ಎದಕ್ಕೆ ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ಕೊಂಡಿರಂಗಿಲ್ಲ ಅಂದ್ರೆ, ಎಲೆಕ್ಟ್ರಿಸಿಟಿ ಕನೆಕ್ಷನ್ ಮಾಡಿರ್ತೀವಿ ಆ ಹಳ್ಳಿ ಒಳಗೆ, ಯಾರೋ ಒಬ್ಬ ಕಂಪ್ಯೂಟರ್ ಸಾಫ್ಟ್ವೇರ್ ಬಂದು ಹ್ಯಾಕ್ ಮಾಡೋದು, ಎಲೆಕ್ಟ್ರಿಸಿಟಿ ಹ್ಯಾಕ್ ಮಾಡೋದ್ರೊಳಗೆ ಮ್ಯಾನಿಪುಲೇಟ್ ಮಾಡ್ಬೋದಲ್ಲ. ಅದಕ್ಕೆ EVM ನಮ್ಮಲ್ಲಿ ಪ್ರೆಸೆಂಟ್ ಏನದಾವಲ್ಲ ಎಲೆಕ್ಟ್ರಿಕ್ ವೋಟಿಂಗ್ ಮಷಿನ್ ಅಂತ ಇರ್ತೀವಲ್ಲ, ಅವು ಸರ್ಕಾರಿ ಶಾಲೆ ಟೀಚರ್ಗಳು ಹೋದಾಗ ಕೊಟ್ಟಿರ್ತಾರೆ ನೋಡೋ ಬಾಕ್ಸ್, ಅದರೊಳಗೆ ಬ್ಯಾಟ್ರಿ ಇರ್ತೈತಿ, ಅದ ವರ್ಕ್ ಹಾಕಿರ್ತೈತಿ. ಬೇಕಾದ್ರೆ ನೋಡ್ರಿ ನೀವು, ಕರೆಂಟ್ ಹೋದ್ರೂ ವೋಟಿಂಗ್ ಚಾಲು ಇರ್ತೈತಿ. ಅದೇ ಏನಂತಾರಂದ್ರೆ EVM, ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್. ಫಸ್ಟ್ ಯಾವ ಇಯರ್ದಾಗ ತರ್ತಾರಂದ್ರೆ 1982, 1982ರಾಗ. ಯಾವ ಒಂದು ಎಲೆಕ್ಷನ್ ಒಳಗೆ? ಕೇರಳದಾಗ ಬೈ ಎಲೆಕ್ಷನ್ ಆಗಿರ್ತೈತಿ. ಇಲ್ಲಿ ಹೆಂಗೆ ದಾವಣಗೆರೆಯಾಗ ಶಾವನೂರು ಶಿವಶಂಕರಪ್ಪ ತೀರ್ಕೊಂಡ್ರಲ್ಲ ಅವಾಗ ಬೈ ಎಲೆಕ್ಷನ್ ಹೆಂಗೆ ಮಾಡಿದಿಲ್ಲ, ಸೇಮ್ ಹಂಗೆ ಕೇರಳದಾಗೂ ಬೈ ಎಲೆಕ್ಷನ್ದಾಗ. ನಾಳೆ ಕ್ವಶನ್ ಇಲ್ಲರ EVM ತಂದಿದ್ದು ಯಾವ ಜನರಲ್ ಎಲೆಕ್ಷನ್ದಾಗ ತರ್ತಾರಂದ್ರೆ ಕೂಡಲೇ ಕೇರಳ ತಾಕ್ ಬಂದಿರಿ. ಮತ್ತು ಜನರಲ್ ಎಲೆಕ್ಷನ್ ಅಂದರೆ ಏನ, ಪೂರ್ತಿ ದೇಶಕ್ಕೆ ಸಂಬಂಧಿಸಿದ್ದು. ಬರೀ ಬೈ ಎಲೆಕ್ಷನ್ ಅಂದ್ರೆ ಕೇರಳ ಸ್ಟೇಟಿಗೆ ಅಷ್ಟ. ಈಗ ಹೇಳ್ರಿ, ಜನರಲ್ ಎಲೆಕ್ಷನ್ದಾಗ EVM ಕಂಪಲ್ಸರಿ ಎಲ್ಲ ಕಡೆ ಯೂಸ್ ಮಾಡಿದ್ದು ಯಾವಾಗ? ನಾಗಾಲ್ಯಾಂಡ್ದಾಗ VVPAT ಫಸ್ಟ್ ಯೂಸ್ ಮಾಡಿದ್ದು. ನಾ EVM ಕೇಳತ್ ನೀನು. ಗೋವಾದಾಗಲ್ಲ, ಜನರಲ್ ಎಲೆಕ್ಷನ್ 2004 ಟೈಮ್ನಾಗ ನೋಡ್ರಿ ಎಲ್ಲ ಕಡೆ ಲೋಕಸಭೆದಾಗ ಕೊಡ್ತಾರೆ. ಆಮೇಲೆ 2014ರಿಂದ ಪೂರ್ತಿ ಪಬ್ಲಿಕ್ಕಾಗಿ ಯೂಸ್ ಮಾಡ್ತಾರೆ. 2004ರೊಳಗೆ ಪೂರ್ತಿ ಲೋಕಸಭೆ ಬಂದಾಗ ಜನರಲ್ ಎಲೆಕ್ಷನ್ ಅಂತ ಕರಿತೀವಿ. ಲೋಕಸಭೆ ಅಂದರೆ ಎಲ್ಲ ಸ್ಟೇಟ್ ಯೂನಿಯನ್ ಟೆರಿಟರಿ ಕನ್ಸಿಡರ್ ಮಾಡಿರ್ತೈತಲ್ಲ, ಆ ಟೈಮ್ನಾಗ 2004 ನೆನಪಿಟ್ಕೋರಿ. ಫಸ್ಟ್ ಬಂದಿದ್ದು ಬೈ ಎಲೆಕ್ಷನ್ಯಾಗ ಅಂದ್ರೆ
ಎರಡು ಕನ್ಫ್ಯೂಸ್ ಆಗಲ್ಲ. ಇ ವಿ ಎಮ್ ಬಂದಾಗ ನೆನಪಿಟ್ಕೋರಿ, ಇದಕ್ಕೆ ಏನು ಚಾರ್ಜಿಂಗ್ ಯೂನಿಟ್ ಅದು ಇರಂಗಿಲ್ಲ, ಬ್ಯಾಟ್ರಿ ಮೇಲೆ ವರ್ಕ್ ಆಗಿರ್ತೈತಿ ಇ ವಿ ಎಮ್ ಬಂದಾಗ. ನಾಳೆ ಎಲ್ಲರ ಡೆಪ್ತ್ ಆಗಿ ಕೇಳಿದಾಗ ಈಗ ಎಲೆಕ್ಷನ್ ನಡೆದವ, ಅದ್ರ ಮೇಲೆ ಡೈರೆಕ್ಟ್ ಯಾವ ಎಲೆಕ್ಷನ್ದಾಗ ಯಾರು ಚೀಫ್ ಮಿನಿಸ್ಟರ್ಗಳು ಅಪಾಯಿಂಟ್ ಆದ್ಮೇಲೆ ಕೇಳ್ಬೋದು. ಬಟ್ ಇದು ಇ ವಿ ಎಮ್ ರಿಲೇಟೆಡ್ ಅಥವಾ ಎಲೆಕ್ಷನ್ ಬಗ್ಗೆ ಕೇಳಿದಾಗ ಒಂದು ಚೀಫ್ ಎಲೆಕ್ಷನ್ ಕಮಿಷನರ್ಗಳು ನೆನಪಿಟ್ಕೋರಿ. 3 ಜನ ಯಾರದಾರ ಅಂದ್ರೆ ಹೆಡ್ ಯಾರದಾರ ಅಂದ್ರೆ ಜ್ಞಾನೇಶ್ ಕುಮಾರ್, ಅದಾದ್ಮೇಲೆ ಆದ್ರೆ ಸುಖ್ಬೀಂದರ್ ಸಿಂಗ್ ಸಂಧು, ಆಮೇಲೆ ಯಾರಂದ್ರೆ ವಿವೇಕ್ ಜೋಶಿ. ಇವ್ರು ಎಷ್ಟು ಅವಧಿ ಇರ್ತೈತಿ ಇವ್ರದ? 6 ವರ್ಷ ಇರ್ತೈತಿ. ಇದು ಯಾವ ಆರ್ಟಿಕಲ್ ಹೇಳ್ತೈತಿ ಚೀಫ್ ಎಲೆಕ್ಷನ್ ಕಮಿಷನರ್? 324 ಆರ್ಟಿಕಲ್ ಯಾವ ಭಾಗದಾಗ ಬರ್ತೈತೆ ಅಂದ್ರೆ ಎಷ್ಟನೇ ಭಾಗನೇ ಬರ್ತೈತಿ. ಇವು ನಮ್ಮ ಸಬ್ಜೆಕ್ಟ್ ರಿಲೇಟೆಡ್ ಅಥವಾ ಕ್ವಶನ್ ಆಗು ಅಂದ್ರೆ ಇದ್ರ ಮೇಲೆ ಎಲೆಕ್ಷನ್ ಎಲ್ಲಿ ನಡೀತು ಎಲ್ಲಿಲ್ಲ ಅದನ್ಕಿಂತ ಏನು ಕೇಳ್ತಾರೆ ಅಂದ್ರೆ ಇದ್ರ ಬಗ್ಗೆ ಒಳಗೆ ಡೆಪ್ತ್ ಗೊತ್ತೈತೆ ಅಂತ ಹೇಳಿ. ಈಗ ಇ ವಿ ಎಮ್ ರಿಲೇಟೆಡ್ ಬರ್ತಲ್ಲ, ಒಂದು ಇ ವಿ ಎಮ್ ಒಳಗೆ ಮ್ಯಾಕ್ಸಿಮಮ್ ಎಷ್ಟು ವೋಟ್ ಹಾಕ್ಬೋದು ಹೇಳ್ರಿ? ಎಷ್ಟು? 1200 ತನಕ ವೋಟ್ ಹಾಕ್ಬೋದು. ಒಂದು ಇ ವಿ ಎಮ್ ಮಷಿನ್ ಕೆಪಾಸಿಟಿ 2000 ಇರ್ತದೆ. ಎದಕ್ಕೆ ನೆನಪಿಟ್ಕೋರಿ, ಯಾವುದೋ ಬೂತ್ ಲೆವೆಲ್ಗೆ 2000ಕ್ಕಿಂತ ಮ್ಯಾಕ್ಸಿಮಮ್ ಇದ್ದಾಗ 2-3 ಇ ವಿ ಎಮ್ ಮಷಿನ್ಗಳು ಕೊಡ್ತಾರೆ. ಹೆಂಗೆ ಇ ವಿ ಎಮ್ ಮಷಿನ್ಗಳು ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಂದ್ರೆ ಅಥವಾ ಮ್ಯಾನುಫ್ಯಾಕ್ಚರ್ ಮಾಡಿಟ್ಟಿರ್ತಾರಲ್ಲ, ಪ್ರೆಸೆಂಟ್ ಎಲ್ಲಿ ಮತಕ್ಷೇತ್ರಕ್ಕೆ ಹೋಗ್ತಾರಲ್ಲ ಅಲ್ಲಿ ವೋಟಿಂಗ್ ಪವರ್ ಎಷ್ಟು ಇರ್ತದಲ್ಲ ಅದ್ರ ಮೇಲೆ ಡಿಸೈಡ್ ಮಾಡ್ತಾರೆ. ಇನ್ನೊಂದು ಏನಂದ್ರೆ ಒಂದು ಇ ವಿ ಎಮ್ ಮಷಿನ್ ಒಳಗೆ ಎಷ್ಟು ಕ್ಯಾಂಡಿಡೇಟ್ಗಳನ್ನ ಮೆನ್ಷನ್ ಮಾಡ್ಬೋದು. ಈಗ ಇ ವಿ ಎಮ್ ಮಷಿನ್ ಅಂದ್ರೆ ಏನೇನು ಬರ್ತೈತೆ ಅಂದ್ರೆ, ಒಂದು ಆಫೀಸರ್ ಕಡೆ ಕಂಟ್ರೋಲ್ ಯೂನಿಟ್ ಅಂತ ಇರ್ತೈತಿ. ನಾವು ಬಟ್ ಹೊತ್ತಾಕಿರ್ತೀವಲ್ಲ, ಅವು ಸಿರೀಸ್ ಇರ್ತಾವ ಗೊತ್ತೈತೆ, 1, 2, 3 ಅಂಥವು ಎಷ್ಟು ಇಡ್ಬೋದು? ಮ್ಯಾಕ್ಸಿಮಮ್ ಎಷ್ಟು ಬೇಕಾದ ಇಡ್ಬೋದು? 16 ಮ್ಯಾಕ್ಸಿಮಮ್ ಇಡ್ಬೋದು. ನೆನಪಿಟ್ಕೋರಿ, 16 ಕ್ಯಾಂಡಿಡೇಟ್ಗಳು ಅಷ್ಟೇ ಒಂದು ಇ ವಿ ಎಮ್ ಯೂಸ್ ಮಾಡ್ಕೋಬೋದು. ಅಕಸ್ಮಾತ್ ಒಂದು ಮತಕ್ಷೇತ್ರದಿಂದ 20 ಕ್ಯಾಂಡಿಡೇಟ್ಗಳು ಇದ್ರತ್ತೀನಿ 2 ಇ ವಿ ಎಮ್ಗಳನ್ನ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿ ಯೂಸ್ ಮಾಡ್ಕೋತಾರೆ. ನೆನಪಿಟ್ಕೋರಿ, ಕನ್ಫ್ಯೂಸ್ ಆಗಬಾರ್ದು. ಅದಕ್ಕೆ ಹೇಳತ್ ನಾವು ಒಂದು ಇ ವಿ ಎಮ್ ಒಳಗೆ ಇದನ್ನ ವೋಟಿಂಗ್ ಪವರ್ನ ಎಷ್ಟು ಮಾಡ್ಬೋದು ಅಂದ್ರೆ 2000. ಆಮೇಲೆ ಯಾವ ಇಯರ್ದಾಗ ಬರ್ತದೆ ಇಂಡಿಯಾದಾಗ ಅಂದ್ರೆ 1982ದಾಗ. ಇ ವಿ ಎಮ್ ಫುಲ್ ಫಾರ್ಮ್ ಅಂದ್ರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್. ಇದಾದ್ಮೇಲೆ ನೆಕ್ಸ್ಟ್ ವರ್ಷನ್ ಮೊದಲು ಇ ವಿ ಎಮ್ ಇದ್ದಾಗ ಡೈರೆಕ್ಟ್ ವೋಟಿಂಗ್ ಹಾಕಿದ್ದು. ಅದಾದ್ಮೇಲೆ ಏನು ಮಾಡ್ರಂದ್ರೆ ಇದ್ರೊಳಗೆ ಮ್ಯಾನಿಪುಲೇಟ್ ಆಕಾವತ್ತೋ ನಮಗೆ ಕನ್ಫರ್ಮ್ ಇರಂಗಿಲ್ಲ ಅಂತೇಳಿ ಏನು ಮಾಡ್ರಂದ್ರೆ ವಿ ವಿ ಪ್ಯಾಟ್ ಅಂತ ಜಾರಿಗೆ ತರ್ತಾರೆ. ವಿ ವಿ ಪ್ಯಾಟ್ ಫುಲ್ ಫಾರ್ಮ್ ಹೇಳ್ರಿ? ವಿ ವಿ ಪ್ಯಾಟ್ ಅಂತ ಬರ್ತದೆ. ವೋಟರ್ ವೆರಿಫೈಯಬಲ್, ಪಿ ಎ ಟಿ ಅಂದ್ರೆ ಏನು? ವೋಟರ್ ವೆರಿಫೈಯಬಲ್ ಪೇಪರ್ ಆಡಿಟ್ ಟ್ರಯಲ್. ಕ್ವಶನ್ ನೆನಪಿರ್ತೈತಿ. ಇದು ಇ ವಿ ಎಮ್ ಹೆಂಗ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಅಂತ ಬರ್ತಲ್ಲ, ಇವು ಹಿಂಗ ಫುಲ್ ಫಾರ್ಮ್ ನೆನಪಿಟ್ಕೋರಿ, ಕೇಳಿರ್ತಾರೆ ಅವಾಗ. ವಿ ವಿ ಪ್ಯಾಟ್ ಅಂತ ಬರ್ತೈತೆ. ಅದು ವಿ ವಿ ಪ್ಯಾಡ್ ಅಲ್ಲದ ಪ್ಯಾಟ್ ಅಂತ ಕರೀತಾರೆ. ಅದಕ್ಕೆ ವಿ ವಿ ಪ್ಯಾಡ್ ಅಂತ ಇರ್ತಾರೆ, ವಿ ವಿ ಪ್ಯಾಟ್ ಅಂತ ಕರೀತಾರೆ. ವಿ ವಿ ಅಂದ್ರೆ ಏನಂದ್ರೆ ವೋಟರ್ ವೆರಿಫೈಯಬಲ್, ಅಂದ್ರೆ ವೋಟ್ ಹಾಕಿರ್ತಾರಲ್ಲ ಅವ್ರು ವೆರಿಫೈ ಮಾಡ್ಕೋಬೇಕು, ಅದಕ್ಕೆ ವೋಟರ್ ವೆರಿಫೈಯಬಲ್. ಪ್ಯಾಟ್ ಅಂದ್ರೆ ಏನದ? ಪೇಪರ್ ಆಡಿಟ್ ಟ್ರಯಲ್. ಪೇಪರ್ ಆಡಿಟ್ ಟ್ರಯಲ್ ಅಂದ್ರೆ ಆಡಿಟ್ಗಳು ಮಾಡ್ತಿರ್ತಾರೆ. ಯಾರ ಬ್ಯಾಂಕಿಗೆ ಬಂದು ಎದಕ್ಕೆ ಮಾಡ್ತಿರ್ತಾರೋ ಪೇಪರ್ಗಳು ವೆರಿಫೈ ಮಾಡೋಕ್ಕಾರಲ್ಲ, ಸೇಮ್ ಹಂಗ ವೋಟಿಂಗ್ ಹಾಕಿದವ ವೋಟರ್ ವೆರಿಫೈಯಬಲ್ ಪೇಪರ್ ಆಡಿಟ್ ಟ್ರಯಲ್ ಅಂದಾಗ ಆ ಪೇಪರ್ ಒಳಗೆ ಬರ್ತೈತೆ ಅದು ಕ್ಯಾಂಡಿಡೇಟ್ ಹಾಕಿದ್ದು. ನಾವು ಬಿಜೆಪಿಗೆ ಹಾಕಿ ಅಲ್ಲಿ ಕಾಂಗ್ರೆಸ್ ತೋರ್ಸಂಗಿಲ್ಲ, ಬಿಜೆಪಿನ ತೋರಿಸ್ತಿರ್ತದೆ. ಸೇಮ್ ಅದಕ್ಕೆ ಪೇಪರ್ ಆಡಿಟ್ ಟ್ರಯಲ್ ಅಂತ ಕರೀತಾರೆ. ನೆನಪಿರ್ತೈತಲ್ಲ? ಈಗ ಹೇಳ್ರಿ ವಿ ವಿ ಪ್ಯಾಡ್ ಫುಲ್ ಫಾರ್ಮ್. ವೋಟರ್ ವೆರಿಫೈಯಬಲ್ ಪೇಪರ್ ಆಡಿಟ್ ಟ್ರಯಲ್. ಇದು ವಿ ವಿ ಪ್ಯಾಡ್ ಫಸ್ಟ್ ಯೂಸ್ ಮಾಡ್ಕೊಂಡಿದ್ದೆ ಅಲ್ಲಿ. ಈಗ ಹೇಳು ಟೈಮ್ನಾಗ ವಿ ವಿ ಪ್ಯಾಡ್ ಅನಿಸ್ತಿರ್ತೈತಿ, ಬಟ್ ನಾಳೆ ಫುಲ್ ಫಾರ್ಮ್ನಾಗ ಪ್ಯಾಡ್ ಬಂದಾಗ ಅದು ವಿ ವಿ ಪ್ಯಾಡ್ ಹತ್ತಾಕ್ ಬಂದಿರಿ ಪ್ಯಾಟ್ ಹತ್ತಾರ, ಅದಕ್ಕೆ ವಿ ವಿ ಪ್ಯಾಟ್ ಅಂತ ಕರೀತಾರೆ. ನೆನಪಿಟ್ಕೋರೆ, ಪೇಪರ್ ಆಡಿಟ್ ಟ್ರಯಲ್, ವೋಟರ್ ವೆರಿಫೈಯಬಲ್ ಪೇಪರ್ ಆಡಿಟ್ ಟ್ರಯಲ್ ಅಂತ ಬರ್ತದೆ. ಇ ವಿ ಎಮ್ ಯೂಸ್ ಮಾಡಿದ್ದ ಕೇರಳದಾಗ ಹಾಕಿರಿ 1982ದಾಗ, ಬಟ್ ವಿ ವಿ ಪ್ಯಾಡ್ ಫಸ್ಟ್ ಯೂಸ್ ಮಾಡಿದ್ದು ಎಲ್ಲಿ? ನಾಗಾಲ್ಯಾಂಡ್ ನಾಗ್ಸೆನ್ ಅನ್ನೋದು. ನಾಗ್ಸೆನ್ ಅಂತ ಬರ್ತದೆ ನೋಡ್ರಿ. 2013 ಎಲೆಕ್ಷನ್ನಾಗ ಗೊತ್ತಲ್ಲ ವಿ ವಿ ಪ್ಯಾಡ ಮತ್ತು ಇ ವಿ ಎಮ್ದು ಡಿಫ್ರೆನ್ಸ್ ಗೊತ್ತಾದ್ವಲ್ರಿ. ಇ ವಿ ಎಮ್ ಒಳಗೆ ಎಷ್ಟು ಕ್ಯಾಂಡಿಡೇಟ್ಸ್ಗಳನ್ನ ಮಾಡ್ಬೋದು ಅಂದ್ರೆ 16 ಕ್ಯಾಂಡಿಡೇಟ್ಗಳು. ಇದ್ರೊಳಗೂ ಎಲ್ಲಿ ಭಾಳ ಕೇಳಿರತ್ತೀನಿ ಏನಂದ್ರೆ ನ್ಯಾಷನಲ್ ಪಾರ್ಟಿಗಳು ಯಾವ ಇರ್ತಲ್ಲ ಅವ್ರದ ಪಕ್ಷದ್ದು ಮೆದಲ್ ಇರ್ತಾರೆ ರೀ ಗುರುತುಗಳು. ಈ ವೋಟಿಂಗ್ ಹಾಕಕ್ಕೆ ಹೋಗಿರ್ತಿರಲ್ಲ ಅವಾಗ ನೀವು ನೋಡಿರ್ಬೇಕಾರ ಯಾವ ನ್ಯಾಷನಲ್ ಪಾರ್ಟಿ ಅಂದ್ರೆ ನ್ಯಾಷನಲ್ ಲೆವೆಲ್ಗೆ ರಿಕಗ್ನೈಸ್ಡ್ ಆಗಿದ್ದು ಪಾರ್ಟಿ ಇರ್ತಾವಲ್ಲ ಅವ್ರ ಪಾರ್ಟಿಗಳ್ದ ಕ್ಯಾಂಡಿಡೇಟ್ಗಳು ಫಸ್ಟ್ ಬರ್ತಾರೆ. ಅದಾದ್ಮೇಲೆ ಪ್ರಾದೇಶಿಕ ಪಕ್ಷಗಳು, ಅದಾದ್ಮೇಲೆ ಯಾವ ರಿಕಗ್ನೈಸ್ಡ್ ಇರಂಗಿಲ್ಲ ಅವು ಪಾರ್ಟಿಗಳು ಕೊಡ್ತಾರೆ. ಇವು ನೆನಪಿಟ್ಕೋರಿ, ಹಿಂಗೆ ಬರ್ತೈತಿ. ಎಷ್ಟು ಕ್ಯಾಂಡಿಡೇಟ್ಗಳು ಮಾಡ್ಬೋದು ಅಂದ್ರೆ 16 ಕ್ಯಾಂಡಿಡೇಟ್ಗಳು. ಎಷ್ಟು ವೋಟ್ ಮ್ಯಾಕ್ಸಿಮಮ್ ಮಾಡ್ಬೋದು ಅಂದ್ರೆ ಎಕ್ಸ್. ಈಗ ವಿ ವಿ ಪ್ಯಾಟ್ ಎಲ್ಲಿ ಯೂಸ್ ಮಾಡ್ರಿ? ಫಸ್ಟ್ ನಾಗಾಲ್ಯಾಂಡ್ದ ನಾಗ್ಸೆನ್ ಅಂತ ಬರ್ತೈತಿ. ಕರೆಕ್ಟ್ ಯಾವ ಇಯರ್ದಾಗ? 2013. ಇದು ವಿ ವಿ ಪ್ಯಾಟ್ ಬಂದಿರ್ತೈತಲ್ಲ, ವೋಟಿಂಗ್ ಹಾಕಿ ಬರ್ತೀವಿ. ವೋಟಿಂಗ್ ಹಾಕಿ ಬಂದ್ಮೇಲೆ ಅದು ಪೇಪರ್ ಎಷ್ಟು ನಿಮಿಷ ತನಕ ತೋರಿಸ್ತೈತಿ ಹೇಳ್ರಿ? ಎಷ್ಟು? ಸಾರಿ, ನಿಮಿಷ ಬರಂಗಿಲ್ಲ, ಸೆಕೆಂಡ್. ಎಷ್ಟು? 7 ಸೆಕೆಂಡ್ ತನಕ ಅಷ್ಟೇ ಇರ್ತೈತೆ ನೋಡ್ರಿ. ಎಲೆಕ್ಷನ್ ವೋಟಿಂಗ್ ಹಾಕಿ ಬಂದಿರ್ತಾರಲ್ಲ ಎಲ್ಲರ ಅದಕ್ಕೆ 7 ನಿಮಿಷ 10 ನಿಮಿಷ ಕೊಟ್ರೆ ನೆಕ್ಸ್ಟ್ ಹಿಂದಿನವ್ರ ಕ್ಯೂ ದೊಡ್ಡ ಊರು ಹೊರಗೆ ಹೋಗಿರ್ತಾವೆ. ಅದ್ರ ಸಲ್ಬಂದು 7 ಸೆಕೆಂಡ್ ಒಳಗೆ ವೋಟಿಂಗ್ ಹಾಕಿ ಬಂದು 7 ಸೆಕೆಂಡ್ ಒಳಗೆ ಆಟೋಮೆಟಿಕ್ ಅದು ಪೇಪರ್ ಕಟ್ ಆಗಿ ಬೀಳ್ತಿರ್ತೈತೆ. ವಿ ವಿ ಪ್ಯಾಡ್ದು ಗೊತ್ತಾತಲ್ಲ, ಇ ವಿ ಎಮ್ದು ಗೊತ್ತಾತ? ಇ ವಿ ಎಮ್ ಹೆಸರು ನಮ್ಮಲ್ಲಿ ಡೆವಲಪ್ ಮಾಡಿದವ್ರು ಯಾರು ಹೆಸರು ನೋಡು ಕೇಳಿದಾಗ? ಹನೀಫಾ ನೆನಪಿಟ್ಕೋರಿ. ಇದು ಇ ವಿ ಎಮ್ ಮತ್ತು ನಮ್ಮಲ್ಲಿ ಏನು ಕಾನ್ಸೆಪ್ಟ್ ಐತಲ್ಲ ಅದ್ರದ್ದು ಕೊಟ್ಟವ್ರು ಯಾರಂದ್ರೆ ಹನೀಫಾ ಅಂತ ಬರ್ತಾರೆ. ಅವರೇ ಡೆವಲಪ್ ಮಾಡಿದ್ರು. ಇದನ್ನು ಯಾರು ಇಲ್ಲಿ ನಮ್ಮಲ್ಲಿ ಕರ್ನಾಟಕದಾಗ ಮ್ಯಾನುಫ್ಯಾಕ್ಚರ್ ಹಾಕೋ ಇ ವಿ ಎಮ್ ಯಾವ ಕಂಪ್ನಿ ಮಾಡ್ತೈತೆ ಹೇಳ್ರಿ? BEL ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಐತಲ್ಲ ಅವರ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ನೆನಪಿಟ್ಕೋರಿ. ಏನ? ಹಾಂ, ರೂಲ್ಸ್ ಅಂದ್ರೆ ಅದು ಇ ವಿ ಎಮ್ದು ರೂಲ್ಸ್ ಐತಿ.
ಯಾಕಂದ್ರೆ ಎಲ್ಲ ಕಡೆ EVM ಒಳಗೆ ಎದಕ್ಕೆ ರಾಷ್ಟ್ರೀಯ ಪಕ್ಷಗಳನ್ನ ಮ್ಯಾಲೆ ಕೊಟ್ಟಿರ್ತಾರಂದ್ರೆ ರಿಕಗ್ನೈಸ್ಡ್ ಪಾರ್ಟಿ ಯಾವ ಇರ್ತಾವಲ್ಲ ನ್ಯಾಷನಲ್ ಲೆವೆಲ್ಗೆ ಅದ ಪಾರ್ಟಿ ಪ್ರಕಾರ ಮಾಡ್ಬೇಕಂತ EVM ರೂಲ್ಸ್ ಐತೆ. ಆ ರೂಲ್ಸ್ನು ಎಲ್ಲೈತೆ ಅಂದ್ರೆ ಮತ್ತು ಇದೇನು ಕಾನ್ಸ್ಟಿಟ್ಯೂಷನಲ್ದಾಗ ಐತನ್ರಿ ಅತ್ತಲ್ಲ, ರಿಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟ್ ಅಂತ ಬರ್ತೈತೆ, ನೆನಪೈತ್ರಿ? ಯಾವ ಇಯರ್ದಾಗ? 1951 ಅಂತ ಬರ್ತೈತಲ್ಲ. ಏನಂತಾರದಾಗ ಜನಪ್ರತಿನಿಧಿಗಳ ಕಾಯ್ದೆ ಒಳಗೆ ಅಷ್ಟೇ EVM ಯೂಸ್ ಮಾಡ್ಬೇಕಂತೈತಿ, ಹೊರತಾಗಿ ಕಾನ್ಸ್ಟಿಟ್ಯೂಷನಲ್ನಾಗ ಇಲ್ಲ. ಆ ಜನಪ್ರತಿನಿಧಿಗಳ ಕಾಯ್ದೆ ಏನೈತಿಲ್ಲ, ಆ ಕಾಯ್ದೆ ಪ್ರಕಾರ ಏನು ಹೇಳ್ತಾರಂದ್ರೆ ಯಾವ ನಮ್ಮಲ್ಲಿ ರಿಕಗ್ನೈಸ್ಡ್ ಅಥವಾ ನ್ಯಾಷನಲ್ ಪಾರ್ಟೀಸ್ ಅಂತ ಇರ್ತಲ್ಲ ಅವ್ರ ಕ್ಯಾಂಡಿಡೇಟ್ಸ್ಗಳ್ದ ಮೊದಲು ಇರ್ಬೇಕು, ಆಮೇಲೆ ಪ್ರಾದೇಶಿಕ ಪಕ್ಷಗಳಿರ್ಬೇಕು, ಆಮೇಲೆ ಇದನ್ನು ಅನ್ರಿಕಗ್ನೈಸ್ಡ್ ಇರ್ತಲ್ಲ ಅವು ಇರ್ಬೇಕು. ಇದು ರೂಲ್ಸ್ ಹತ್ರ ಕಾನ್ಸ್ಟಿಟ್ಯೂಷನ್ದಾಗ ಇಲ್ಲಿ ನೆನಪಿಟ್ಕೋರೆ. ಅಥವಾ EVM ನಾವು ಎಲ್ಲರ ಸಂವಿಧಾನದಾಗ ಮೆನ್ಷನ್ ಮಾಡೈತನ EVM ಯೂಸ್ ಮಾಡಂದ್ರೆ ಎಲ್ಲಿ ಮೆನ್ಷನ್ ಮಾಡಿಲ್ಲ. ಎದ್ರೊಳಗೆ ಐತಂದ್ರೆ ಇದು ಯಾವ ಆ್ಯಕ್ಟ್ ಒಳಗೆ ಬರ್ತೈತೆ ಕಾಯ್ದೆ ಪ್ರಕಾರ ಅಂದ್ರೆ 1951 ಜನಪ್ರತಿನಿಧಿಗಳ ಕಾಯ್ದೆ ಅಲ್ಲ, ಜನಪ್ರತಿನಿಧಿಗಳ ಕಾಯ್ದೆ ಒಳಗೆ ಮೆನ್ಷನ್ ಐತಿ. VVPATದು ಆತ ಅದ್ರದ್ದು ಆತ. ಇದೆರಡು ನೋಡು. SIR ಅಂತ ಬರ್ತೈತೆ. SIR ಫುಲ್ ಫಾರ್ಮ್ ಹೇಳ್ರಿ. ಈಗ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಕರೀತಾರೆ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಕರೀತಾರಲ್ಲ, ಅದನ್ನ ಇದನ್ನು ಎಲೆಕ್ಷನ್ ಕಮಿಷನ್ದವ್ರು ಕಂಪಲ್ಸರಿ ಎಲ್ಲ ಸ್ಟೇಟ್ ಒಳಗೆ ಮಾಡಬೇಕು ಅಥವಾ ಯಾವಾಗ ಬೇಕಾದ್ ಮಾಡ್ಬೋದು, ಅಥವಾ ಕಂಪಲ್ಸರಿ ಅವ್ರದ್ದು ಪರ್ಮಿಷನ್ ತೊಗೊಂಡು ಮಾಡ್ಬೇಕು ಹೇಳ್ರಿ? ಯಾವಾಗ ಬೇಕಾದ್ ಮಾಡ್ಬೋದು, ವಿದೌಟ್ ಪರ್ಮಿಷನ್ನು ಮಾಡ್ಬೋದು. ನೆನಪಿಟ್ಕೋರೆ ಇದು SIR. ಯಾಕಂದ್ರೆ ಹೇಳಿಕೆ ಒಳಗೆ ಟೈಪ್ನಾಗ ಕೇಳಿರ್ತಾರಲ್ಲ, ಅವ್ರಿಗೆ ಏನು ಕೇಳ್ತಾರೆ, ಪಶ್ಚಿಮ ಬಂಗಾಳದಾಗ ಈಗ ಮಮತಾಕ್ನ ಆಡಳಿತ ಹೋಗಕ್ಕೆ ಅದು ಒಂದು ಕಾರಣ ಅಂತ ಡಿಬೇಟ್ ಮಾಡತ್ತಾರೆ. ಬಟ್ ಅದು ಐತೋ ಇಲ್ಲೋ ಗೊತ್ತಿಲ್ಲ. ಬಟ್ ನೆನಪಿಟ್ಕೋರಿ, SIR ಮಾಡಿರ್ತಾರಲ್ಲ, SIR ಎದಕ್ಕೆ ಮಾಡ್ತಾರೆ ಅಂದ್ರೆ ವೋಟರ್ಸ್ ಇರ್ತಾರೆ. ಈಗ ನಮ್ಮ ಸ್ಟೇಟ್ನಾಗ ವೋಟರ್ಸ್ ಇರ್ತಾರೆ, ಒಬ್ರು ತೀರ್ಕೊಂಡಿರ್ತಾರೆ, ಅಥವಾ ಇಲ್ಲಿಂದ ಬೇರೆ ಕಡೆ ಹೋಗಿರ್ತಾರೆ, ಅಥವಾ ಔಟ್ ಆಫ್ ಕಂಟ್ರಿ ಹೋಗ್ಬಿಟ್ಟಿರ್ತಾರೆ. ಅವ್ರಿಗೆ ವೋಟಿಂಗ್ ಹಾಕೋ ಪವರ್ ಎಲ್ಲ ಬೇರೆ ಕಡೆ ದ್ವಿಪೌರತ್ವ ತೊಗೊಂಡಿರ್ತಾರೆ. ಆದರೂ ವೋಟರ್ ಕಾರ್ಡ್ ಅವ್ರದ್ದು ಇರ್ತೈತೆ ಅಂತ ತಿಳ್ಕೊರಿ. ಅಂಥವ್ರದ್ದು ಏನಿರ್ತಲ್ಲ ಎಲಿಮಿನೇಟ್ ಮಾಡ್ಯಾರ. ರೀಸೆಂಟಾಗಿ ಎಲ್ಲಿ ಆಗಿದ್ದ ಅಂದ್ರೆ ಪಶ್ಚಿಮ ಬಂಗಾಳದಾಗ. ಅವ್ರು ಏನು ಕೇಳ್ಬೋದು, SIR ಅಂತ ಕರೀತಾರಲ್ಲ, ಕನ್ನಡದಾಗ ಏನಂತಾರೆ, ವಿಶೇಷ ಸಮಗ್ರ ಏನಲ್ಲ ಪರಿಷ್ಕರಣ. ಹಾಂ, ಪರಿಷ್ಕರಣ ಅಂತ ಕರೀತಾರಲ್ಲ, ಅದನ್ನು ರೀಸೆಂಟಾಗಿ ಮಾಡಿದ್ರಲ್ಲ. ಇದನ್ನು ಯಾವ್ದಾರ ಒಂದು ರಾಜ್ಯದಾಗ ಮಾಡ್ಬೇಕಾದ್ರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವರು ಆ ರಾಜ್ಯದಾಗ ಸರ್ಕಾರದಿಂದ ಅಥವಾ ರಾಜ್ಯ ಸರ್ಕಾರದಿಂದ ಅನುಮತಿ ತಗೋಬೇಕೋ ಇಲ್ಲೋ ಅಂತ ಹಾಕಿರ್ತಾನೆ ಆಪ್ಷನ್ದಾಗ. ತಗೋಬೇಕೋ ಇಲ್ಲೋ ಇಲ್ಲ, ಇದು ನೆನಪಿಟ್ಕೋರೆ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವ್ರಿಗೆ ಸುಪ್ರೀಂ ಪವರ್ ಇದ್ದಂಗೆ ಅದು. ಅವ್ರು ಯಾರ್ದು ಪರ್ಮಿಷನ್ ಬೇಕಾಗಿಲ್ಲ, ಏನೂ ಇಲ್ಲ. ಡೈರೆಕ್ಟ್ ಹೋಗಿ ಅವ್ರು ಏನು ಮಾಡ್ಬೋದು ಅಂದರೆ SIR ಮಾಡ್ಬೋದು, ಯಾವಾಗ ಬೇಕಾದ್ ಮಾಡ್ಬೋದು. ಎವ್ರಿ ಇಯರು ಕಂಡಕ್ಟ್ ಮಾಡ್ತಿರ್ತಾರೆ. ಅದನ್ನ ರೀಸೆಂಟಾಗಿ ಆಗೈತೆ ಅಲ್ಲಿ. ನೆಕ್ಸ್ಟ್ ಆಪ್ರೇಷನ್ ವೈಟ್ ಸ್ಟ್ರೈಕ್ ಅಂತ ಬರ್ತೈತೆ. ಎಲ್ಲಿ ಮಾಡ್ತಾರೆ ಹೇಳ್ರಿ? ಆಪ್ರೇಷನ್ ವೈಟ್ ಸ್ಟ್ರೈಕ್ ಯಾರು ಮಾಡ್ತಾರೆ ಹೇಳ್ರಿ? ಆಪ್ಷನ್ ಕೊಡಲಿ. EDದವ್ರ, NCBದವ್ರ, ಇವು ಎರಡರಾಗ ಒಂದು ಹೇಳ್ರಿ. ಯಾರು ರೀ? CBI, ED, NCB ಯಾರು? EDದವ್ರು ಮಾಡಿದ್ರಂಗಿಲ್ಲ. ಇದನ್ನ ವೈಟ್ ಸ್ಟ್ರೈಕ್ ಅಂತ ಕೇಳಿದ್ನಿ, ವೈಟ್ ಕಾಲರ್ ಅಲ್ಲ. ಇದು ನೆನಪಿಟ್ಕೋರಿ. ರೀಸೆಂಟಾಗಿ ಮುಂಬೈದಾಗ ಮಾಡ್ತಾರೆ. ಯಾರಂದ್ರೆ NCB ಅಂತ ಬರ್ತೈತೆ, ನ್ಯಾಷನಲ್ ಏನತ್ತಾರ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಅಂತ ಬರ್ತೈತಲ್ಲ, ಅವ್ರು ಮಾಡಿರ್ತಾರೆ. ಕನ್ಫ್ಯೂಸ್ ಆಗ್ಬೇಡ್ರೆ. ನಾಳೆ ನಾವು ಯಾವ್ದು ಹೇಳಿದ್ವಿ ಅಂದ್ರೆ ಮೊದಲು ಯಾವ್ದು ಹೇಳಿದ್ವಿ, EDದು ಹೇಳಿದ್ವಿ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರಿದವ್ರು ಮಾಡ್ತಾರೆ. ಅವ್ರು ವೈಟ್ ಕಾಲರನ್ನ ಮತ್ತೆ ಯಾವ ಮಾಡಿದ್ರು? DRIದವ್ರು ಮಾಡ್ತಾರೆ. ಡೈರೆಕ್ಟರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್. ಕರೆಕ್ಟ್. DRIದವ್ರು ಮಾಡಿದ್ದಲ್ಲ ವೈಟ್ ಕಾಲರನ್. ಮತ್ತೆ ಯಾವ ಮಾಡಿದ್ರು? ವೈಟ್ ಕಾಲರನ್ ಮಾಡಿದ್ರ. ಆಪ್ರೇಷನ್ ವೀಡೌಟ್ ಅಂತ ಮಾಡಿದ್ರ. ಮತ್ತೆ ಯಾವ್ದು ಮಾಡಿದ್ರು? ಅದು ನಾವೆಲ್ಲ ಗೋಲ್ಡನ್ ಸ್ವೀಪ್, ಇವೆಲ್ಲ DRIದವ್ರು ಮಾಡಿದ್ರು. ಸೇಮ್ ಹಂಗೆ NCBದವ್ರು ಅಂತ ಬರ್ತಾರಲ್ಲ, ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಅಂತ, ಅವ್ರು ರೀಸೆಂಟಾಗಿ ಮಹಾರಾಷ್ಟ್ರದಾಗ ವೈಟ್ ಸ್ಟ್ರೈಕ್ ಅಂತ ಮಾಡ್ಯಾರ. ಆಪ್ರೇಷನ್ ವೈಟ್ ಸ್ಟ್ರೈಕ್. ನಾಳೆ ಆಪ್ಷನ್ದಾಗ ಕೊಟ್ಟಿರ್ತಾರೆ. ಆಪ್ರೇಷನ್ ವೈಟ್ ಸ್ಟ್ರೈಕ್ ಮಾಡಿದವ್ರ NCB, ಆಮೇಲೆ CBI, ಮತ್ತು ಯಾವ್ದು DRI ಹಿಂಗೆ ಕೊಟ್ಟಿರ್ತಾರೆ. ಯಾರು ಮಾಡಿದ್ದಂದ್ರೆ NCB. ಇವ್ರು ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಯಾವ ಮಿನಿಸ್ಟ್ರಿ ಅಂಡ್ರೆ ಬರ್ಬೋದು ಹೇಳ್ರಿ? ಇದು ಎಸ್, ಹೋಮ್ ಮಿನಿಸ್ಟ್ರಿ ಅಂಡ್ರೆ ಬರ್ತೈತೆ. ನೆನಪಿಟ್ಕೋರ. ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಎದಕ್ಕೆ ಹೇಳತ್ತೀವಿ ಅಂದ್ರೆ NDPS ಆ್ಯಕ್ಟ್ ಅಂತ ಬರ್ತೈತೆ. ಇದ್ರ ಮೇಲೆ ಕೇಳ್ತಿರ್ತಾರೆ. ನೆನಪಿಟ್ಕೋರು. NDPS ಆ್ಯಕ್ಟ್ ಎಷ್ಟು ಸ್ಟ್ರಾಂಗ್ ಇರ್ತೈತೆ ಅಂದ್ರೆ ಇದಕ್ಕೂ ನಾನ್ ಬೇಲೇಬಲ್ ಇದ್ದಂಗೆ ನೋಡ್ರಿ. NDPS ಆ್ಯಕ್ಟ್ ಹಾಕ್ತಿರ್ತಾರೆ. ಯಾವ ಇಯರ್ದಾಗ ಬರ್ತೈತಿ ಇದು? ಎಸ್, 1985, 1985ರಾಗ NDPS ಅಂತ ಆ್ಯಕ್ಟ್ ಬರ್ತೈತಲ್ಲ. ಇದೇನು ಮಾದಕ ವಸ್ತುಗಳ ಕಳ್ಳ ಸಾಗಾಣಿಕೆ ಮಾಡ್ತಿರ್ತಾರ, ಅಥವಾ ಯಾವ್ದಾರ ಪಬ್ ಒಳಗದು ಏನು ಡ್ರಗ್ಸ್ ಕೊಡ್ತಿರ್ತಾರಲ್ಲ, ಅಂಥವ್ರು ಅಗೇನೆಸ್ಟ್ ಹಾಕೋದು ಯಾವುದಂದ್ರೆ NDPS ಆ್ಯಕ್ಟ್ ಅಂತ ಹಾಕ್ತಾರೆ. ಇದು ಭಾಳ ಸ್ಟ್ರಾಂಗ್ ಆ್ಯಕ್ಟ್ ಅಂತಾರೆ. ಇದು ಪೊಲೀಸ್ ಡಿಪಾರ್ಟ್ಮೆಂಟ್ನಾಗ ಇರ್ತಾರಲ್ಲ, ಅವ್ರಿಗೆ ಗೊತ್ತಿರ್ತದೆ. ಹೈಯೆಸ್ಟ್ ಇದನ್ನು ಏನಂತಾರ ಹಾಕೋದು ಕೇಸ್ ಇದು NDPS ಆ್ಯಕ್ಟ್ ಮೇಲೆ ಹಾಕ್ತಿರ್ತಾರೆ. ಯಾವ ಇಯರ್ದಾಗ ಬರ್ತೈತೆ ಅಂದ್ರೆ 1985. ಓಕೆ. ಅದಾದ್ಮೇಲೆ ಈಗ NCB ಐತಲ್ಲ, ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಅಂತ, ಇದು ಇಂಡಿಯಾ ಲೆವೆಲ್ಗೆ ಐತಿ. ಅದಕ್ಕೆ ಮಾಡ್ತಿರ್ತೈತೆ ಅಂದ್ರೆ ಇವು ನಾರ್ಕೋಟಿಕ್ಸ್ ಏನು ತೋತಿರ್ತಾರಲ್ಲ ಅವ್ನು ಕಂಟ್ರೋಲ್ ಮಾಡ್ತಿರ್ತಾರೆ. ಇವು ಯಾವ ಬರ್ತಾವಲ್ಲ, ಏನು MDX ಏನೇನೋ ಬರ್ತಾವಲ್ಲ ಡ್ರಗ್ಸ್, ಅಂಥವು ಯಾವಾರ ಯೂಸ್ ಮಾಡ್ತಿರ್ತಾರಲ್ಲ, ಸಬ್ಸ್ಟೆನ್ಸ್ ಅಥವಾ ಉತ್ಪಾದನೆ ಮಾಡ್ತಿರ್ತಾರಲ್ಲ, ಅಂಥವ್ರ ಮೇಲೆ ಕಣ್ಣಿಡಕ್ಕೆ ಯಾವುದೈತಂದ್ರೆ ಸೆಂಟ್ರಲ್ ಲೆವೆಲ್ ಡಿಪಾರ್ಟ್ಮೆಂಟ್ NCB ಅಂತ ಬರ್ತೈತೆ, ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಅಂತ ಬರ್ತೈತೆ. ಅವ್ರು ಈ ರೀಸೆಂಟಾಗಿ ವೈಟ್ ಸ್ಟ್ರೈಕ್ ಆಪ್ರೇಷನ್ ಅಂತ ಮಾಡ್ತಾರೆ. ಎಲ್ಲಿ ಅಂದ್ರೆ ಎಲ್ಲಿ? ಮಹಾರಾಷ್ಟ್ರದಾಗ. ನೆನಪಿರ್ತೈತಲ್ಲ ಹೇಳ್ರಿ. ನೋಡು ಮಹಾರಾಷ್ಟ್ರದಾಗ ಯಾವ್ದು ಬರ್ತೈತೆ? ಜವಳಿ ಪಾರ್ಕ. ಇದೇ ಹೇಳಿದ್ದು ಅಮರಾವತಿ. ಈಗ ಹೇಳ್ರಿ ಮಹಾರಾಷ್ಟ್ರದಾಗ ಎಷ್ಟು ಬ್ಲೂ ಫ್ಲಾಗ್ ಬೀಚಸ್ ರೀಸೆಂಟಾಗಿ ಅಮ್ಮಕ್ಕೆ ಕೊಟ್ಟಾರ? 5 ಯಾವ ಬರ್ತಾವೆ? ಶಿವ, ನಾಗ, ಲಾಡ್ಗರ, ಗುಹಾಗರ, ಪಾರ್ಕ್ನಾಕ್. ಏನ ಪಾರ್ನಾಕ್ ಅನ್ನೋದ? ಪಾರ್ನಾಕ್. ನೆನಪಿಟ್ಕೋರಿ. ಮಹಾರಾಷ್ಟ್ರದ ಕೋಪರ್ಗಾಂವ್ ಎದಕ್ಕೆ ನ್ಯೂಸ್ನಾಗ ಇತ್ತ?
ಮಹಾರಾಷ್ಟ್ರದ ಕೋಪರ್ಗಾಂವ್ ಎದಕ್ಕೆ ಯೋಜನೆಗಿತ್ತು? ಎಸ್, ಬಯೋಗ್ಯಾಸ್. ನೆನಪಿಟ್ಕೋರಿ, ಯಾರು ಮಾಡಿದ್ದ? ಮಿನಿಸ್ಟ್ರಿ, ಸಹಕಾರಿ ಸಂಘ ಅಥವಾ ಮಿನಿಸ್ಟ್ರಿ ಆಫ್ ಕೋಆಪರೇಟಿವ್ಸ್. ನೆನಪಿರ್ತೈತಲ್ಲ, ಇದು ಮಹಾರಾಷ್ಟ್ರದಾಗ ಒಂದು ದೃಷ್ಟಿ ಟೆಕ್ನಿಕ್ ಅಂತ ಯೂಸ್ ಮಾಡ್ರಿ. ಇದು ಅದಕ್ಕೆ ಹೇಳ್ರಿ. ಈಗ ನಾವು ಮಿಷನ್ ದೃಷ್ಟಿ ಅಂತ ಬಂದಾಗ ನಂಬುದು, ಮಿಷನ್ ದೃಷ್ಟಿ ಅಂತ ಬಂದಾಗ ಬೆಂಗಳೂರು ಬೇಸ್ಡ್ದವ್ರದ್ದು ಬರೀ ದೃಷ್ಟಿ ಟೆಕ್ನಿಕ್ ಅಂತ ಮಹಾರಾಷ್ಟ್ರದಾಗ ಮಾಡಿದ್ರು. ಎಸ್, ಸೋಷಿಯಲ್ ಮೀಡಿಯಾ ಮೇಲೆ ಒಂದು ಕಣ್ಣಿಡಕ್ಕೆ, ದೃಷ್ಟಿ ಅಂದ್ರೆ ಕಣ್ಣಿಡೋದಲ್ಲ, ಹಂಗೆ ಸೇಮ್ ದೃಷ್ಟಿ ಟೆಕ್ನಿಕ್ ಅಂತ ಯೂಸ್ ಮಾಡ್ರಿ. ಮಹಾರಾಷ್ಟ್ರದಾಗ ಏನು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಿರ್ತಾರಲ್ಲ ಚಿಕ್ಕ ಮಕ್ಕಳು, ಅವ್ರ ಸಲ್ಮಂದ್. ನಮ್ಮಲ್ಲಿ ಎಷ್ಟು ವರ್ಷದಕ್ಕಿಂತ ಕೆಳಗಿನವ್ರಿಗೆ ಸಾಮಾಜಿಕ ಮಾಧ್ಯಮಗಳನ್ನು ಬ್ಯಾನ್ ಮಾಡ್ರಿ ಬಜೆಟ್ನಾಗ? 16. ಅದನ್ನು ನೆನ್ಪಿಟ್ಕೊಡು. ನೆಕ್ಸ್ಟ್ ಇದು ಹೇಳ್ರಿ, ಇದು ರೀಸೆಂಟಾಗಿ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಡ್ವೊಕೇಟ್ ಟ್ರೈನಿಂಗ್ ಆ್ಯಂಡ್ ರಿಸರ್ಚ್ ಸೆಂಟರ್ ಅಂತ ಲಾಂಚ್ ಮಾಡ್ತಾರೆ. ಇದು ಎಲ್ಲಿ ಮಾಡ್ತಾರೆ ಹೇಳ್ರಿ? ಇದು ಮಹಾರಾಷ್ಟ್ರದಾಗ ಬರ್ತೈತೆ. ಮಹಾರಾಷ್ಟ್ರದಾಗ ಎಲ್ಲಿ? ನವಿ ಮುಂಬೈ, ತಲೋಜ. ಇದು ನೆನಪಿಟ್ಕೋರ. ಇಂಡಿಯಾದಾಗ ಫಸ್ಟ್ ಟೈಮ್ ಡೆಡಿಕೇಟೆಡ್ ಅಡ್ವೊಕೇಟ್ ಲಾಯರ್ಸ್ಗಳು ಟ್ರೈನಿಂಗ್ ಸೆಂಟರ್ ಅಂತ ಕರಿಬೋದು, ಅಥವಾ ಅಡ್ವೊಕೇಟ್ ರಿಸರ್ಚ್ ಸೆಂಟರ್ ಅಥವಾ ಅಡ್ವೊಕೇಟ್ ಟ್ರೈನಿಂಗ್ ಸೆಂಟರ್ ಎಲ್ಲಿ ಮಾಡ್ಯಾರಂದ್ರೆ ಮಹಾರಾಷ್ಟ್ರದ ನವಿ ಮುಂಬೈದ ತಲೆಗಾಂವ್. ಮುಂಬೈದಾಗ ಬರ್ತೈತೆ ನವಿ ಮುಂಬೈ ಅಂತ. ಅಲ್ಲಿ ತಲೋಜ ಅಂತ ಬರ್ತದೆ. ಇದು ಪ್ಲೇಸ್ ನೆನಪಿಟ್ಕೋರ. ಡಾಕ್ಟರ್ BR ಅಂಬೇಡ್ಕರ್ ಅಡ್ವೊಕೇಟ್ ಅಥವಾ ಲಾಯರ್ ಟ್ರೈನಿಂಗ್ ಸೆಂಟರ್ ಎಲ್ಲಿತ್ತಂದ್ರೆ ಎಲ್ಲೇ? ತಲೋಜ. ಈಗ ಮಹಾರಾಷ್ಟ್ರದ್ದು 5 ಹೇಳಿದ್ವಲ್ಲ, 5 ಒಂದೊಂದು ಹೇಳ್ರಿ. ಮಹಾರಾಷ್ಟ್ರದಾಗ ಒಂದೇದು ಬ್ಲೂ ಫ್ಲಾಗ್ ಬೀಚಸ್ ಯಾವ ಅಂದ್ರೆ 5 ಬರ್ತಾವೆ. ಯಾವ್ಯಾವ? ಶಿವ, ನಾಗ, ಗ್ವಾಗರ, ಲಾಡ್ಗರ, ಪಾರ್ನಾಕಾತ. ನೆಕ್ಸ್ಟ್ ಮಹಾರಾಷ್ಟ್ರದ ದೃಷ್ಟಿ ಟೆಕ್ನಿಕ್ ಎದಕ್ಕೆ ಯೂಸ್ ಮಾಡ್ರಿ? ಮಹಾರಾಷ್ಟ್ರದಾಗ ಸೋಷಿಯಲ್ ಮೀಡಿಯಾಗಳನ್ನ ಯೂಸ್ ಮಾಡೋರ ಮೇಲೆ ಕಣ್ಣಿಡು ಸಲ್ಮಂದ. ನೆಕ್ಸ್ಟ್ ಮಹಾರಾಷ್ಟ್ರದ ಮತ್ತೇನು ಹೇಳಿದು? ಬಯೋಗ್ಯಾಸ್. ನೆನಪಿಟ್ಕೊಡ್ರಿ. ಕೋಪರ್ಗ್ಯಾಸ್ ಯಾಕಿದ್ರೆ ಇಂಡಿಯಾದಾಗ ಫಸ್ಟ್ ಟೈಮ್ ಬಯೋಗ್ಯಾಸ್ ಅಂತ ಮಾಡ್ಯಾರ. ನಾವು ಹಳ್ಳಿ ಕಡೆ ಹೆಂಗೆ ಬಯೋಗ್ಯಾಸ್ ಯೂಸ್ ಮಾಡ್ತಿದ್ದಿಲ್ಲ, ಹಂಗೆ ಮಿನಿಸ್ಟ್ರಿ ಆಫ್ ಕೋಆಪರೇಟಿವ್ಸ್ ಅವ್ರು ಎಲ್ಲಿ ಮಾಡ್ಯಾರ ಅಂದ್ರೆ ಮಹಾರಾಷ್ಟ್ರದ ಕೋಪರ್ಗಾಂವ್. ಅದಾದ್ಮೇಲೆ ಮತ್ತೇನು ಹೇಳಿದು? ಜವಳಿ ಪಾರ್ಕ್ನು ಮಹಾರಾಷ್ಟ್ರದ ಅಮರಾವತಿ. ಈಗೊಂದು ಏನು ಹೇಳಿ? ಟ್ರೈನಿಂಗ್ ಸೆಂಟರ್ ಲಾಯರ್ಸ್ ಅಥವಾ ಅಡ್ವೊಕೇಟ್ ಟ್ರೈನಿಂಗ್ ಸೆಂಟರ್ ಎಲ್ಲಿ ಬರ್ತೈತೆ ಅಂದ್ರೆ ಮಹಾರಾಷ್ಟ್ರದ ಇಲ್ಲಿ ತಲೋಜ. ಓಕೆ. ಇದು ಚಕ್ರ ಅಂತ ಇನಿಷಿಯೇಟಿವ್ ತರ್ತಾರೆ. ಚಕ್ರ ಇನಿಷಿಯೇಟಿವ್ ಅಂತ ಯಾವ ಬ್ಯಾಂಕ್ನವ್ರು ತಂದಿದ್ದು? ಇದು ಎದ್ರ ಸಲ್ಮಂದ್ ತರ್ತಾರ ಅಂತ ಹೇಳ್ತೀನಿ. ಸನ್ರೈಸ್ ಸೆಕ್ಟರ್ಸ್ ಅಂತ ಏನಿರ್ತಾರಲ್ಲ ಅವ್ರಿಗೆ ಫಂಡಿಂಗ್ ಮಾಡೋ ಸಲ್ಮಂದ್. ಸನ್ರೈಸ್ ಸೆಕ್ಟರ್ ಅಂದ್ರೆ ಏನು ಹೇಳ್ರಿ? ITBPಗಳು ಅಥವಾ ಸನ್ರೈಸ್ ಸೆಕ್ಟರ್ ಅಂದ್ರೆ ಪ್ರೆಸೆಂಟ್ ಏನು ವ್ಯಾಲ್ಯೂ ಇರ್ತೈತಲ್ಲ, ಸನ್ರೈಸ್ ಸೆಕ್ಟರ್ ಅಂದ್ರೆ ಸೂರ್ಯನ ಕಿರಣಗಳು ಹೆಂಗೆ ಸನ್ರೈಸ್ ಆದಾಗ ಬೆಳಕು ನಮ್ಮಲ್ಲಿ ಬರ್ತೈತಲ್ಲ, ಹಂಗೆ ಈಗ ನಮ್ಮ ದೇಶದಾಗ ಬೆಳಕು ತರುವಂಥ ಇಂಡಸ್ಟ್ರಿಗಳು ಯಾವ ಕರ್ತಾವ ಅವಕ್ಕೆ ಸನ್ರೈಸ್ ಸೆಕ್ಟರ್ಗಳು ಅಂತ ಕರಿತಾವೆ. ಈಗ ಯಾವಕ್ಕೆ ಆದ್ಯತೆ ಕೊಡತ್ತಾರ? ರಿನ್ಯೂವೇಬಲ್ ಎನರ್ಜಿ, ಸೋಲಾರ್ ಎನರ್ಜಿ, ಇವಕ್ಕೆಲ್ಲ ಏನು ಕೊಡತ್ತೀವಲ್ಲ ರಿನ್ಯೂವೇಬಲ್ ಎನರ್ಜಿ ಸೆಕ್ಟರ್ಗಳಿಗೆ, ಇವಕ್ಕೆಲ್ಲ ಸನ್ರೈಸ್ ಸೆಕ್ಟರ್ ಅಂತೀವಿ. ಸನ್ರೈಸ್ ಸೆಕ್ಟರ್ ಅಂದ್ರೆ ಗೊತ್ತಾಯ್ತಲ್ಲ, ಯಾವ ಬೆಳೀತಿರ್ತಾವಲ್ಲ, ಈಗ ಬೆಳಕಿಗೆ ಬರ್ತಿರ್ತಾವೆ, ಅತಿ ಹೈಯೆಸ್ಟ್ ಅತ್ಯುನ್ನತವಾಗಿ ಅದರದ್ದು ಬೇಡಿಕೆ ಇರ್ತೈತಲ್ಲ, ಅಂಥವಕ್ಕೆ ಸನ್ರೈಸ್ ಸೆಕ್ಟರ್ ಅಂತ ಕರೀತಾರೆ. ಆ ಸನ್ರೈಸ್ ಸೆಕ್ಟರ್ಗಳಿಗೆ ಫಂಡಿಂಗ್ ಮಾಡೋ ಸಲ್ಮಂದ ಚಕ್ರ ಇನಿಷಿಯೇಟಿವ್ ಅಂತ ತರ್ತಾರೆ. ಯಾವ ಬ್ಯಾಂಕ್ನವ್ರು? SBI, HDFC, ICICI. SBI ಇದು ನೆನಪಿಟ್ಕೋರೆ. SBI ತರ್ತಾರೆ. SBI ಯಾವ್ದಾ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಐತಲ್ಲ, ಅವ್ರು ಯಾವ ಇನಿಷಿಯೇಟಿವ್ ತಂದಾರಂದ್ರೆ ಚಕ್ರ ಇನಿಷಿಯೇಟಿವ್. ಎದಕ್ಕೆ ಅದು ಗೊತ್ತಾತಲ್ಲ, ಎದಕ್ಕೆ ತರ್ತಾರಂದ್ರೆ ಉದಯೋನ್ಮುಖ ಕಂಪ್ನಿಗಳತ್ ಬರ್ತಲ್ಲ ಅವಕ್ಕೆ ರಿನ್ಯೂವೇಬಲ್ ಎನರ್ಜಿ ಆಗಲಿ ಅಥವಾ ಎಲೆಕ್ಟ್ರಿಕ್ EV ಅಂತ ಬರತ್ತಲ್ಲ, EV ಬೆಸ್ ಆಗಲಿ ಅಥವಾ ಎಲೆಕ್ಟ್ರಿಕ್ ಬ್ಯಾಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಆಗಲಿ ಅಂತ. ಇದು ಎದಕ್ಕೆ ಇವು ಚಕ್ರ ಇನಿಷಿಯೇಟಿವ್ SBI ದವ್ರು ತಂದಾರಂದ್ರೆ ಇವು ಹೇಳಿದ್ನಲ್ಲ ಡೊಮೆಸ್ಟಿಕಲಿ ಇಂಪಾರ್ಟೆಂಟ್ ಬ್ಯಾಂಕ್ ಅಂತ ಬರ್ತಾವತ್ತು. ಯಾವ ಬರ್ತಾವೆ ಹೇಳ್ರಿ? HDFC, ICICI, SBI. ಈ SBIನ ಎದಕ್ಕಂದ್ರೆ ಹೈಯೆಸ್ಟ್ ನಮಗೆ ಕರೋಡಗಟ್ಲೆ ಅದು ರೊಕ್ಕ ಬೇಕಾದ್ರೆ SBI ಕಡೆ ಮುಖ ಮಾಡಿರ್ತಾರಲ್ಲ, ಯಾಕಂದ್ರೆ ಹೈಯೆಸ್ಟ್ ಅದಕ್ಕೆ ಅಲೌ ಇರ್ತೈತಿ ಮಾಡಕ್ಕೆ, ಬ್ಯಾಂಕಿಗೆ ಲೋನ್ ಕೊಡಕ್ಕೆ. ಅವ್ರು ಏನು ಮಾಡ್ತಾರೆ ಅಂದ್ರೆ ಚಕ್ರ ಇನಿಷಿಯೇಟಿವ್ ಅಂದ್ರೆ ಏನು ಮಾಡ್ತಾರೆ, ಇವು ಸನ್ರೈಸ್ ಸೆಕ್ಟರ್ಗಳು ಇರ್ತಾವೆ. ನಾವು ಯಾರು ನಾರ್ಮಲ್ ಹೋಗಿ ಒಂದು ಉದ್ಯೋಗ ಮಾಡ್ಬೇಕಂತೇಳಿ ಎಲೆಕ್ಟ್ರಿಕ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ತೆಗಿತಿದ್ವಿ ಅಂತೇಳಿ ಆ ಚಕ್ರ ಇನಿಷಿಯೇಟಿವ್ ಅಂದ್ರೆ ಏನು ಮಾಡ್ತಾರೆ ಅಂದ್ರೆ ನಮಗೆ ಕಡಿಮೆ ಬಡ್ಡಿ ದರದೊಳಗೆ ಇದನ್ನು ಕೊಡ್ತಾರೆ, ಲೋನ್ ಕೊಡ್ತಾರೆ. ಅದ್ರ ಸಲ್ಮಂದ ಚಕ್ರ ಇನಿಷಿಯೇಟಿವ್ ಯಾರು ತಂದಾರಂದ್ರೆ SBI. ನೆನಪಿರ್ತೈತಿಲ್ಲ, ಡೊಮೆಸ್ಟಿಕಲಿ ಇಂಪಾರ್ಟೆಂಟ್ ಬ್ಯಾಂಕ್ ಒಳಗೆ SBI ಬರ್ತೈತೆ ಇಲ್ಲೋ ಅಂದ್ರೆ ಬರ್ತೈತಿ. ನೆನಪಿರ್ಕೋ ಬರ್ತೈತಿ. ನೆಕ್ಸ್ಟ್ ಇದು ಹರಿಯಾಣ, ಇದನ್ನ ಸೂರಜ್ ಕುಂಡ ಮೇಲಾತ್ ಮಾಡ್ತಾರೆ ಅಥವಾ ಸೂರಜ್ ಕುಂಡ ಮಹೋತ್ಸವ ಮಾಡ್ತಾರೆ. ಯಾವ ಕಂಟ್ರಿ, ಎಲ್ಲಿ, ಯಾವ ಸ್ಟೇಟ್ ಒಳಗೆ ಮಾಡ್ತಾರೆ? ಇದು ಯಾಕೆ ವಿಶೇಷತೆ ನೆನಪಿಟ್ಕೋರಿ, ಎಲ್ಲ ಥರದ್ದು ನೆನಪಿಟ್ಕೋದತ್ತಲ್ಲ. ಯಾವ ಒಂದು ಕಂಟ್ರಿ ಇದು ಸೂರಜ್ ಕುಂಡ ಇದನ್ನ ಮಹೋತ್ಸವ ಮಾಡ್ತೈತಿಲ್ಲ, ಇದು ಎದಕ್ಕೆ ಮಾಡ್ತಾರೆ ಅಂದ್ರೆ ಸೂರಜ್ ಅಂದ್ರೆ ಏನು ಹೇಳ್ರಿ? ಸೂರಜ್ ಅಂದ್ರೆ ಏನ? ಇದಕ್ಕಿಲ್ಲಾರ ಡೈರೆಕ್ಟ್ ಏನು ಕೇಳ್ಬೋದ, ಇದನ್ನ ಸನ್ ಲೇಕ್ ಅಥವಾ ಸನ್ ಪಾಯಿಂಟ್ ಲೇಕ್ ಅಂತೂ ಕರೀತಾರೆ. ಇದಕ್ಕೆ ಸೂರಜ್ ಕುಂಡ ಅಂದ್ರೆ ಏನೋ ಒಂದು ಗುಂಡ ಇದನ್ನ ಇರೋದು, ಸ್ಥಳ ಇರೋದು. ಕುಂಡ ಯಾವ್ದಾರ ನೀರಿನ ಹೊಂಡ ಅದು ಹೆಂಗತ್ತಿಲ್ಲ, ಹಂಗೆ ಸೂರಜ್ ಕುಂಡ ಅಂದ್ರೆ ಸೂರ್ಯನ ಕಿರಣಗಳು ಜಾಸ್ತಿ ಬೀಳ್ತಿರ್ತಾವಲ್ಲಿ, ಅದಕ್ಕೆ ಸನ್ ಲೇಕ್ ಅಂತೂ ಕರೀತಾರೆ. ಯಾವ್ದಂದ್ರೆ ಸೂರಜ್ ಕುಂಡ ಅಂತ. ಆ ಹೆಸರ್ಲೇನೆ ಏನು ಮಾಡ್ತಾರೆ ಅಂದ್ರೆ ಮಹೋತ್ಸವ ಮಾಡ್ತಾರೆ, ಸೂರಜ್ ಕುಂಡ ಮಹೋತ್ಸವ ಅಂತ. ಇದು ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಇದನ್ನ ಮಹೋತ್ಸವ ಮಾಡ್ಬೇಕಾದ್ರೆ ಒಂದು ಕಂಟ್ರಿ ಪ್ರತಿ ಇಯರ್ ನಮ್ಮ ಇಂಡಿಯಾದವ್ರದಾಗ ಎಲ್ಲಿ ಮಾಡ್ತಾರೆ ಅಂದ್ರೆ ಇದನ್ನ ಹರಿಯಾಣದಾಗ ಮಾಡ್ತಾರೆ. ಕರೆಕ್ಟ್, ಹರಿಯಾಣದಾಗ ಮಾಡ್ತಾರೆ. ಹರಿಯಾಣದಾಗ ಮಾಡ್ಬೇಕಾರೆ ಇಂಡಿಯಾದವ್ರು ಅಟ್ಟ ಹೋಸ್ಟ್ ಮಾಡಿರಂಗಿಲ್ಲ, ಒಂದು ಕಂಟ್ರಿ ಇದಕ್ಕೆ ಆದ್ಯತೆ ವಲಯ ಕೊಟ್ಟಿರ್ತಾರೆ, ಆ ಕಂಟ್ರಿದವ್ರು ಫಂಡ್ ಮಾಡ್ತಿರ್ತಾರೆ. ಯಾವ ಕಂಟ್ರಿ ಈ ಸರಿ ಆಗಿತ್ತು ಹೇಳ್ರಿ?
ಈಜಿಪ್ಟ್ ಆಗಿತ್ತು ನೋಡ್ರಿ. ಈ ಸರಿ ಈಜಿಪ್ಟ್ ಕಂಟ್ರಿದವ್ರು ಏನು ಮಾಡ್ರಿ ಅಂದ್ರೆ ಇದಕ್ಕೆ ಹೆಂಗೆ ಕೇಳ್ತಿರ್ತಾರೆ ಅಂದ್ರೆ ಸೂರಜ್ ಕುಂಡ ಮಹೋತ್ಸವ ಒಳಗೆ ಭಾರತ ದೇಶದ ಜೋಡ ಅದು ಮಹೋತ್ಸವ ಇದನ್ನು ಮಾಡೋ ಟೈಮ್ನಾಗ ಯಾವ ಒಂದು ಕಂಟ್ರಿ ಭಾಗವಹಿಸಿತ್ತು ಅಥವಾ ಯಾವ ಒಂದು ಕಂಟ್ರಿ ಪಾರ್ಟ್ನರ್ಶಿಪ್ ಆಗಿತ್ತು, ಭಾಗವಹಿಸಿತ್ತು ಅನ್ನಂಗಿಲ್ಲ, ಪಾರ್ಟ್ನರ್ಶಿಪ್ ಆಗಿದ್ದು ಯಾವುದಂದ್ರೆ ಈಜಿಪ್ಟ್. ನೆನಪಿರ್ತೈತಲ್ಲ, ಸೂರಜ್ ಕುಂಡ ಎಲ್ಲಿ ಮಾಡ್ತಾರೆ ಗೊತ್ತಲ್ಲ, ಸೂರಜ್ ಕುಂಡ ಅದಕ್ಕಾಗ ಸಣ್ಣ ಲೇಕ್ ಅತ್ತು ಕರೀತಾರೆ. ಯಾಕಂದ್ರೆ ಸೂರಜ್ ಅಂದ್ರೆ ಸೂರ್ಯನ ಕಿರಣಗಳು ಜಾಸ್ತಿ. ಸೂರಜ್ ಕುಂಡ ಅದನ್ನ ಸರ್ಚ್ ಮಾಡಿ ನೋಡ್ರಿ, ನೆನಪು ಬಿಡ್ತದೆ. ಅದು ಕಟ್ಟಿಗತ್ಲೆ ಐತಿ, ನಡು ಒಂದು ಲೇಕ್ ಗತ್ಲೆ ಐತಿ, ಅಲ್ಲಿ ನೀರು ನಿಂದಿರ್ತದೆ. ಅದೇ ಸರೌಂಡಿಂಗ್ ಏನು ಮಾಡ್ತಾರೆ ಅಂದ್ರೆ ಸೂರಜ್ ಮಹೋತ್ಸವ. ಎಲ್ಲಿ ಬತ್ತು? ಹರಿಯಾಣದಾಗ. ನೆನಪಿರ್ತದಲ್ಲ. VVPAT 8 ಸೆಕೆಂಡ್ ಇರ್ತದೆ ಹೇಳ್ರಿ? 7 ಸೆಕೆಂಡ್ ಕರೆಕ್ಟ್ ನೆನಪದವಲ್ಲ. ಕಾಯಕ ಭಾಗ್ಯ ಯೋಜನೆ ಬಂದ್ರ ಇವು ಸ್ಟೇಟ್ದು ಆಗ್ಯಾವಲ್ಲ, ಯಾವುದಕ್ಕ ಬಡ ಹೇಳ್ತೀರಿ, ಬಡ ಇದನ್ನ ಕೇಳ್ತಾನೆ ಅವನ ಕರ್ನಾಟಕ ಬಜೆಟ್ದು. ಕಾಯಕ ಭಾಗ್ಯ ಬಂದ್ರೆ ಸಂಘಟನೆ. ಚಾಲೆಂಜ್ ಫಂಡ್ ಬಂದ್ರೆ ಕೌಶಲ್ಯ, ಬೇಡಿಕೆ ಆಧಾರಿತ ಕೌಶಲ್ಯಗಳೇನಿರ್ತಾವಲ್ಲ ಅವ್ರ ಟ್ರೈನಿಂಗ್ ಕೊಡೋ ಸಲ್ಮಂದಿ. ಅಂತಾರಾಷ್ಟ್ರೀಯ ರೈತ ಮಹಿಳಾ ವರ್ಷದ ಸಲ್ಮಂದಿ ಎಷ್ಟು ಮಹಿಳೆಯರಿಗೆ ಟ್ರೈನ್ ಮಾಡ್ಬೇಕಂದ್ರೆ ಎಟ್ರಿ ಇವು ಕನ್ಫ್ಯೂಸ್ ಮಾಡ್ತಿರ್ತಾರೆ. ಇವ್ನು ರಿವಿಷನ್ ಮಾಡಿ ನೆನಪಿಟ್ಕೋರಿ. ಅಲ್ಲಿ ಇಲ್ಲಿ ಎಲ್ಲ ಬಂದಿರ್ತಾವೆ, ಅಲ್ಲಿ ಹೋದ್ಮೇಲೆ 1000 2000 3000 ಕನ್ಫ್ಯೂಸ್ ಆಗ್ಬಾರ್ದು. ಕಣ್ಣು ಮುಚ್ಚಿ ಹಾಕಿ ಬಂದ್ಬಿಡೋಕೆ. ಎಷ್ಟಂದ್ರೆ 5000. ಇದು ಅಂತಾರಾಷ್ಟ್ರೀಯ ರೈತ ಮಹಿಳಾ ವರ್ಷ ಯಾವ ಇಯರ್ ಮಾಡ್ತಾರಂದ್ರೆ 2026. ಇದ್ರ ಜೋಡ ಇನ್ನೂ 2 ಯಾವುದು ಬರ್ತಾವೆ? ಹೌದು, ಇನ್ನ 2 ಹುಲ್ಲುಗಾವಲು ಮತ್ತು ಮೇವುಗಾವಲು ಅಂತ ಬರ್ತದೆ. ನೆಕ್ಸ್ಟ್ ಹಾಂ ಕರೆಕ್ಟ್, ಮೇವುಗಾವರು ಮತ್ತು ಹುಲ್ಲುಗಾವಲು. ಹಾಂ ಕರೆಕ್ಟ್. ನೆಕ್ಸ್ಟ್ 2ನೇದ 3 ವಾಲಂಟಿಯರ್ಸ್ ಫಾರ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್. ಇನ್ನೊಮ್ಮೆ ಹೇಳ್ತು ನೋಡ್ರಿ 3. ಒಂದು ಅಂತಾರಾಷ್ಟ್ರೀಯ ರೈತ ಮಹಿಳಾ ವರ್ಷ 26 ಕರೀತಾರೆ ಕರೆಕ್ಟಾ. ಆಮೇಲೆ ಏನಂತಾರೆ ದನಗಾಯಿಗಳು ಮತ್ತು ಮೇವುಗಾವರು ಅಂತ ಕರೀತಾರೆ ಕರೆಕ್ಟ್, ಅದೊಂದು ವರ್ಷ. ನೆಕ್ಸ್ಟ್ ಇನ್ನೊಂದು ಯಾವುದಂದ್ರೆ ಸಸ್ಟೈನೇಬಲ್ ವಾಲಂಟಿಯರ್ಸ್ ಫಾರ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಬರ್ತಾವೆ. ಸುಸ್ಥಿರ ಅಭಿವೃದ್ಧಿ ಗುರಿಗಳ ಸಂಬಂಧ ಸ್ವಯಂ ನಿಯಂತ್ರಕರ ಏನಲ್ಲ ಸ್ವಯಂ ಸೇವಕರು ಅಂತ ಕರೀತಾರಲ್ಲ, ಇವು 3 ವರ್ಷ. ಅಂತಾರಾಷ್ಟ್ರೀಯ ರೈತ ಮಹಿಳಾ ವರ್ಷ ಸಂಬಂಧ ಎಷ್ಟು ಮಹಿಳೆಯರಿಗೆ ಈ ಸರಿ ಟ್ರೈನಿಂಗ್ ಕೊಡ್ಬೇಕಂದ್ರೆ 5000 ಕರೆಕ್ಟ್. ರೀಸೆಂಟಾಗಿ ಪ್ರಗತಿ ಪಥ್ ಯೋಜನೆ ಅಂಡರ ಹಳ್ಳಿ ಒಳಗಿನ ರೋಡ್ಗಳು ಸುಧಾರಣೆ ಮಾಡ್ಬೇಕಾರೆ ಯಾವ ಬ್ಯಾಂಕ್ ಸಹಾಯ ಮಾಡತ್ತೈತ್ರಿ? ಯಾವ್ದ್ರಿ? ADB ಮಾಡತ್ತೈತಿ. ಇದು ಎಲೆಕ್ಟ್ರಿಕ್ ಬಸ್ ಪ್ರೋಗ್ರಾಮ್ಗೆ ವರ್ಲ್ಡ್ ಬ್ಯಾಂಕ್. ಇವು 2 ಕನ್ಫ್ಯೂಸ್ ಆಗಬಾರ್ದ, ಹೊಂದಿಸಿ ಬರೆಯರಿದಾಗ ಕೇಳ್ರು ಕಣ್ಣು ಮುಚ್ಚಿ ಇವನ್ನ ಹಾಕ್ಬೇಕು. ವರ್ಲ್ಡ್ ಬ್ಯಾಂಕ್ ಯಾವುದಕ್ಕಂದ್ರೆ ಎಲೆಕ್ಟ್ರಿಕ್ ಬಸ್ ಪ್ರೋಗ್ರಾಮ್ ಅಂತ ಬರ್ತೈತಿ. ಕರ್ನಾಟಕ ಎಲೆಕ್ಟ್ರಿಕ್ ಬಸ್ ಪ್ರೋಗ್ರಾಮ್ ಅಥವಾ ನಾಳೆ KEBP ಅಂತ ಕೊಟ್ಟಾಗಿದ್ರು ವಿಸ್ತರಣೆ ರೂಪ ಬರ್ರಿ ಅಂದ್ರಾಗ ಕರ್ನಾಟಕ ಎಲೆಕ್ಟ್ರಿಕ್ ಬಸ್ ಪ್ರೋಗ್ರಾಮ್. ಕರ್ನಾಟಕ ಎಲೆಕ್ಟ್ರಿಕ್ ಬಸ್ ಪ್ರೋಗ್ರಾಮ್. ಈ ಯೋಜನೆಗೆ ಯಾವ ಒಂದು ಬ್ಯಾಂಕ್ ರೊಕ್ಕ ಕೊಡತ್ತೈತೆ ಅಂದ್ರೆ ವಿಶ್ವ ಬ್ಯಾಂಕ್ ಅಥವಾ ವರ್ಲ್ಡ್ ಬ್ಯಾಂಕ್. ಎಲ್ಲೈತ್ರಿ ಹೆಡ್ ಕ್ವಾರ್ಟರ್? ಎಲ್ಲೈತೆ ಅದ್ರ ಯಾವ ಒಂದು ಡಿಕ್ಲರೇಷನ್ ಪ್ರಕಾರ ಸ್ಥಾಪನೆ ಆಕೋ? IMF ಮತ್ತು ವರ್ಲ್ಡ್ ಬ್ಯಾಂಕ್ 2. ಬ್ರಿಟನ್ ವುಡ್ ಡಿಕ್ಲರೇಷನ್ ನೆನಪಿಟ್ಕೋರು, ಡೈರೆಕ್ಟ್ ಕೇಳ್ತಿರ್ತಾರೆ. ಬ್ರಿಟನ್ ವುಡ್ ಡಿಕ್ಲರೇಷನ್ ಪ್ರಕಾರ ಯಾವ 2 ಸ್ಥಾಪನೆ ಮಾಡ್ತಾರೆ ಅಂದ್ರೆ IMF ಮತ್ತು ವರ್ಲ್ಡ್ ಬ್ಯಾಂಕ್. ಈಗ ಹೇಳಿ ನೋಡು, ಬ್ಲೆಚ್ಲೆ ಡಿಕ್ಲರೇಷನ್ ಇದಕ್ಕೆ ಸಂಬಂಧಿಸೈತಿ. ಎಸ್, ಬ್ಲೆಚ್ಲೆ ಡಿಕ್ಲರೇಷನ್ ಜಗತ್ನಾಗ ಎಲ್ಲ ಡೈರೆಕ್ಟ್ ಬ್ಲೆಚ್ಲೆ ಡಿಕ್ಲರೇಷನ್ ಅಂತ ಕೇಳ್ರೆ ಈಗ ರಾಮ್ಸಾರ್ ಅಂದ ಕೂಡಲೇ ಹೆಂಗೆ ಜೌಗು ತಾಣಗಳಕ್ಕೆ ನೆನಪು ಬರ್ತಾವಲ್ಲ, ಬ್ಲೆಚ್ಲೆ ಡಿಕ್ಲರೇಷನ್ ಅಂತ ಬಂದಾಗ ಏನು ಅನ್ಬೇಕಂದ್ರೆ AI ಸಮ್ಮಿಟ್ ರೀಸೆಂಟಾಗಿ ಎಲ್ಲಿ ಹೆಲ್ಡ್ ಮಾಡಿದ್ರ? ಭಾರತವು ಇಂಡಿಯಾ ಹೋಲ್ಡ್ ಮಾಡೈತಿ. ಈ ಸರಿ ಎಷ್ಟನೇ? 3rd ಎಡಿಷನ್ ಏನಿದೆ? 4th ಎಡಿಷನ್. ಫಸ್ಟ್ ಎಡಿಷನ್ ಎಲ್ಲಿ ಆಗಿತ್ತಂದ್ರೆ ಲಂಡನ್ ಅದ ಲಂಡನ್ನ ಬರ್ಮಿಂಗ್ಹ್ಯಾಮ್ನಾಗ ಇದೆ. ಯಾವ್ದು ಬ್ಲೆಚ್ಲೆ ಅಂತ ಪ್ಲೇಸ್ ಬರ್ತೈತಲ್ಲ ಅಲ್ಲೇ ಆಗಿರ್ತೈತೆ. ಅದ್ರ ಇದನ್ನು ಇವು ಯಾವ ಡಿಕ್ಲರೇಷನ್ ಅಂತ ಇರ್ತಾವಲ್ಲ, ಈಗ ರಾಮ್ಸಾರ್ ಡಿಕ್ಲರೇಷನ್ ಅಂತ ಕರಿತೀವಿ ಅಂದ್ರೆ ರಾಮ್ಸಾರ್ ಅನ್ನೋ ಪ್ಲೇಸ್ನಾಗ ಆಗಿತ್ತು. ಇದು ಬ್ಲೆಚ್ಲೆ ಅನ್ನೋದು ಏನಂದ್ರೆ ಅದು ಇನಿಷಿಯಲಿ ಕೊಟ್ಟಿದ್ದಲ್ಲ ಅಲ್ಲಿ ಹೆಸರು. ಈಗ ನಮ್ಮಲ್ಲಿ ಧಾರವಾಡದಾಗ ಜಯನಗರದಾಗ ಏನಾರ ಒಂದು ವಿಶೇಷತೆ ಆತಂತೇಳಿ ಜಯನಗರ ಡಿಕ್ಲರೇಷನ್ ಅಂತ ಕರೀತಾರೆ. ಸೇಮ್ ಹಂಗೆ ಬ್ಲೆಚ್ಲೆ ಅನ್ನೋದು ಪ್ಲೇಸ್ ಎಲ್ಲಿ ಬರ್ತದೆ ಅಂದ್ರೆ ಲಂಡನ್ಯಾಗ. ಅದು ಫಸ್ಟ್ ಕೃತಕ ಬುದ್ಧಿಮತ್ತೆ ಬಗ್ಗೆ ಸಮಾವೇಶ ಅಥವಾ ಜಗತ್ನಾಗ ಫಸ್ಟ್ ಟೈಮ್ ಕೃತಕ ಬುದ್ಧಿಮತ್ತೆ ಬಗ್ಗೆ ಡಿಸ್ಕಷನ್ ಮಾಡಿದ್ದೆಲ್ಲಿ ಅಂದ್ರೆ ಬ್ಲೆಚ್ಲೆ. ಎಲ್ಲಿ ಬರ್ತೈತೆ ರೀ? ಲಂಡನ್ಯಾಗ. 2nd ಎಡಿಷನ್ ಎಲ್ಲಿ ನಡೆದಿತ್ತ? ಎಲ್ರಿ? ಸಿಯಾಲ್, ಸೌತ್ ಕೊರಿಯಾದ ಸಿಯಾಲ್ ಅಂತ ಬರ್ತದೆ. ಸೌತ್ ಕೊರಿಯಾ ಕ್ಯಾಪಿಟಲ್ ಅಲ್ಲ ಸಿಯಾಲ್? ಹಾಂ ಕ್ಯಾಪಿಟಲ್. ಸೌತ್ ಕೊರಿಯಾ ಅಂತ ಬರ್ತದಲ್ಲ, ದಕ್ಷಿಣ ಕೊರಿಯಾದ ಕ್ಯಾಪಿಟಲ್ ಸಿಯಾಲ್ದಾಗ ನಡೀತೈತೆ. 3rd ಫ್ರಾನ್ಸ್ನ ಪ್ಯಾರಿಸ್ನಾಗ. 4th ಎಡಿಷನ್ ಇಂಡಿಯಾ. ಈಗ 2026 25 26 ಈಗ ಆಗೈತೆ. ಹಾಂ 26 ಆಗೈತಲ್ಲ. ಇವು 4 ಎಡಿಷನ್ ನೆನಪಿಟ್ಕೋರಿ. AI ಡಿಕ್ಲರೇಷನ್ ಅಂತ ಕರಿತೀವಿ ಅಥವಾ ಬ್ಲೆಚ್ಲೆ ಡಿಕ್ಲರೇಷನ್ ಎದಕ್ಕೆ ಸಂಬಂಧಿಸೈತೆ ಅಂದ್ರೆ ಸಲ್ಮಂದ್ ನೆನಪಿರ್ತೈತಲ್ಲ. ಸೌತ್ ಕೊರಿಯಾ ನ್ಯೂಕ್ಲಿಯರ್ ವೆಪನ್ ಕಂಟ್ರಿ ಐತೋ ಇಲ್ಲೋ? ಇನ್ನೊಮ್ಮೆ ಕೇಳತ್ತ, ಸೌತ್ ಕೊರಿಯಾ ನ್ಯೂಕ್ಲಿಯರ್ ವೆಪನ್ ಕಂಟ್ರಿ ಐತೋ ಇಲ್ಲೋ? ಹಾಂ, ನಾರ್ತ್ ಕೊರಿಯಾ ಐತಿ. ಎಷ್ಟು ಅದಾವ ನ್ಯೂಕ್ಲಿಯರ್ ವೆಪನ್ ಕಂಟ್ರಿಗಳು? ಎಟ್ರಿ? 9 ನೆನಪದಾವಲ್ಲ. 9 ಇಂಡಿಯಾ ಐತೆ ಇಲ್ಲ? ಓಕೆ, ವೆರಿ ಗುಡ್. ನೆಕ್ಸ್ಟ್ ಇದೆ ಹೇಳ್ರಿ, ಅನಂತ ಯೋಜನೆ ಅಂತ ಎದಕ್ಕೆ ತರ್ತಾರೆ? ಸೋಲಾರ್. ಇದು ನೆನಪಿರ್ತೈತಲ್ಲ, ಅನಂತ ಯೋಜನೆ ಬಂದ್ರೆ ಸೋಲಾರ್. ಕರ್ನಾಟಕದಿಂದ ಎಷ್ಟು ಡಿಸ್ಟಿಕ್ಗಳೊಳಗಿನ ಹಳ್ಳಿಗಳನ್ನ ಸೆಲೆಕ್ಟ್ ಮಾಡಿದ್ರಿ? ಯಾವುದಂದ್ರೆ ಮಾದರಿ ಸೋಲಾರ್ ಗ್ರಾಮ ಮಾಡಕ್ಕೆ. ಕ್ವಶನ್ ಇನ್ನೊಮ್ಮೆ ಕೇಳತ್ತ, ಎಷ್ಟು? 6 ಡಿಸ್ಟಿಕ್ ಒಳಗಿಂದ 24 ಹಳ್ಳಿಗಳು. ಹಳ್ಳಿಗಳನ್ನ ಹೇಳಿದೆ ಡಿಸ್ಟಿಕ್ 6 24 ಹಳ್ಳಿಗಳು. ಇದು ಹೇಳಿದ್ದಿಲ್ಲ? ಮಾದರಿ ಸೋಲಾರ್ ಗ್ರಾಮ ಅಂತ ಮಾಡತ್ತಾರ ಅಂತ ಹೇಳಿದ್ದೀವಿ, ನೆನಪೈತಿ? ಎದ್ರ ಸಲ್ಮಂದ್ ಎದ್ರ ಪಾರ್ಟ್ ಆಗಿ ಬರ್ತೈತಿ ಇದು ಮಾದರಿ ಸೋಲಾರ್ ಗ್ರಾಮ ಅಂತ? ಮಾದರಿ ಸೌರ್ಯ ಗ್ರಾಮ ಅಂತ ಅಂದಡ ಏನು ಎದ್ರೊಳಗಿದ? ಹಾಂ, ಅದ ಯಾವ್ದು?
ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆ ಕರೆಕ್ಟ್. ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆ ಅಂತ ಬರ್ತದೆ ನೆನಪೈತಲ್ಲ, ಎದ್ರ ಸಲ್ಮ ಮಾಡ್ತಾರೆ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆ? ಎದ್ರದ್ದು ಎಸ್ 300 ಯೂನಿಟ್ ವಿದ್ಯುತ್ ಫ್ರೀ ಸಿಗಬೇಕು ಮನಿ ಮೇಲೆ ರೂಪ್ ಟಾಪ್ ಸೋಲಾರ್ ಇನಿಷಿಯೇಟಿವ್. ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆ ಅಂದ್ರು ಒಂದ, ರೂಪ್ ಟಾಪ್ ಸೋಲಾರ್ ಪವರ್ ಪ್ಲಾಂಟ್ ಅಂದ್ರು ಒಂದ, ಎರಡು ಕನ್ಫ್ಯೂಸ್ ಆಗಬೇಡ್ರಿ. ರೂಪ್ ಟಾಪ್ ಅಂದ್ರೆ ಮನಿ ಮೇಲೆ ಏನು ರೂಪ್ ಇರ್ತೈತಿಲ್ಲ ಅದರೊಳಗೆ ಸೋಲಾರ್ ಪ್ಯಾನಲ್ಗಳು ಕುಣಿಸೋದು, ಅದಕ್ಕೆ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆ ಅಂದ್ರೆ ಸೂರ್ಯನಿಂದನ ಘರ್ ಅಂತ ಹೆಸರಿನಾಗ ಕೊಟ್ಟಾರ. ಮುಫ್ತ್ ಬಿಜ್ಲಿ ಅಂದ್ರೆ ಬೇರೆ ಕಡೆ ಬಿಜ್ಲಿದ ರೊಕ್ಕನೇ ಇರಲ್ಲ, ಮುಫ್ತ್ ಅಂದ್ರೆ ಫ್ರೀದಾಗ ಫ್ರೀ ಬಿಜ್ಲಿ ತಗೋದು, ಅದಕ್ಕೆ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆ ಅಂತ ಕರೀತಾರೆ. ಸೂರ್ಯನಿಂದ ಡೈರೆಕ್ಟ್ ಮುಫ್ತವಾಗಿ ತಗೋತಾರಲ್ಲ. ಎಷ್ಟು ಯೂನಿಟ್ ಕೊಡ್ತಂದ್ರೆ 300 ಯೂನಿಟ್. ಅದರೊಳಗೆ ಏನು ಮಾಡತ್ತಾರಂದ್ರೆ ಹಳ್ಳಿಗಳನ್ನ ಸೆಲೆಕ್ಟ್ ಮಾಡ್ತಾರೆ. ಅದಕ್ಕೆ ಮಾದರಿ ಸೌರ್ಯ ಗ್ರಾಮ ಅಂತ ಘೋಷಣೆ ಮಾಡ್ಬೇಕಂದ್ರೆ ಯಾವ ಇಂಡಿಯಾದಾಗ ಡಿಕ್ಲೇರ್ ಹಾಕೋಲ್ಲ ಹಳ್ಳಿಗಳು, ಆ ಹಳ್ಳಿಗೆ ಏನು ಮಾಡ್ತಾರೆ ಅಂದ್ರೆ 1 ಕೋಟಿ ರೂಪಾಯಿ ಕೊಡ್ತಾರೆ. ಈಗ ಹಳ್ಳಿಗಳಿಗೆ 10 ಲಕ್ಷ ಕೊಟ್ರೆ ಎಷ್ಟೋ ಇಂಪ್ರೂವ್ಮೆಂಟ್ ಮಾಡಿರ್ತಾರೆ ಹಳ್ಳಿಗಳು ರೋಡ್ಗಳದ್ದು. ಇನ್ನು 1 ಕೋಟಿ ಕೊಟ್ಟರೆ ಯಾವ ಲೆವೆಲ್ ಡೆವಲಪ್ ಮಾಡ್ಬೇಕು ಹಳ್ಳಿಗಳು ನೆನಪಿಟ್ಕೊಡ್ರಿ. ಅದ್ರ ಸಲ್ಮಂದ ಸೆಲೆಕ್ಟ್ ಮಾಡ್ತಿರ್ತಾರೆ. ಮಾದರಿ ಸೌರ್ಯ ಗ್ರಾಮ ಅಂತ ಬಂದು ಯಾವ್ದಾರ ಒಂದು ಹಳ್ಳಿನ ಡೈರೆಕ್ಟ್ ಸೆಲೆಕ್ಟ್ ಮಾಡಿರ್ತೀನಿ, ಅವಾಗ ಮತ್ತೆ ಅದು ಪೊಲಿಟಿಕಲ್ ಕ್ರೈಸಿಸ್ ಆಗಿ ಜಗಳ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರ. ಏನು ಮಾಡ್ತಾರೆ ಅಂದ್ರೆ ಕಾಂಪಿಟೇಷನ್ ಇಟ್ಟಾರ. ಆ ಕಾಂಪಿಟೇಷನ್ ಒಳಗೆ ಮೊದಲು ಆ ಹಳ್ಳಿ ಏನು ಮಾಡ್ಬೇಕಂದ್ರೆ ನಾ ಕೆಪಾಬಲ್ ಅದೀನಿ, ನನ್ನ ಕಡೆ ಮಾಡಕ್ಕೆ ಆಕೈತಿ ಅಂತ ತೋರಿಸೋಬೇಕು. ಅದ್ರ ಸಲ್ಮಂದ ನಮ್ಮ ಕರ್ನಾಟಕದಿಂದ 24 ಹಳ್ಳಿಗಳನ್ನ ಸೆಲೆಕ್ಟ್ ಮಾಡ್ಯಾರಿ. ಈ 24 ಹಳ್ಳಿ ಒಳಗೆ ಯಾವ ಹಳ್ಳಿ ಸೆಲೆಕ್ಟ್ ಆಕತ್ಲ? ಏನತ್ತ 27 24 ನೋಡ್ರಿ ಇನ್ನೊಮ್ಮೆ 24 ಇರ್ಬೇಕು ನೋಡು. 24 ಅಲ್ಲ ಮತ್ತು 27 24 ಅಲ್ಲ 24 ಅದು ಅರ್ಧ ಕಟ್ರಿ ನೋಡಿ ಇನ್ನೊಮ್ಮೆ. ಮಾದರಿ ಸೌರ್ಯ ಗ್ರಾಮ ಸೋಲಾರ್ ವಿಲೇಜ್ 24 24 ಇರ್ಬೇಕು, 27 ಅದು ಆದರೂ ಕನ್ಫರ್ಮ್ ಮಾಡಿ ನೋಡು, ಮತ್ತೆ ತಪ್ಪಾಗಬಾರ್ದು. ಇಲ್ಲೇ ಆಗಲಿ ತಪ್ಪು, ನಾಳೆ ಎಕ್ಸಾಮ್ನೇ ಬೇಡ. ಇವು ಗೊತ್ತಾತಲ್ಲ ಸೌರ್ಯ ಗ್ರಾಮಗಳ ಒಳಗೆ ಸೆಲೆಕ್ಟ್ ಏನು ಮಾಡಿರ್ತಾರಲ್ರಿ. 24 ಐತೆ 24 ಹಳ್ಳಿಗಳನ್ನ ಏನು ಸೆಲೆಕ್ಟ್ ಮಾಡಿರಲ್ಲ. ಈ 24 ಹಳ್ಳಿಗೆ ಡೈರೆಕ್ಟ್ 1 ಕೋಟಿ ರೂಪಾಯಿ ಕೊಡಂಗಿಲ್ಲ. ಈ 24 ಹಳ್ಳಿ ಒಳಗೆ ಒಂದು ಹಳ್ಳಿ ಸೆಲೆಕ್ಟ್ ಆಗಿ 1 ಕೋಟಿ ರೂಪಾಯಿ ತೊಗೋತೈತಿ. ಯಾವುದಾದ್ರೆ ಸೌರ್ಯ ಮಾದರಿ ಗ್ರಾಮ ಅಂತ ನೆನಪಿಟ್ಕೊರ. ಇದು ಸೌರ್ಯ ಮಾದರಿ ಗ್ರಾಮ ಗೊತ್ತಾತಲ್ಲ. ಹೇಳ್ರಿ ನೋಡು, ಜಗತ್ನಾಗ ಅತಿ ದೊಡ್ಡ ಸೋಲಾರ್ ಪವರ್ ಪ್ಲಾಂಟ್ ಎಲ್ಲೈತಿ? ಬಾದ್ಲಾ ಸೋಲಾರ್ ಪವರ್ ಪ್ಲಾಂಟ್ ಎಲ್ಲಿ ಬರ್ತೈತಿ? ಎಲ್ಲೈತಿ? ಯಾವ್ದು ಬದ್ಲಾ ಆಗೈತೆ? ಬದ್ಲಾನ ಪ್ರೆಸೆಂಟ್ ಚೀನಾದಾಗ ಆದ್ರೆ ನೆಕ್ಸ್ಟ್ ಬರ್ಬೋದು. ಜಗತ್ನಾಗ ಫಸ್ಟ್ ಹೈಯೆಸ್ಟ್ ಎಲೆಕ್ಟ್ರಿಸಿಟಿ ಅಥವಾ ಯಾವ್ದು ಬರ್ತೈತೆ ಅಂದ್ರೆ ಬದ್ಲಾ. ಎಲ್ಲಿ ಬರ್ತೈತಿ? ರಾಜಸ್ಥಾನ್. ನೆನಪಿಟ್ಕೋ, ರಾಜಸ್ಥಾನದ ಬದ್ಲಾ ಐತ್ಲ. ಜಗತ್ನಾಗ ವರ್ಲ್ಡ್ಸ್ ಲಾರ್ಜೆಸ್ಟ್ ಸೋಲಾರ್ ಪವರ್ ಪ್ಲಾಂಟ್ ಯಾವ್ದಂದ್ರೆ ವರ್ಲ್ಡ್ಸ್ ಲಾರ್ಜೆಸ್ಟ್ ಅಂತ ಹೇಳದ್ನ ಓನ್ಲಿ ಇಂಡಿಯಾದಲ್ಲ, ವರ್ಲ್ಡ್ಸ್ ಕರ್ನಾಟಕದ ಅತಿ ದೊಡ್ಡ ಸೋಲಾರ್ ಪವರ್ ಪ್ಲಾಂಟ್ ಅಂದ್ರೆ ಪಾವಗಡ್. ಓಕೆ ನೆಕ್ಸ್ಟ್ ಅನಂತ ಯೋಜನೆ ಹೇಳ್ರಲ್ಲ. ಈ ಜನ್ಮ ಅಂತ ಬರ್ತೈತಿ ನ್ಯೂಸ್ನಾಗ. ಈ ಜನ್ಮ ಎದಕ್ಕೆ ನ್ಯೂಸ್ನಾಗಿತ್ತು? 2015ಕ್ಕಿಂತ ಮುಂಚೆ. 2015ಕ್ಕಿಂತ ಮುಂಚೆ ಅಂದರೆ 2015 ಆದ್ಮೇಲೆ ಅದ್ರ ಹಿಂದೆ ಹಿಂದೆ ಅದು ನಿನ್ನೆ ಮುಂಚೆನಂತೆ ಅದ್ರ ಮುಂದಿಂದ ಅಂತ ಹೇಳತ್ತೀನಿ. 2015ಕ್ಕಿಂತ ಮುಂಚೆ ಅಂದ್ರೆ 2014, 13, 12 ಬರ್ತಾವೆ. ಮತ್ತು ನೀ ಎಲ್ಲರ ಕನ್ಫ್ಯೂಸ್ ಆಗಿ 2015ಕ್ಕಿಂತ ಮುಂಚೆ ಅಂದ್ರೆ 16, 17 ತಿಳ್ಕೊಂಡಿರೇನು? ಮತ್ತು ಇಲ್ಲಲ್ಲ, ಹೆಂಗೆ ತಿಳ್ಕೊಂಡಿರಿ? 14, 13, 50 ತಿಳ್ಕೊಂಡಿರಲ್ಲ. ಅವ ಎಸ್. ಈ ಜನ್ಮ ಪೋರ್ಟಲ್ ಒಳಗೆ ಜನ್ಮ ದಾಖಲಾತಿಗಳೇನಿರ್ತಾವಲ್ಲ ಡಿಜಿಟಲ್ ಫಾರ್ಮೆಟ್ನಾಗ ಮಾಡತ್ತಾರೆ. ಯಾವ ಇಯರ್ದಿಂದ ಮುಂಚೆ ಅಂದ್ರೆ 2015ಕ್ಕಿಂತ ಮುಂಚೆ. ಓಕೆ. ನಾಲೆಜ್ ಪಾರ್ಕ್ ಎಲ್ಲಿ ಮಾಡತ್ತಾರ ರೀ? ಅನಾಮಿಕ ಸ್ವಾತಂತ್ರ್ಯ ಹೋರಾಟಗಾರರ ಥರ ಬುಕ್ಗಳು. ಅದಕ್ಕೆ ಅಂಡಮಾನ್ ನಿಕೋಬಾರ್ದಾಗ ಏನು ಸ್ವಾತಂತ್ರ್ಯ ಹೋರಾಟದೊಳಗೆ ಏನು ತೀರ್ಕೊಂಡಿದ್ರಲ್ಲ ಅಥವಾ ಅರೆಸ್ಟ್ ಮಾಡಿ ಅಲ್ಲೇ ಸತ್ತಿದ್ರಲ್ಲ ಅವ್ರ ಸಲ್ಮಂದ ಅನಾಮಿಕ ಸ್ವಾತಂತ್ರ್ಯ ಹೋರಾಟಗಾರರು. ಇದು ಹೇಳ್ರಿ. ಸಾಂಸ್ಕೃತಿಕ ನಾಯಕ ಬಸವಣ್ಣ ಜೈವಿಕ ಉದ್ಯಾನವನ ಪಾರ್ಕ್ ಎಲ್ಲಿ ಬರ್ತೈತಿ? ಮಾದಪ್ಪನಹಳ್ಳಿ. ಸಿನಿ ಮಿತ್ರ ಅಂತ ಎದಕ್ಕೆ ಮಾಡತ್ತಾರ? ಸಿನಿ ಮಿತ್ರ ಎಸ್ ಹೇಳಿದ್ನಲ್ಲ, ಆ್ಯಪ್ ಸರ್ಟಿಫಿಕೇಶನ್ ಕೊಡಕ್ಕೆ, ಸಿನಿಮಾಗಳಿಗೆ ಸರ್ಟಿಫಿಕೇಶನ್ ಕೊಡಕ್ಕೆ ಸಿನಿ ಮಿತ್ರ. ಇದು ಹೇಳ್ರಿ ನೋಡು. ಇತ್ತೀಚೆಗೆ ಏನು ಮಾಡತ್ತಾರ ಅಂದರೆ ಹೆಂಗೆ ಹಳ್ಳಿಗಳದ್ದು ಗ್ರಾಮ ಪಂಚಾಯತಿಗೆ ಹೆಸರು ಏನು ಕೊಟ್ಟಾರ? ಮಹಾತ್ಮ ಗಾಂಧಿ ಗ್ರಾಮ ಪಂಚಾಯತಿ ಅಂತ ಕೊಟ್ಟಾರ. ಸೇಮ್ ಹಂಗೆ ಗಾಂಧಿ ಸ್ಮಾರಕ ಸ್ತಂಭಗಳನ್ನ ನಿರ್ಮಾಣ ಮಾಡ್ಬೇಕಂದ್ರೆ ಎಲ್ಲೆಲ್ಲಿ ಮಾಡ್ಬೇಕಂದಾರ ರೀ? ಗಾಂಧಿ ಸ್ಮಾರಕ ಸ್ತಂಭಗಳನ್ನ ನಿರ್ಮಾಣ ಮಾಡ್ಬೇಕಂದ್ರೆ ಬಜೆಟ್ನಾಗ ಡಿಕ್ಲೇರ್ ಮಾಡು. ನಾಳೆ ಕೇಳಿ ಯಾವಾರ 2-3 ಪ್ಲೇಸ್ ಕೊಟ್ರ ಅಥವಾ ಏನರ ಗಾಂಧೀಜಿ ಭೇಟಿ ಕೊಟ್ಟ ಸ್ಥಳಗಳು ಎಷ್ಟು ಅದಾವಲ್ಲ ಅಷ್ಟು ಎಲ್ಲ ಕಡೆ ಮಾಡ್ಬೇಕಂದಾರೆ. ನೆನಪಿಟ್ಕೋರಿ ಇದನ್ನು. ಇದು ಬಜೆಟ್ನಾಗ ಡಿಕ್ಲೇರ್ ಮಾಡ್ರೆ. ಗಾಂಧಿ ಸ್ಮಾರಕ ಸ್ತಂಭಗಳನ್ನ 2-3 ಪ್ಲೇಸ್ ಕೊಟ್ಟಿರ್ತೇಳಿ ಅದನ್ನ ಎಲಿಮಿನೇಟ್ ಮಾಡಿ ಏನು ಮಾಡ್ಬೇಕಂದ್ರೆ ಗಾಂಧೀಜಿ ಭೇಟಿ ಕೊಟ್ಟ ಸ್ಥಳಗಳು ಏನೇನು ಇರ್ತಾವಲ್ಲ ಅಲ್ಲೆಲ್ಲ ಹೇಳ್ತಾರಲ್ಲ. ಎಲ್ಲೆಲ್ಲಿ ಈಗ ನಂದಿ ಹಿಲ್ಸಿಗೆ ಭೇಟಿ ಕೊಟ್ಟಿದ್ರು, ಇಲ್ಲಿ ಮತ್ತೆ ಯಾವ್ದು ಹಾವೇರಿಗೆ, ಧಾರವಾಡಕ್ಕೆ, ಇವೆಲ್ಲೆಲ್ಲಿ ಭೇಟಿ ಕೊಟ್ಟಾರ ಅಲ್ಲೆಲ್ಲ ಗಾಂಧಿ ಸ್ಮಾರಕ ಅಂತ ಮಾಡತ್ತಾರೆ. ನೆನಪಿಟ್ಕೋರಿ. ಇದು ಯೋಜನೆ ಒಳಗೆ ಬಜೆಟ್ನಾಗ ಡಿಕ್ಲೇರ್ ಮಾಡೋದು. ನೆಕ್ಸ್ಟ್ ಅದಾದ್ಮೇಲೆ ವರ್ಲ್ಡ್ ಬ್ಯಾಂಕ್ ಹೇಳ್ರಲ್ಲ. ಇದು ಹೇಳ್ರಿ. ಯಾವ ಒಂದು ಕಾರಾಗೃಹದಾಗ ಮಾದಕ ವ್ಯಸನ ಮುಕ್ತ ಕೇಂದ್ರ ಮಾಡತ್ತಾರಂದ್ರೆ ಪರಪ್ಪನ ಆಗ್ರಹ ಕಾರಾಗೃಹದಾಗ. ಇದ ಬಜೆಟ್ನಾಗ ಏನೋ ಒಂದು ಮಾಡ್ತಾರೆ ಹೇಳ್ರಿ, ಮಾದಕ ವಸ್ತುಗಳ ವ್ಯಸನದಿಂದ ಮುಕ್ತ ಮಾಡ್ಬೇಕತ್ತ. ಆಪರೇಷನ್ ಪರಿಶುದ್ಧೀಕರಣ. ಇದು AIB ಅಂತ ಬರ್ತೈತೆ ನ್ಯೂಸ್ನಾಗ. ಇದು ಹೊಸದು ನೀತಿ ತರತಾರೆ. AIB ನೀತಿ ಅಂತ ಎದರ ಸಲ್ಮನ್ ತರತಾರೆ? AIB ಆಲ್ಕೋಹಾಲ್ ಕಂಟೆಂಟ್ ಮೇಲೆ ಟ್ಯಾಕ್ಸ್ ಹಾಕೋದು. ಆಲ್ಕೋಹಾಲ್ ಇನ್ ಬ್ಯೂರೇಜ್ ಅಂತ ಹೇಳಿದ್ಲ. AIB ಅಂದ್ರೆ ಏನಂದ್ರೆ ಆಲ್ಕೋಹಾಲ್ ಇನ್ ಬ್ಯೂರೇಜ್ ಕಂಟೆಂಟ್ ಇಟ್ಟಿರ್ತೈತಿ. ಯಾವ ಸ್ಲ್ಯಾಬ್ನಾಗ ಬರ್ತಾವೆ? 2 ಯಾವ ಸ್ಲ್ಯಾಬ್? 18,
16ರಿಂದ 8 ಸ್ಲ್ಯಾಬಿಗೆ ತಂದಾರ. 18 8 ಅಲ್ಲ, 16ರಿಂದ 8. ಇನ್ನೊಂದು 4 ಹೇಳ್ತೀನಿ ಹೇಳ್ರಿ. ಇದು ಹೇಳ್ರಿ, ಸ್ಪರ್ಧಾತ್ಮಕ ಪರೀಕ್ಷೆಗಳು ಸಿದ್ಧತೆ ಮಾಡೋರು ಸಲ್ಮಂದಿ ಎಲ್ಲಿ ಡಿಜಿಟಲ್ ಲೈಬ್ರರಿ ಮತ್ತು ತರಬೇತಿ ಕೇಂದ್ರ ಅಂದ್ರೆ ಎಲ್ಲಿ? ಧಾರವಾಡ, ಬೆಂಗಳೂರು. ಹಜ್ ಭವನ್ಗಳು ಎಲ್ಲೆಲ್ಲಿ ಮಾಡತ್ತಾರ? ಗುಲ್ಬರ್ಗ ಮತ್ತು ಹುಬ್ಬಳ್ಳಿ ಒಳಗೆ ನೆನಪಿಟ್ಕೋರು. ಹಜ್ ಭವನ ಬಂದ್ರೆ ಟೈಪ್ 1 ಡಯಾಬಿಟಿಸ್ ಇದ್ದವ್ರಿಗೆ, ಎಷ್ಟು ಏಜ್ ಇದ್ದವ್ರಿಗೆ ಕೆಳಗೆ ಇನ್ಸುಲಿನ್ಸ್ ಉಚಿತವಾಗಿ, 18ಕ್ಕಿಂತ ಕೆಳಗಿದ್ದವ್ರಿಗೆ ಯಾವ್ದು ಇನ್ಸುಲಿನ್ ಉಚಿತವಾಗಿ ಕೊಡತ್ತಾರೆ. ಈಗ ಹೇಳಿ ನೋಡು, WHO ಇತ್ತೀಚೆಗೆ ಬೇಬಿ ಸಲ್ಮನ್ ಮಲೇರಿಯಾ ಡ್ರಗ್ಗಿಗೆ ಅಲೋ ಮಾಡ್ಯಾರ. ಯಾವ್ದು? ಲ್ಯೂಪೆಂಟ್ರೇನ ನೆನಪಿರ್ತೈತಲ್ಲ, ಲ್ಯೂಪೆಂಟ್ರೇನ್ ಅಂತ ಬರ್ತದೆ. ಏನತ್ತ ಲ್ಯೂಪೆಂಟ್ರೇನ ಕರೆಕ್ಟ್. ರೀಸೆಂಟಾಗಿ ಒಪೆಕ್ದಿಂದ ಹೊರಗೆ ಬಂದಿದ್ದು ಕಂಟ್ರಿ ಯಾವುದಂದ್ರೆ ಬಜೆಟ್ದು ಹೇಳತ್ತಿದ್ವಲ್ಲ. ಇನ್ನೊಂದು 4 ಹೇಳ್ತೀನಿ ತಡಿ. ಬಜೆಟ್ದು ಎಲ್ಲ ನೆನಪದವಲ್ಲ ನೋಡು. ಸರ್ವೆ ಬಜೆಟ್ದಲ್ಲಿ ಹೋತು. ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಬಂದ್ರೆ ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಯೋಜನೆ ಅಂತ ಬರ್ತೈತಿ. ಮುಖ್ಯಮಂತ್ರಿ ಕೃಷಿ ಬಜೆಟ್ನಾಗ ಮಾಡ್ರಲ್ಲ. ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಯೋಜನೆ ಎಷ್ಟು ವರ್ಷ ಸಲ್ಮಂದ್ ಮಾಡ್ಯಾರ ಹೇಳ್ರಿ? ಇದನ್ನ 3 ವರ್ಷದ ಸಲ್ಮಂದ್ ನೆನಪಿಟ್ಕೋರಿ. ಇನ್ನು ಮುಂದೆ 3 ವರ್ಷ ಆಡಳಿತ ಐತ್ಲ, ಆ ವರ್ಷದಾಗ ಕೃಷಿ ವಿಸ್ತಾರ ಯೋಜನೆ ಎದ್ರ ಸಲ್ಮಂದ್ ಮಾಡತ್ತಾರ ಅಂದ್ರೆ ರೈತರ ಇದನ್ನ ಆದಾಯನ ಡಬಲ್ ಮಾಡ್ಬೇಕಂತ ಹೇಳಿ. ಇದು ಸಾವಯವ ಕೃಷಿನೂ ಇದ್ರೊಳಗೆ ಬರ್ತೈತಿ. ಇನ್ನೊಂದು ಪರ್ಟಿಕ್ಯುಲರ್ ಆಗಿ ಕೃಷಿಗೆ ಬಂದಾಗ ಮುಂದೆ ಮಿಲ್ಲೆಟ್ ಹಬ್ ಅಂತ ಮಾಡತ್ತಾರ. ಎದಕ್ಕೆ ಮಾಡತ್ತಾರ ಮಿಲ್ಲೆಟ್ ಹಬ್? ಇದು ಯೋಜನೆ, ಇದು ಬಜೆಟ್ನಾಗ ಬಂದೈತಿ. ಮಿಲ್ಲೆಟ್ ಹಬ್ ಎತ್ತ ಎದಕ್ಕೆ? ಸಿರಿಧಾನ್ಯಗಳು ಮತ್ತು ಸಾವಯವ ರಸಗೊಬ್ಬರಗಳು ಉತ್ಪನ್ನಗಳು ನೆನಪಿಟ್ಕೋರಿ. ಸಾವಯವ ಉತ್ಪನ್ನಗಳು ಬೇರೆ, ಸಾವಯವ ರಸಗೊಬ್ಬರ. ಸಾವಯವ ಉತ್ಪನ್ನಗಳಂದ್ರೆ ಏನು ಆರ್ಗ್ಯಾನಿಕ್, ಯಾವ ಕೆಮಿಕಲ್ ಫರ್ಟಿಲೈಸರ್ ಹಾಕಲ್ದ ಏನರ ಫ್ರೂಟ್ಸ್ ಅಥವಾ ಏನು ಹಣ್ಣು ಬೆಳೆದಿರ್ತಾರಲ್ಲ ಅವು ಈ ಮಿಲ್ಲೆಟ್ ಹಬ್ ಒಳಗೆ ಸಿಗ್ತಾವೆ. ಮಿಲ್ಲೆಟ್ ಹಬ್ ಅಂದ್ರೆ ಏನು, ಹೆಂಗೆ ರೇಷನ್ ಅಂಗಡಿ ಇರ್ತೈತಲ್ಲ ಹಂಗೆ ಹಬ್ಗಳು ಮಾಡ್ತಾರೆ ಮಿಲ್ಲೆಟ್ ಹಬ್ ಅಂತ. ಅಲ್ಲಿ ಸಿರಿಧಾನ್ಯಗಳಿಂದ ಏನು ಉತ್ಪನ್ನ ಮಾಡಿದ್ದು ಪ್ರಾಡಕ್ಟ್ಸ್ ಎಲ್ಲ ಇರ್ತಲ್ಲ ಅವು ಅವೈಲೇಬಲ್ ಇರ್ತಾವೆ. ಮತ್ತು ಸಾವಯವ ಕೃಷಿಯಿಂದ ಡೆವಲಪ್ ಮಾಡಿದ್ದು ಎಲ್ಲ ಅವೈಲೇಬಲ್ ಇರ್ತಾವೆ. ಸಸ್ಯ ಸಂಜೀವಿನಿ ಬಂದ್ರೆ ಸಸ್ಯ ಸಂಜೀವಿನಿ ಕೀಟ ಬಾಧೆಗಳನ್ನ ತಡೆಯಾಗಿ. ಈಗ ಅಡಿಕೆಗೆ ರೋಗ ಬರ್ತೈತೆ ಅಂತ ಇರ್ತಾರೆ ನೋಡ್ರಿ. ಅಡಿಕೆ ಹಾಕಿದವರೆಲ್ಲ ಅದರದಿಂದ ಲಾಸ್ ಆಕೈತತ್ ಅಂಥವ್ರ ಸಲ್ಮಂದಿ ಯಾವ್ದಂದ್ರೆ ಸಸ್ಯ ಸಂಜೀವಿನಿ. ಆಮೇಲೆ ಇದು ಹೇಳ್ರಿ ವಸುಧಾಮೃತ ಯೋಜನೆ ಅಂತ ಬಂದ್ರೆ ಈಗ ಹೇಳ್ರಿ ವಸುಧಾಮೃತ, ಜೀವಾಮೃತ, ವಸುಧಾಮೃತ ನೆನಪಿಡ್ಕೊ. ಯೋಜನೆ ಇರುದ ವಸುಧಾಮೃತ. ಅದೇನಂದ್ರೆ ಸಾವಯವ ಕೃಷಿ ಅಂದ್ರೆ ಏನು ನಮ್ಮಲ್ಲಿ ಹಳ್ಳಿ ಒಳಗೆ ಸಿಗೋದು ಏನು ಗೊಬ್ಬರದು ಇರ್ತೈತಲ್ಲ ಅದನ್ನ ಯೂಸ್ ಮಾಡ್ಕೊಂಡು ಏನು ರಿನ್ಯೂ ಮಾಡ್ಕೊಂಡು ಗೊಬ್ಬರ ಸ್ಪ್ರೇ ಮಾಡ್ತಿರ್ತಾರಲ್ಲ ಅದಕ್ಕೆ ವಸುಧಾಮೃತ ಯೋಜನೆ ಅಂತ ಬರ್ತದೆ. ಹೈಟೆಕ್ ಹಾರ್ವೆಸ್ಟರ್ ಹಬ್ ಇದು ಬಜೆಟ್ನಾಗ ಹೇಳಿದ್ಮೇಲೆ ಏನು ಮಾಡ್ತಾರೆ? ಹೈಟೆಕ್ ಹಾರ್ವೆಸ್ಟರ್ ಹಬ್ನಾಗ ಪರಿಕರಗಳು ಎಲ್ಲ ಈ ಕೃಷಿ ಬಿತ್ತನೆ ಪರಿಕರಗಳು ಏನಿರ್ತಾವಲ್ಲ. ಈಗ ಬಜೆಟ್ನಾಗ ಕೃಷಿ ಇದಕ್ಕೆ ಬಂದಾಗ ಅಥವಾ ರೈತರಿಗೆ ಬಂದಾಗ 4 ಆಧಾರ ಸ್ತಂಭಗಳ ತಿಳಿಂದ ರೈತರ ಸಲ್ಮಂದ್ 4 ಆಧಾರ ಸ್ತಂಭಗಳನ್ನ ಡಿಕ್ಲೇರ್ ಮಾಡ್ರಿ. ಯಾವ 4 ಹೇಳ್ರಿ? ಒಂದೇದು ಆರ್ಥಿಕ ನೆರವು, ರೊಕ್ಕ ಕೊಡ್ತೀವಿ ರೈತರಿಗೆ. ಇನ್ನೆಕ್ಸ್ಟ್ ವೈಜ್ಞಾನಿಕ ಕೃಷಿ ಬಗ್ಗೆ ತರಬೇತಿ ಕೊಡೋದು. ಒಂದೇದು ಏನಂದ್ರೆ ರೊಕ್ಕ ಕೊಡ್ತೀರಿ ರೈತರಿಗೆ. ರೊಕ್ಕ ಕೊಟ್ಟ ಮೇಲೆ ಅದನ್ನ ಯೂಸ್ ಮಾಡ್ಕೋದು ಹೆಂಗೆ ಅಂತ ಗೊತ್ತಾಗಬೇಕಲ್ಲ. ಅದಕ್ಕೆ ವೈಜ್ಞಾನಿಕ ಕೃಷಿಗೆ ಹೆಂಗೆ ಮಾಡಬೇಕು, ಹೆಂಗೆ ಗೊಬ್ಬರ ಭಾಳ ಯೂಸ್ ಮಾಡ್ಕೊಳ್ಳಲ್ಲ, ಕೃಷಿ ಉತ್ಪನ್ನ ಡಬಲ್ ಮಾಡ್ಬೇಕಂತ ಅದು 2ನೇ ಟ್ರೈನಿಂಗ್. 3ನೇ ಪಿಲ್ಲರ ಯಾವ್ದು? ಸಲಕರಣೆಗಳು ಅಥವಾ ಪರಿಕರಗಳು ಅಂತ ಏನು ಬರ್ತಾವಲ್ಲ ಕೃಷಿ ಪರಿಕರಗಳು ಅಂತೇಳಿ ಅದೇ ಯಾವ್ದ್ರೊಳಗೆ ಅಂದ್ರೆ ಮೆಗಾ ಹಾರ್ವೆಸ್ಟಿಂಗ್ ಹಬ್ ಐತಲ್ಲ ಅದ್ರೊಳಗೆ ಸಿಗ್ತದೆ. ಅವು 2 ಲಿಂಕ್ ಮಾಡೋ ಬಜೆಟ್ನಾಗ ಬರ್ತಾವೆ ನೆನಪಿಟ್ಕೊಳ್ಳಿ. ಇನ್ನೊಂದು ಯಾವ್ದು ಉಳಿತು ಆದ್ಯತೆ? ಇನ್ನೊಂದು ಯಾವ್ದು ಉಳಿಸಿದ್ದು? ಕೊಯ್ಲು ಮತ್ತು ಕೊಯ್ಲೇತರ ಟೈಮ್ನಾಗ ಏನು ಉತ್ಪನ್ನಗಳು ಬಂದಿರ್ತಾವಲ್ಲ ಅದನ್ನ ಸಂಸ್ಕರಣೆ ಮಾಡಾಕ ಅಥವಾ ಅದನ್ನ ಪ್ರೊಟೆಕ್ಟ್ ಮಾಡಿ ಇಡಾಕತ್ತ ಬರ್ತೈತಿ. 4 ಆಧಾರ ಸ್ತಂಭ. ಎಷ್ಟು ಹೇಳ್ರಿ? ಶಾಲಾ ಶಿಕ್ಷಣ ಒಳಗೆ ಬಂದಾಗ ಗ್ಯಾರಂಟಿಗಳು ಎಷ್ಟು ಬರ್ತಾವೆ? 8 ಯಾವ್ಯಾವ ಹೋಗ್ಯಾವನೆಲ್ಲ ನೆನಪು? 8. ಭಾಷೆ ಆಯ್ಕೆ, ಡಿಜಿಟಲ್ ಕಲಿಕೆ, ಭಾಷೆ ಆಯ್ಕೆ ಅಂದ್ರೆ ದ್ವಿಭಾಷೆ ಬತ್ತ. ಫ್ರೀ ಬಸ್, ಉಚಿತ ಸಾರಿಗೆ, ಕೌಶಲ್ಯ ಆಧಾರಿತ ಎಲ್ಲ ಹೋಗ್ಯಾವನ. ಒಮ್ಮೆ ಹೇಳ್ತಾನೆ, ಇನ್ನೊಮ್ಮೆ ನೆನಪಿಟ್ಕೋರು. ಮತ್ತೆ ನೆನಪಾರಬಾರ್ದು. ಇವು 8 ಗ್ಯಾರಂಟಿ ಅದಾವೆ. ಯಾಕಂದ್ರೆ ನ್ಯೂ ಇದನ್ನು ನಮ್ಮಲ್ಲಿ ಯಾವ್ದು ಮ್ಯಾಗ್ನೆಟ್ ಪ್ರೋಗ್ರಾಮ್ ಅಥವಾ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ ಬರೋದಿಲ್ಲ ಅದ್ರ ಸಲ್ಮಂದ ಬಿಡ್ತೀನಿ. ಈ 8 ಹೇಳ್ಬಿಡ್ತೀನಿ. ಒಂದೇದು ಯಾವುದಂದ್ರೆ ಹೇಳ್ತೀನಿ ನೋಡ್ರಿ, ಭಾಷಾ ಆಯ್ಕೆ ಅಂತ ಬರ್ತೈತೆ. ಯಾಕಂದ್ರೆ ಈಗ ನಮ್ಮಲ್ಲಿ ಏನು KPS ಸ್ಕೂಲ್ ಅಂತ ಬರ್ತಾವೆ, ಕರ್ನಾಟಕ ಪಬ್ಲಿಕ್ ಸ್ಕೂಲ್. ಅದ್ರೊಳಗೆ ಇಂಗ್ಲೀಷ ಮತ್ತು ಕನ್ನಡ ಐತಿ. ಬಟ್ ಯಾವ್ದು ಬೇಕಾದ್ ಚೂಸ್ ಮಾಡ್ಕೋಬೋದ. 1ನೇ ಗ್ಯಾರಂಟಿ ಭಾಷಾ ಆಯ್ಕೆ ಕೊಡ್ತಾರೆ. 2ನೇದು ಏನಂದ್ರೆ ಡಿಜಿಟಲ್ ಕಲಿಕೆಗೆ ಆದ್ಯತೆ ಕೊಟ್ಟಾರ. ಈಗ ಇವು ಏನು KPS ಸ್ಕೂಲ್ ಅಂತ ಬರತ್ತಾವಲ್ಲ ಅದ್ರೊಳಗೆ ಏನು ಮಾಡ್ತಾರೆ ಅಂದರೆ LKG ಇಂದ PUC ತನಕ ಒಂದು ಕ್ಯಾಂಪಸ್ ಇರ್ತದೆ. ಆ ಊರು ಬಿಟ್ಟು ಹೊರಗಿದ್ರೆ ನಡ್ಕೋತ ಹೋಗೋಕ್ಕಾಗಲ್ಲ, ಸ್ಕೂಲ್ ಬಿಡಿಸ್ಬಿಡ್ತಾರೆ ಸಣ್ಣ ಹುಡುಗರಿಗೆ. ಅದ್ರ ಸಲ್ಮಂದ್ ಏನು ಮಾಡ್ತಾರೆ? ಉಚಿತ ಸಾರಿಗೆ ವ್ಯವಸ್ಥೆ. 4ನೇದು ಏನಂದ್ರೆ ಶಿಕ್ಷಕರ ನೇಮಕ. ಮತ್ತು ಈಗ ಇಂಗ್ಲೀಷ್ ಎಜುಕೇಷನ್ ಕೊಡ್ತೀವಿ, ಕನ್ನಡ ಟೀಚರ್ಗೆ ಇಂಗ್ಲೀಷ್ ಹೇಳಂದ್ರೆ ಆಕತ್ತೇನು? ಆಗಂಗಿಲ್ಲ. ಅದ್ರ ಸಲ್ಮಂದ್ ಏನು ಮಾಡ್ತಾರೆ ಅಂದ್ರೆ ಶಿಕ್ಷಕರ ನೇಮಕ ಮಾಡ್ತಾರೆ ಅದ್ರ ಸಬ್ಜೆಕ್ಟ್ ಸಲ್ಮಂದ್. ನೆಕ್ಸ್ಟ್ ಇವು 4 ಆದ್ವಾ. ಇನ್ನು 4 ಯಾವ ಬರ್ತಾವಂದ್ರೆ ಹೇಳ್ರಿ? ಕಲೆ ಮತ್ತು ಕ್ರೀಡಾ ಶಿಕ್ಷಣ ಒಂದು ಕೊಡ್ತಾರೆ. ನೆಕ್ಸ್ಟ್ ಮೂಲ ಸೌಕರ್ಯಗಳು ಡೆವಲಪ್ ಆಗ್ಬೇಕಲ್ಲ. ಮೂಲ ಸೌಕರ್ಯ ಡೆವಲಪ್ ಯಾಕಂದ್ರೆ ಈ ಗೌರ್ಮೆಂಟ್ ಸ್ಕೂಲ್ ಒಳಗೆ ಶೌಚಾಲಯಗಳ ಅಭಿವೃದ್ಧಿ ಇರಂಗಿಲ್ಲ ಅಥವಾ ನೀರಿನ ವ್ಯವಸ್ಥೆ ಇರೋಲ್ಲ. ಅದ್ರ ಸಲ್ಮಂದಿ ಏನಾದ್ರೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆದ್ರೆ ಅಲ್ಲಿ ಮೂಲ ಸೌಕರ್ಯಗಳು ಮಾಡ್ಬೇಕತ್ತ. ಅದನ್ನ 7ನೇ ಗ್ಯಾರಂಟಿ ಅತ್ತಾನೆ. 6 ಇನ್ನೆರಡು ಯಾವ? ಒಂದು ಶೈಕ್ಷಣಿಕ ಗುಣಮಟ್ಟದ ಮೇಲ್ವಿಚಾರಣೆ. ನೆಕ್ಸ್ಟ್ ಇನ್ನೊಂದು ಲಾಸ್ಟ್
ಸ್ಕಿಲ್ ಇನ್ ಸ್ಕೂಲ್ ಅದ ಶೈಕ್ಷಣಿಕ ಗುಣಮಟ್ಟದ ಮೇಲ್ವಿಚಾರಣೆ ಅಂದ್ರೆ ಅದ್ರೊಳಗೆ ಪೇರೆಂಟ್ಸ್ ಮೀಟಿಂಗ್ ಅಂತ ಬತ್ತ. ನೆಕ್ಸ್ಟ್ ಇನ್ನೊಂದು ಯಾವ್ದು ಉಳಿತಾ ಸ್ಕಿಲ್ ಅದ ಏನು ಕೌಶಲ್ಯಗಳು ಇರ್ತಾವಲ್ಲ ಅವ್ನ ಡೆವಲಪ್ ಮಾಡ್ಬೇಕಂತ ಮಾಡಿದ್ದು ಯಾವ್ದಂದ್ರೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್. ಯಾವ್ದು ಹೇಳ್ರಿ ನೋಡು ಸ್ಟೇಟ್ ಎಜುಕೇಷನ್ ಪಾಲಿಸಿ ಹೆಡ್ ಯಾರ್ದಾರಂದ್ರೆ ಸಮಿತ್ ತೋರಟ್, ಸುಖದೇವ್ ತೋರಟ್. ಓಕೆ ನೆಕ್ಸ್ಟ್ ನಾಳೆ ಜಲಸಂಧಿಗಳು ಹೇಳೋಣ. ಹಾಂ ಹೇಳ್ರಿ ಈಗ ಹಳಿವ ರಿವಿಷನ್ ಮಾಡಲಿ. ಇವು 10 ಹೇಳ್ತೀನಿ, ನಾಳೆ ಯಾವ 10 ಹೇಳ್ಕೊಡ್ತೀನಿ. ಆದ್ರೆ ಏನು ಈಗ ಹೊಸ ವೇಳೆ ಭಾಳ ಆಗ್ಯಾವತ್ತು ಮತ್ತೆ ನೆನಪರ್ರಿ ಹೊಸ ವೇಳೆ. ಈಗ ಇಲ್ಲಿ ಆದ್ವ ಈ ಸೈಡ್ದು ಆಗಿದ್ದು. ಈಗ ನೆಕ್ಸ್ಟ್ ನಾರ್ತ್ ಅಮೆರಿಕಾ ಸೌತ್ ಅಮೆರಿಕಾ ಕಾಂಟಿನೆಂಟ್ ಅಂತ ಬರ್ತೈತೆ. ನಾರ್ತ್ ಅಮೆರಿಕಾ ಸೌತ್ ಅಮೆರಿಕಾ ಕಾಂಟಿನೆಂಟ್ ಅಂತ ಬಂದ್ರೆ ನಾರ್ತ್ ಅಮೆರಿಕಾ ಸೌತ್ ಅಮೆರಿಕಾ ಡಿವೈಡ್ ಮಾಡೋಕೆ ಒಂದು ಕಾಲುವೆ ಅಂತ ಬರ್ತೈತೆ ಅಥವಾ ಜಲಸಂಧಿ ಅಂತ ಕರಿತೀವಿ. ಯಾವ್ದು ಪನಾಮ. ಇದನ್ನೇನು ಕೇಳ್ಬೋದಂದ್ರೆ ಜಲಸಂಧಿಗಳು ಜಲಮೂಲಗಳನ್ನ ಕೂಡಿಸ್ಬೋದು. ಇದು ಪನಾಮ ಜಲಸಂಧಿ ಯಾವ 2 ಜಲಮೂಲಗಳನ್ನ ಕೂಡಿಸ್ತೈತಿ? ಪೆಸಿಫಿಕ್, ಈ ಸೈಡ್ ಪೆಸಿಫಿಕ್ ಬರ್ತೈತಿ, ಈ ಸೈಡ್ ಅಟ್ಲಾಂಟಿಕ್ ಬರ್ತೈತಿ. ಇವು 2 ಕೂಡಿಸೋದು ಯಾವ್ದಂದ್ರೆ ಯಾವ್ದ ಪನಾಮ ಕಾಲುವೆ ಅಂತ ಬತ್ತು ಒಂದಾತ. ಅದಾದ್ಮೇಲೆ ಸೌತ್ ಅಮೆರಿಕಾ ಕೆಳಗೆ ಪೇರು ದೇಶ ಅಂತ ಬರ್ತೈತಿ. ಆ ಪೇರು ದೇಶ ಅಂತೇಳಿ ಒಂದು ಜಲಸಂಧಿ ಬರ್ತೈತಿ. ಅದು ಏನು ಮಾಡ್ತೈತೆ ಅಂದ್ರೆ ಸೌತ್ ಪೆಸಿಫಿಕ್ದಿಂದ ಇಲ್ಲಿ ಸೌತ್ ಅಟ್ಲಾಂಟಿಕಾ ಸಾಗರಕ್ಕೆ ಕೂಡಿಸ್ತೈತಿ. ಅಟ್ಲಾಂಟಿಕಾ ಒಳಗೆ ಡಿವೈಡ್ ಮಾಡ್ತೀವಿ ಗೊತ್ತೈತಲ್ಲ, ಪ್ರವಾಹಗಳು ಬಂದಾಗ ನಾರ್ತ್ ಅಟ್ಲಾಂಟಿಕಾ ಸೌತ್ ಅಟ್ಲಾಂಟಿಕಾ ಅಂತೇಳಿ. ಸೇಮ್ ನಾರ್ತ್ ಅಟ್ಲಾಂಟಿಕಾ ಕನೆಕ್ಟ್ ಮಾಡ್ರೆ ಪನಾಮ ಕಾಲುವೆ ಅಂತ ಬರ್ತೈತಿ. ಸೌತ್ ಅಟ್ಲಾಂಟಿಕಾಕ್ಕೆ ಪೆಸಿಫಿಕ್ ಜೋಡ ಕನೆಕ್ಟ್ ಮಾಡ್ರೆ ಮೆಗಲನ್ ಕಾಲುವೆ ಅಥವಾ ಮೆಗಲನ್ ಜಲಸಂಧಿ ಅಂತ ಕರಿತೀವಿ. ಯಾವ 2 ಕಾಂಟ್ಯಾಕ್ಟ್ ಮಾಡ್ತೈತಿ? ಸೌತ್ ಪೆಸಿಫಿಕ್ ಮತ್ತು ಸೌತ್ ಅಟ್ಲಾಂಟಿಕಾ. ಯಾವ ದೇಶದಾಗ ಕಂಡು ಬರ್ತೈತೆ ಅಂದ್ರೆ ಮತ್ತು ಯಾವ 2 ದೇಶಗಳನ್ನ ಭಾಗವಹಿಸ್ತೈತೆ ಅಂದ್ರೆ ಪೇರು ದೇಶದಾಗ ಬರ್ತೈತೆ. ಅದು ಯಾವುದೋ ದೇಶಗಳನ್ನ ಡಿವೈಡ್ ಮಾಡಂಗಿಲ್ಲ, ನೆನಪಿಟ್ಕೋರು, ಪೇರುದಾಗ ಬರ್ತೈತೆ. ಇದಾದ್ಮೇಲೆ ಇಲ್ಲಿ ನೋಡ್ರಿ ಮ್ಯಾಲೆ ಈಚೆ ಕಡೆ ಏಷ್ಯಾ ಕಾಂಟಿನೆಂಟ್ ಮತ್ತು ನಾರ್ತ್ ಅಮೆರಿಕನ್ ಡಿವೈಡ್ ಮಾಡೋದು ಒಂದು ಜಲಸಂಧಿ ಬರ್ತೈತಿ. ಯಾವ್ದು? ಬೇರಿಂಗ್ ಸ್ಟ್ರೇಟ್ ಅಂತ ಕರಿತೀವಿ. ಅಲ್ಲಿ ಯಾವ್ಯಾವ ಕಾಂಟ್ಯಾಕ್ಟ್ ಮಾಡ್ತೈತೆ ಹೇಳ್ರಿ? ಬೇರಿಂಗ್ ಜಲಸಂಧಿ, ಮೆಗಲನ್ ಸಾರಿ ಪೇರು ಹಣ್ಣನ್ನ ಚೀಲಿ ದೇಶದಾಗ ಬರ್ತೈತೆ. ಚೀಲಿ ಪೇರು ಹಣ್ಣನ್ನ ಮೆಗಲನ್ ಜಲಸಂಧಿ ಬರೋದು ಚೀಲಿ ದೇಶದಾಗ, ಪೇರು ಅಲ್ಲ, ಕರೆಕ್ಟ್ ಚೀಲಿ ದೇಶದಾಗ ಬರ್ತೈತೆ ಮೆಗಲನ್ ಜಲಸಂಧಿ. ಈಗ ಯಾವ್ದು ಹೇಳತ್ತೀನಿ? ಬೇರಿಂಗ್ ಸ್ಟೇಟ್ ಅಂತ ಬರ್ತೈತಲ್ಲ. ಈ ಬೇರಿಂಗ್ ಸ್ಟೇಟ್ನ ಜಾಸ್ತಿ ಯೂಸ್ ಮಾಡಲ್ಲ. ಇದನ್ನ ಯಾವ್ದು ಜಗತ್ತಿನ ವ್ಯಾಪಾರಗಳು ಹಾಕಿರ್ತಲ್ಲ ಇಂಟರ್ನ್ಯಾಷನಲ್, ಈ ವ್ಯಾಪಾರಗಳ ಬೇರಿಂಗ್ ಜಲಸಂಧಿಲಿ ಯಾವತ್ತೂ ಮಾಡಂಗಿಲ್ಲ ರೀ ಜಾಸ್ತಿ. ಎದಕ್ಕೆ ಮಾಡಂಗಿಲ್ಲ ಅಂದ್ರೆ ಬೇರಿಂಗ್ ಜಲಸಂಧಿ ಜಲಮೂಲಗಳನ್ನ ಯಾವ್ಯಾವ ಕೂಡಿಸ್ತೈತೆ ಅಂದ್ರೆ ಒಂದು ಪೆಸಿಫಿಕ್ ಸಾಗರನ ಕೂಡಿಸ್ತೈತಿ, ಬಿಟ್ರೆ ಅಂಟಾರ್ಟಿಕಾ ಕೂಡಿಸ್ತೈತಿ. ಮ್ಯಾಲೆ ಆರ್ಕಟಿಕ್ ಬರ್ತೈತಲ್ಲ, ಆರ್ಕಟಿಕ್ ಬರ್ತೈತಲ್ಲ. ಆರ್ಕಟಿಕ್ ಅಂದ್ರೆ ನಮಗೆ ಹಿಮ ನದಿ ಐತಿ. ಹಿಮದೊಳಗೆ ಎಲ್ಲರ ಹಡಗುಗಳು ಕಣಿಸ್ರ ಅಲ್ಲೇ ಉಳಿದು ಬಿಡ್ತಾವೆ. ಏನು ಗೂಡ್ಸ್ ಹೋಗಿರ್ತೈತೆ ಅಲ್ಲೇ ಉಳಿತೈತೆ. ಅದ್ರ ಸಲ್ಮಂದ್ ಬೇರಿಂಗ್ ಸ್ಟ್ರೇಟ್ ಅನ್ನೋದು ಐತಿ. ಬಟ್ ಅದರಿಂದ ಜಾಸ್ತಿ ವ್ಯಾಪಾರಗಳು ಹಾಕಿರಂಗಿಲ್ಲ. ಈಗ ಹೆಂಗೆ ಸ್ವೇಜ್ ಕಾಲುವೆ ಹಾರ್ಮೋಜ್ ಸ್ಟೇಟ್ ಒಳಗೆ ವ್ಯಾಪಾರ ಹಾಕೋಲ್ಲ, ಬಟ್ ಬೇರಿಂಗ್ ಸ್ಟೇಟ್ ಒಳಗೆ ವ್ಯಾಪಾರ ಕಡಿಮೆ. ಬೇರಿಂಗ್ ಸ್ಟೇಟ್ ನೆನಪಿರ್ತೈತಲ್ಲ, ಯಾವ 2 ಕಾಂಟ್ಯಾಕ್ಟ್ ಮಾಡ್ತೈತಿ? ಹೆಸರು ಬಂದಾಗ ಅಲಾಸ್ಕಾ ಮತ್ತು ರಷ್ಯಾ. ಇದು ಬರೀ ಕಂಟ್ರಿಗಳು ಕೇಳಿದ್ರೆ ಅಲಾಸ್ಕಾ, ಕಂಟ್ರಿಗಳು ಕೇಳಿದ್ರಾಗ ಅಮೇರಿಕಾ ಮತ್ತು ರಷ್ಯಾ ಅನ್ಬೇಕು. ಬರೀ ಸ್ಟೇಟ್ ಕೇಳಿದ್ರೆ ಅಲಾಸ್ಕಾ ಅನ್ನೋದು ಅಮೇರಿಕಾದ ಒಂದು ಸ್ಟೇಟ್. ಅದು ಅಮೇರಿಕಾದಾಗ ಹೆಂಗೆ ಅದು ಅಮೇರಿಕಾದ ಬಾವುಟ ಬಂದ್ರೆ 50 ಸ್ಟಾರ್ಗಳು ಬರ್ತಾವಲ್ಲ, 50 ಸ್ಟೇಟ್ ಅದಲ್ಲ, ಅದರೊಳಗೆ ಅಲಾಸ್ಕಾ ಅನ್ನೋದು ಅಮೇರಿಕಾದ ಒಂದು ಸ್ಟೇಟ್. ಕಂಟ್ರಿಗಳು ಕೇಳಿದ್ರೆ ಅಮೇರಿಕಾ ಮತ್ತು ರಷ್ಯಾನ್ ಡಿವೈಡ್ ಮಾಡ್ತೈತಿ. ಯಾವ 2 ಜಲಮೂಲಗಳನ್ನ ಕೂಡಿಸ್ತೈತಿ ಅಂದ್ರೆ ಹಂಗ್ಯಾಕೋ ಆರ್ಕಟಿಕ್ ಮತ್ತು ಪೆಸಿಫಿಕ್. ಎಷ್ಟದು ಆತ. ಅದಾದ್ಮೇಲೆ ನಾರ್ತ್ ಅಮೇರಿಕಾದಿಂದ ಈ ಕಡೆ ಗ್ರೀನ್ಲ್ಯಾಂಡ್ ಅಂತ ಬರ್ತೈತಿ. ಹೌದಾ? ಆ ಗ್ರೀನ್ಲ್ಯಾಂಡ್ ಜೋಡ ಇದು ಅಮೇರಿಕಾ ಜೋಡ ಕಾಂಟ್ಯಾಕ್ಟ್ ಮಾಡೋದು ಒಂದು ಸ್ಟೇಟ್ ಬರ್ತೈತಿ ಜಲಸಂಧಿ. ಯಾವ್ದ? ಡೇವಿಸ್ ಸ್ಟೇಟ್ ಅಥವಾ ಡೇವಿಸ್ ಜಲಸಂಧಿ. ಯಾವ 2 ಅಂದ್ರೆ ಯಾವ್ದ? ಕೆನಡಾ ಮತ್ತು ಗ್ರೀನ್ಲ್ಯಾಂಡ್ ಅನ್ಬೋದು. ಕರೆಕ್ಟ್. ಕೆನಡಾದ ಒಂದು ದ್ವೀಪ ಬರ್ತೈತಿ, ಅದನ್ನ ಡಿವೈಡ್ ಮಾಡ್ತೈತಿ. ಅದು ಯಾವ ಕಾಂಟ್ಯಾಕ್ಟ್ ಮಾಡ್ತೈತಿ ಅಂದ್ರೆ ಜಲಮೂಲಗಳನ್ನ. ಈಗ ಹಿಂಗೆ ಮ್ಯಾಪ್ನಾಗ ವರ್ಲ್ಡ್ ಮ್ಯಾಪ್ ಐತಲ್ಲ ನೋಡ್ಕೋರಿ, ಅದು ಬರ್ತೈತಿ. ಮ್ಯಾಲೆ ಆರ್ಕಟಿಕ, ಕೆಳಗೆ ನಾರ್ತ್ ಅಟ್ಲಾಂಟಿಕಾ. ನೆನಪಿರ್ತೈತೆ ಡೇವಿಸ್ ಆತ್. ಡೇವಿಸ್ ಆದ್ಮೇಲೆ ಕೆಳಗೆ ಡೆನ್ಮಾರ್ಕ್ ಸ್ಟೇಟ್ ಅಂತ ಬರ್ತೈತಿ. ಡೆನ್ಮಾರ್ಕ್ ಜಲಸಂಧಿ ಬರ್ತೈತಿ. ಇದು ಅದರ ನಡು ಡೆನ್ಮಾರ್ಕ್ ಜಲಸಂಧಿ. ಗ್ರೀನ್ಲ್ಯಾಂಡ್ ಮತ್ತು ಐಸ್ಲ್ಯಾಂಡ್. ಇವು ಒಟ್ಟ ಸಾಕು, ಮತ್ತು ಭಾಳ ಆದ್ರೂ ನೆನಪು ಹಾರ್ತೀರಿ. ಹೇಳ್ತೀನಿ ಇನ್ನೊಮ್ಮೆ ಇವು 5 ರಿವಿಷನ್ ಮಾಡಿಸ್ನಾ. ಒಂದೇದ ನಾರ್ತ್ ಅಮೇರಿಕಾ ಸೌತ್ ಅಮೇರಿಕಾಕ್ಕೆ ಬಂದ್ರೆ ಪನಾಮ ಜಲಮೂಲಗಳು ನೆನಪಿಟ್ಕೋರು. ಅವ್ರು ಹೆಂಗೆ ಕೇಳಿರ್ತಾರೆ, ನಾಳೆ ಎಲ್ಲರ ಭೂಗಡಿಗಳನ್ನ ಕೂಡಿಸ್ತೈತಿ ಅಥವಾ ಜಲಮೂಲಗಳು ಡಿವೈಡ್ ಮಾಡ್ತೈತಿ ಹಿಂಗೂ ಕೇಳ್ತಿರ್ತಾರೆ. ಅದಕ್ಕೆ ಹೇಳತ್ತನ ನಾರ್ತ್ ಅಮೇರಿಕಾ ಮತ್ತು ಸೌತ್ ಅಮೇರಿಕಾ ಕಾಂಟಿನೆಂಟನ್ನು ಡಿವೈಡ್ ಮಾಡ್ತಾರೆ. ಯಾವ್ದು? ಪನಾಮ ಕಾಲುವೆ ಬರ್ತೈತಿ. 2 ಜಲಮೂಲಗಳಂದ್ರೆ ಪೆಸಿಫಿಕ್ ಮತ್ತು ನಾರ್ತ್ ಅಟ್ಲಾಂಟಿಕಾ. ಕರೆಕ್ಟಾ? ಅದಾದ್ಮೇಲೆ ಕೆಳಗೆ ಚೀಲಿ ದೇಶದಾಗ ಯಾವ್ದು? ಮೆಗಲನ್ ಜಲಸಂಧಿ ಅಂತ ಬರ್ತೈತಿ. ಅದು ಯಾವ್ದು ಕೂಡಿಸ್ತೈತಿ ಅಂದ್ರೆ ಸೌತ್ ಪೆಸಿಫಿಕ್ ಮತ್ತು ಸೌತ್ ಅಟ್ಲಾಂಟಿಕಾ. ಇದಾತ. ಇದಾದ್ಮೇಲೆ ಎಲ್ಲಿ ಹೋಗಿದ್ದು? ಇಲ್ಲಿ ನಾರ್ತ್ ಅಮೇರಿಕಾದ ಹೋಗಿದ್ದು. ನಾರ್ತ್ ಅಮೇರಿಕಾದಾಗ ಅಮೇರಿಕಾ ಮತ್ತು ರಷ್ಯಾ ನಡು ಯಾವ್ದು? ಬೇರಿಂಗ್ ಸ್ಟ್ರೇಟ್ ಅಂತ ಬರ್ತೈತಿ. ಬೇರಿಂಗ್ ಸ್ಟ್ರೇಟ್. ಅದಕ್ಕೆ ಹಿಮ ನದಿ ಅದಕ್ಕೆ ಹೇಳಿ ಅಂದ್ರೆ ನೆನಪು ಬಂದ್ಬಿಡ್ಬೇಕು ತಲೆಯಾಗ. ಯಾವ್ದಂದ್ರೆ ಆರ್ಕಟಿಕ್ ಸಮುದ್ರ ಬರೋದ ಮ್ಯಾಲೆ. ಆ ಆರ್ಕಟಿಕ್ ಸಮುದ್ರ ಜೋಡ ಪೆಸಿಫಿಕ್ ಸಾಗರನ ಕೂಡಿಸ್ತೈತಿ. ಪೆಸಿಫಿಕ್ ಸಾಗರದಿಂದ ಹಡಗು ಹೋಗಿದ್ದು ಆರ್ಕಟಿಕ್ದಾಗ ಹೋಗಿ ಎಲ್ಲರ ಸಿಕ್ಕೋತಾವ ಅಂತೇಳಿ ಅದ್ರ ಜಲಮೂಲ ಜಾಸ್ತಿ ಯೂಸ್ ಮಾಡಂಗಿಲ್ಲ. ಬಟ್ ನೆನಪಿಟ್ಕೋರು ಬೇರಿಂಗ್ ಸ್ಟ್ರೇಟ್. ಅದಾದ್ಮೇಲೆ ಅದ್ರ ಅಪೋಸಿಟ್ ಬರ್ತೈತಿ ಡೇವಿಸ್ ಸ್ಟ್ರೇಟ್ ಅಂತ. ಡೇವಿಸ್ ಸ್ಟ್ರೇಟ್ ಇದು ಹಿಮ ನದಿ ಇದ್ದಂಗೆ. ಡೇವಿಸ್ ಸ್ಟ್ರೇಟ್ ಎಲ್ಲೆಲ್ಲಿ ಬರ್ತದೆ? ಗ್ರೀನ್ಲ್ಯಾಂಡ್ ಮತ್ತು ಕೆನಡಾ ಆತ. ಮತ್ತೆ ಯಾವ್ದು ಉಳಿಸಿದ್ವು? ಇನ್ನೊಂದು ಯಾವ್ದು ಹೇಳಿ? ಗ್ರೀನ್ಲ್ಯಾಂಡ್ ಕೆನಡಾ ಆದ್ಮೇಲೆ ಡೆನ್ಮಾರ್ಕ್ ಸ್ಟೇಟ್ ಬಂದಾಗ ಡೆನ್ಮಾರ್ಕ್ದು ಯಾವುದಂದ್ರೆ ಗ್ರೀನ್ಲ್ಯಾಂಡ ಮತ್ತು ಐಸ್ಲ್ಯಾಂಡ್. 15 ಆದವಲ್ಲ. ನಾಳೆ ಮತ್ತೆ ರಿವಿಷನ್ ಮಾಡಿ ಮುಂದಿನ ಚಲೋ.